ಮಂಜುಳಾ ಕುಲಕರ್ಣಿ, ಶ್ರೀಮತಿ ವಿಜಯಲಕ್ಷ್ಮಿ ಕೊಳ್ಳಿ ಗಂಗಾವತಿ, ಶ್ರೀ ಶಂಕರ್ ಪಾಟೀಲ್ ರಟ್ಟೆಯಲ್ಲಿ, ಶ್ರೀಮತಿ ವಂದನಾ ಕರಾಡೆ, ಶ್ರೀಮತಿ ರತ್ನ ಪದೇ ಸಿರಹಟ್ಟಿ, ಶ್ರೀಮತಿ ಕುಂದಾ ದೇಶಪಾಂಡೆ, ಶ್ರೀಮತಿ ರೇಣುಕಾ ದೇಶಪಾಂಡೆ, ಶ್ರೀ ವೀರೇಶ್ ಜಾಗೋಡಿ, ಶ್ರೀ ಶಂಕರ್ ಪೇಟೂರು, ಶ್ರೀ ಸಂತೋಷ್ ಕುಮಾರ್ ಮುರುಳಿ, ಶ್ರೀ ಕೊಟ್ರೇಶ್ ಜವಳಿ, ಶ್ರೀ ಕಗ್ಗಪ್ಪ ಜಲ್ಲಿಗೇರಿ, ಶ್ರೀ ಮುತ್ತುಜಯ ಮಟ್ಟಿ, ಶ್ರೀಮತಿ ಅಕ್ಕಮ್ಮ ಕೊಟ್ಟು ಶೆಟ್ಟರ್, ಶ್ರೀ ಸಚಿ ಹಳ್ಳಿ, ಶ್ರೀ ಮಹೇಶ್ ದಮಾಣಿ, ಶ್ರೀ ಮಧುಕೇಶ್, ಶ್ರೀಮತಿ ಬಸವರಾಜೇಶ್ವರಿ, ಶ್ರೀ ಮಹೇಶ್ ವಡ್ಡಿಲ್ಗರ. ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಹುಬ್ಬಳ್ಳಿ, ಗದಗ ಜಿಲ್ಲಾ ಘಟಕ, ತಾಲೂಕು ಘಟಕ ಮುಂಡರಗಿ ಹಾಗೂ ಜಗದ್ಗುರು ಅಣ್ಣರಾಮೇಶ್ವರ ಸಂಸ್ಥಾನ ಮುಂಡರಗಿ ಇವರ ಸಂಯುಕ್ತಾಶ್ರಮದಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಜಗತ್ತಿನ ರಾಜ್ಯ ಮಟ್ಟದ ಈ ಒಂದು ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಚುಟುಕು ಸಮ್ಮೇಳನಕ್ಕೆ ಆಗಮಿಸಿದಂಥ ಈ ಒಂದು ಚುಟುಕು ಸಮ್ಮೇಳನಕ್ಕೆ ಒಂದು ಅಧ್ಯಕ್ಷರಾಗಿ ಆಗಮಿಸಬೇಕಾಗಿರ್ತಕ್ಕಂಥ ರಾಜೇಂದ್ರ ಗರಾದ ಅವರಿಗೂ ನಮ್ಮ ಸರ್ವ ಪದಾಧಿಕಾರಿಗಳ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶೋಭಾ ಮೆಟ್ಟಿ ಅವರಿಗೂ ಕೂಡ ನಮ್ಮ ಸರ್ವ ಪದಾಧಿಕಾರಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿ ಅಧಿಕಾರಿಗಳ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಹೇಳಿದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಚುಟುಕುಗಳನ್ನು ವಾಚನ ಮಾಡಲು ಬಂದಿರತಕ್ಕಂಥ ಸರ್ವ ಕವಿ ಹೃದಯಗಳಿಗೂ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿನ ಸರ್ವ ಪದಾಧಿಕಾರಿಗಳ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಹೇಳಿ ನನ್ನ ಸ್ವಾಗತ ಭಾಷಣ. ಎಲ್ಲ ಗಣ್ಯರಿಗೂ ನಮಸ್ಕಾರಗಳು. ವೇದಿಕೆಯ ಮುಂದಿರುವಂತಹ ಅತಿ ಗಣ್ಯರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಕೂಡ್ತೀವಿ, ನೋಡೋರು ಕೇಳೋರು ಬೇಕಲ್ಲ, ಅವರಿದ್ರೆ ಮುಂದೆ ಸಭಾ ಆಗ್ತಾವ. ಸಭಾ ಆಗ್ಬೇಕಾದ್ರೆ ಮುಂದೆ ಜನ ಬೇಕಾಗ್ತಾರೆ. ಯಾರು ಇದ್ರೆ ನಾವು ಯಾರು ಮುಂದೆ ಮಾತಾಡ್ಬೇಕು ಈಗ. ಅದಕ್ಕೆ ವೇದಿಕೆಯ ಮುಂದಿರುವಂಥ ಗಣ್ಯಾತಿ ಗಣ್ಯರಿಗೂ ಕೂಡ ವಂದನೆಗಳನ್ನು ಹೇಳಿ, ಯಾವುದೇ ಗೋಷ್ಠಿ ಇರಲಿ ಅದರೊಳಗೆ ಕವಿಗೋಷ್ಠಿ ಅದೆಲ್ಲ ಸಾರಾಂಶ ಇದ್ದಂಗೆ ಅತ್ಯಂತ ಮಹತ್ವದ ಸಾರ ಕವಿಗೋಷ್ಠಿ ಒಳಗಿರ್ತದೆ. ಭಾಳ ಮಂದಿ ವಿಚಾರಗೋಷ್ಠಿ ಇವು ಈಗ ನಮ್ಗೆ ಚುಟುಕು ಆಗಿಬಿಟ್ಟಿರ್ತೀವಿ. ಹೀಗಾಗಿ ಭಾಳ ಮಾತಾಡಿದ್ರೆ ಲೈಕ್ ಆಗೋದಿಲ್ಲ, ಸೇರಿಕೆ ಬರೋದಿಲ್ಲ. ಮಾಡೋದು ಮಾತಾಡ್ಲಿಕ್ಕೆ ಹತ್ತೋದ್ಲೇ ಸೇರಿಕೆ ಬರೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಹೊರಗೆ ಹೋಗಿ ಬರ್ತೀವಿ. ಕವಿಗೋಷ್ಠಿ ಯಾವಾಗದ ಕವಿಗೋಷ್ಠಿ ಅಂತಂದ್ರೆ ಎಲ್ಲರಿಗೂ ಅತ್ಯಂತ ಪ್ರಿಯವಾದದ್ದು. ಅಂಥ ಕವಿಗೋಷ್ಠಿ ಒಳಗೆ ನಾವು ನಮ್ಮನ್ನು ಅಷ್ಟು ಪ್ರೀತಿಯಿಂದ ಕೇಳ್ತಾರ ನೋಡ್ತಾರ ಅಂತಂದ್ರೆ ನಾವು ಒಳ್ಳೊಳ್ಳೆ ಕವನಗಳನ್ನ ಬರಿಬೇಕು, ಅವು ಎಲ್ಲ ಜನರಿಗೆ ತಿಳಿಸ್ಬೇಕು. ಅಂಥ ಕವನಗಳನ್ನು ನಾವು ಬರಿಬೇಕು. ಕವನ ಬರೆಯೋದು ಈಗ ಭಾಳ ಎಲ್ಲರೂ ಕೈಯಾಗಿ ಜಂಗಮವಾಣಿ ಆಗಿಬಿಟ್ಟು ಎಲ್ಲರೂ ಕವಿಗಳಾಗ್ಯಾರ. ಪ್ರತಿಯೊಬ್ಬರು ಏನಾರ ಒಂದೊಂದು ಚುಟುಕು ಬರೋದು ಮೆಸೇಜ್ ಹಾಕಿರ್ತಾರೆ. ಅವ್ರು ರಾತ್ರಿ ನಮ್ಗೆ ಡಿಲೀಟ್ ಮಾಡೋದಕ್ಕೆ ರಗಡ ಆಗ್ತದೆ ಒಂದೊಂದು ಸಲ. ಅಷ್ಟೊಂದು ಚುಟುಕು ಬರೀತಾರೆ ಎಲ್ಲರೂ. ಅಂಥ ಕವಿಗೋಷ್ಠಿ ಒಳಗೆ ಇದು ಚುಟುಕು ಕವಿಗೋಷ್ಠಿ. ಚುಟುಕು ಕವಿಗೋಷ್ಠಿ ಒಳಗೆ ಚುಟುಕು ಪದ್ಯರ್ತಾವೆ. ಚುಟುಕು ಅಂದ್ರೇನು? ಅದು ಚುಟುಕಾಗಿರ್ಬೇಕು. ಮಗ ಹೇಳಿದ್ರು ಮೇಡಮ್, ಅವ್ರು ಸ್ಪಷ್ಟ ಆಗಿರ್ಬೇಕು, ಎಲ್ಲರಿಗೂ ಹೇಳಿಸ್ಬೇಕು. ಅಂಥ ಚುಟುಕುಗಳನ್ನು ಬರೆಯೋದು, ದೊಡ್ಡ ಕವನ ಬರೆಯೋದು, ದೊಡ್ಡ ಲೆಟರ್ ಬರೆಯೋದು ಭಾಳ ಹಗುರದ. ಆದರೆ ಚುಟುಕು ಬರೆಯೋದು, ಚುಟುಕು ಕವನ ಬರೆಯೋದು, ಎಲ್ಲರಿಗೂ ಸೇರಿಕೆ ಬರುವಂಥ ಕವನಗಳನ್ನು ಬರೆಯೋದು ಬಹಳ ಕಷ್ಟದ. ಅಂಥ ಚುಟುಕು ಕವನಗಳನ್ನು ಬರೀಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಯಾಕಂದರೆ ಇದು ಚುಟುಕು ಸಮ್ಮೇಳನ, ಇದು ಚುಟುಕು. ಎಲ್ಲರೂ ಚುಟುಕು ಹೆಂಗೆ ಬರೀಬೇಕು, ಚುಟುಕು ಹೆಂಗೆ ಮಾತಾಡಬೇಕು ಅಂತ ಈ ಸಮ್ಮೇಳನದೊಳಗೆ ಚುಟುಕು ಚುಟುಕು ಬರೆಯುವುದು ಬಹಳ ಹಗುರವೆಂದೆನಿಸಿದ್ದೆ, ಒಂದಾರ ಬರಲಿಲ್ಲ ನೀ ಹಾರಿದರು ನಿದ್ದೆ.
ನೀತಿ ಹಾರಿದ್ರು ಸಹಿತ ಚುಟುಕು ಸಣ್ಣ ಇಷ್ಟ ಅವನು ಬರಿಬೇಕು ಬಹಳ ಶಬ್ದಗಳನ್ನ ಸಾರಾಂಶ ಮಾಡಿ ಬರಿಬೇಕು ಅವನ್ನ ಇಡೀ ಒಂದೊಂದು ಬರೆಯೋದಲ್ಲ. ಅಂಥ ಸಾರಾಂಶದ ಕವನಗಳನ್ನು ಬರೆಯೋದು ಬಹಳ ಕಷ್ಟ. ಅದಕ್ಕೆ ಚುಟುಕು ಬರೆಯುವ ಮುಂದೆ ಬಹಳ ಎಚ್ಚರವಾಗಿರಬೇಕು. ಚುಟುಕಾಗಿ ಬರೆದ್ರೆ ಅದನ್ನು ಅತ್ಯಂತ ಎಚ್ಚರವಾಗಿ ಇಟ್ಕೊಂಡು ಬರೋದು ನಾವು. ಅದು ಎಲ್ಲರಿಗೂ ಭಾಳ ಚಲೋ ಆಗೈತೆ ನಿಮ್ಮ ಚುಟುಕು ಅದು ಎಲ್ಲರಿಗೂ ಕುಟುಕಬೇಕು. ಮತ್ತೆ ನಮಗೆಲ್ಲರಿಗೂ ಅದು ಕುಟುಕಬೇಕು. ಅದರಿಂದ ನಮಗೊಂದೇನಾರ ಪಾಠ ಬರಬೇಕು. ಅಂಥ ಚುಟುಕುಗಳನ್ನು ನಾವು ಎಲ್ಲರೂ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗೆ 4 ಸಾಲು ಬರೆದು ಬಿಟ್ಟರು ಚುಟುಕು ಆಗೋದಿಲ್ಲದು. ಈಗ ಇವರು ಹೇಳಿದ್ರು, ಯಾರು ದುಂಡರಾಜರು ಅಂತ, ದಾರಿಯಲ್ಲಿ ಸಿಕ್ಕಳು ನನ್ನ ನೋಡಿ ನಕ್ಕಳು ನಮಗೀಗ ಇಬ್ಬರು ಮಕ್ಕಳು. ಅಷ್ಟರೊಳಗೆ ಮೂರು ಶಬ್ದದೊಳಗೆ ಇಡೀ ಅವ್ರ ಜೀವನ ಬಂದ್ಬಿಡು. ಹಂಗೆ ಸಾರಾಂಶದ ಕವನಗಳನ್ನು ಬರೆಯೋದು ಚುಟುಕು ಕವನದ ಆಶಯ. ಇಂಥ ಒಂದು ಆಶಯ ಮಾತಾಡಲಿಕ್ಕೆ ನನಗೆ ಚುಟುಕಾಗಿ ಮುಗಿಸ್ಬಿಡ್ತೇನೆ. ಚುಟುಕಾದ ಆಶಯವನ್ನು ಮಾಡಲಿಕ್ಕೆ ನನಗೊಂದು ಅವಕಾಶವನ್ನು ಕೊಟ್ಟದ್ದಕ್ಕೆ ಚುಟುಕು ಸಮ್ಮೇಳನದ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೆ. ತುಂಬ ಇದೆ. ಆದ ಕಾರಣ ಪ್ರತಿಯೊಬ್ಬರು ಯಾವುದೇ ರೀತಿಯ ಅನಾವಶ್ಯಕ ಭಾಷಣ ಮಾಡದೆ ನೇರವಾಗಿ ಚುಟುಕನ್ನು ಹೇಳ್ಬೇಕು. 2 ರಿಂದ 3 ಮಾತ್ರ. ನನ್ನ ಭಾಳ ಸಲ ಹತ್ತಲಿಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಿಮ್ಮೆಲ್ಲರ ಕ್ಷಮೆ ಕೇಳಿ ಒಂದು ಅವಕಾಶ ಪಡ್ಕೊಂಡೇನೆ. ಯುದ್ಧ 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 ಎಲ್ಲಿ ನೋಡಿದರಲ್ಲಿ ಯುದ್ಧ, ಇನ್ನೊಮ್ಮೆ ಹುಟ್ಟಿ ಬಾರಯ್ಯ ಬುದ್ಧ, ಇನ್ನೊಮ್ಮೆ ಹುಟ್ಟಿ ಬಾರಯ್ಯ ಬುದ್ಧ. ಜಗಕ್ಕೆ ಬೇಕಿದೆ ಇಂದು ಪ್ರೀತಿ ಸುಖ ಶಾಂತಿ, ಮಹಾವೀರ ಬಂದು ಮಾಡಯ್ಯ ಕ್ರಾಂತಿ, ಮಹಾವೀರ ಬಂದು ಮಾಡಯ್ಯ ಕ್ರಾಂತಿ. ತಾಂಡವ ಆಡುತ್ತಿದೆ ಕ್ರೌರ್ಯ ದೌರ್ಜನ್ಯ ಹಿಂಸೆ, ಮಹಾತ್ಮ ಮತ್ತೊಮ್ಮೆ ಬೋಧಿಸು ಬಾರಯ್ಯ ಅಹಿಂಸೆ, ಮಹಾತ್ಮ ಮತ್ತೊಮ್ಮೆ ಬೋಧಿಸು ಬಾರಯ್ಯ ಅಹಿಂಸೆ. ಬೇಸತ್ತ ಯಾವ ಶಾಂತಿ ದೂತರಿಗೂ ನಮ್ಮ ಮೊರೆ ಕೇಳಿಸುತ್ತಿಲ್ಲ, ಬೇಸತ್ತ ಯಾವ ಶಾಂತಿ ದೂತರಿಗೂ ನಮ್ಮ ಮೊರೆ ಕೇಳಿಸುತ್ತಿಲ್ಲ. ಹೀಗಾಗಿ ನಮಗೂನು ಸುಖ ನಿದ್ರೆ ಇಲ್ಲ, ಹೀಗಾಗಿ ನಮಗೂನು ಸುಖ ನಿದ್ರೆ ಇಲ್ಲ. ಇದು ಶಾಂತಿ ದೂತರಿಗೆ ಮೊರೆ ಅನ್ನುವಂಥ ಕವನ ಚುಟುಕು. ಹೆಣ್ಣಿಲ್ಲದಿದ್ದರೆ ಹೆಣ್ಣು ಭ್ರೂಣವನ್ನೊಂದು ತಿಪ್ಪೆಗೆಸೆಯಲು ಬೇಡಿ, ಹೆಣ್ಣು ಹುಟ್ಟಿದು ಎಂದಳುತ್ತ ಹೊರಗಬೇಡಿ. ತಾಯಿ ಪತ್ನಿ ಸೋದರಿ ಮಗಳ ರೂಪದಲ್ಲಿ ಕಾಯುವ ಹೆಣ್ಣಿಗೆ ಅವಕಾಶವಿರಲಿ, ಕಾಯುವ ಹೆಣ್ಣಿಗೆ ಸಮದ ಅವಕಾಶವಿರಲಿ. ಮಗಳ ರೂಪದ ಹೆಣ್ಣು ಸಂತಸವ ತರಲಿ, ಹೆಣ್ಣಲ್ಲ ಅಬಲೆ ಎಂದು ನೆನಪಿರಲಿ, ಹೆಣ್ಣಲ್ಲ ಅಬಲೆ ಎಂದು ನೆನಪಿರಲಿ. ಮುಕ್ಕುವಿರಿ ಮಣ್ಣು, ಹೆಣ್ಣ ಶೋಷಿಸಿದವರು ಮಣ್ಣು ಮುಕ್ಕುವರು, ಹೆಣ್ಣ ಶೋಷಿಸಿದವರು ಮಣ್ಣು ಮುಕ್ಕುವರು. ಇತಿಹಾಸ ಪುಟ ಪುಟದೆ ಸಿಗುವರಿಂಥವರು, ಇತಿಹಾಸ ಪುಟ ಪುಟದೆ ಸಿಗುವರಿಂಥವರು. ಹೆಣ್ಣಿನಿಂದಲೇ ಇಹವು, ಹೆಣ್ಣಿನಿಂದಲೇ ಪರವು, ಹೆಣ್ಣಿನಿಂದಲೇ ಜಗಕ್ಕೆ ಸಕಲ ಸಂಪದವು. ಹೆಣ್ಣ ಗೌರವಿಸೆಂದು ಎಲ್ಲರೂ ಹೇಳುವರು, ಹೆಣ್ಣ ಗೌರವಿಸೆಂದು ಎಲ್ಲರೂ ಹೇಳುವರು. ಹೆಣ್ಣು ಶೋಷಣೆ ಗೈವ ನರರು ಗಾವಿಲರು, ಹೆಣ್ಣ ಶೋಷಿಸುವ ನರರು ಗಾವಿಲರು. ಎಲ್ಲಿ ಹೋದವು ನನ್ನ ಹುಲಿಯಂಥ ಮಕ್ಕಳು, ತಾಯಿ ಭಾರತ ಮಾತೆ. ಎಲ್ಲಿ ಹೋದವು ನನ್ನ ಹುಲಿಯಂಥ ಮಕ್ಕಳು, ತಾಯಿ ಭಾರತ ಮಾತೆ ಹುಡುಕುತಿಹಳು, ತಾಯಿ ಭಾರತ ಮಾತೆ ಹುಡುಕುತಿಹಳು. ಏಕೆ ಎಲ್ಲೆಡೆ ಇಂದು ಭ್ರಷ್ಟ ನರಿ ಬುದ್ಧಿಗಳು, ಏಕೆ ಎಲ್ಲೆಡೆ ಇಂದು ಭ್ರಷ್ಟ ನರಿ ಬುದ್ಧಿಗಳು. ದಳಮಡಿಸಿ ಕಳವಡಿಸಿ ಹೊರಗುತ್ತಿಹಳು, ದಳಮಡಿಸಿ ಕಳವಡಿಸಿ ಹೊರಗುತ್ತಿಹಳು. ಎಲ್ಲರಿಗೂ ಧನ್ಯವಾದಗಳು. ಸುಂದರವಾದ ಚುಟುಕುಗಳು, ಧನ್ಯವಾದಗಳು. ಈಗ ನನಗೆ
ನಿರೂಪಣೆ ಅಧ್ಯಯನಕ್ಕೆ ಹೆಸರು ಬರ್ಸಿದ್ದಾರೆ. 10 ಮಂದಿ ಪುರುಷರ ಬರ್ಸಾರ. ಆದ್ರೆ ಪ್ರಥಮ ಸ್ಥಾನ ಕೊಟ್ಟಿದ್ದು ಮಹಿಳೆಯರಿಗೆ. ಒಂದು ಜ್ವರ ಚಪ್ಪಾಳೆ ಇರಲಿ. ಅದಕ್ಕೆ ಕಾರಣ ಇದು ಲೇಖಕಿಯ ರಾಜ್ಯ ಮಟ್ಟದ ಸಮ್ಮೇಳನ, ಹಾಗಾಗಿ ಪ್ರಥಮ ಸ್ಥಾನವೂ ಕೂಡ ಮಹಿಳೆಯರಿಗೆ ಕೊಟ್ಟದೆ. ಈಗ CS ಹರಿಸ್ತಾಳ್ ಸರ್ ಅವರು ಕಚ್ಚುಸಪ್ಪ ಮುಡೇಲ್ ತಾಲೂಕಿನ ಅಧ್ಯಕ್ಷರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೇನೆ ಶ್ರೀ ಕಾಶಿನಾಥ್ ಬಿಳಿಮಗ್ಗ ಪ್ರಧಾನ ಕಾರ್ಯದರ್ಶಿ ಕಚ್ಚುಸಪ್ಪ ಮುಂಡರಿಗೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಸಾವಯವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಚುಟುಕು ದಾಸೆ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂಥ ಶ್ರೀ SS ಪಾಟೀಲ್ ಸರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಚೋರಾದ ಚಪ್ಪಾಳೆ ಮುಖಾಂತರ 92ರ ಹುಟ್ಟುಹಬ್ಬವನ್ನು ಆಚರಿಸತಕ್ಕಂಥ ನವ ಯುವಕರು ಅವರಿಗೆ ಅವರನ್ನು ಚಪ್ಪಾಳೆ ಮುಖಾಂತರ ಅವರನ್ನ ಸ್ವಾಗತಿಸಿಕೊಂಡು ಕೇಳುತ್ತಿದ್ದಾರೆ. ಅವರೊಂದು ಆದರ್ಶ ನಮ್ಮ ಇವತ್ತಿನ ಎಲ್ಲ ಸರ್ವರಿಗೂ ಆದರ್ಶವಾಗಿರ್ತಕ್ಕಂಥದ್ದು. ಯುವಕರಿಗೆ ಅವರ ಆದರ್ಶ ಎಲ್ಲರೂ ಮಾದರಿರ್ತಕ್ಕಂಥ ಜೋರ ಚಪ್ಪಾಳೆ ಮುಖಾಂತರ ಅವರನ್ನ ಸ್ವಾಗತಿಸಿಕೊಂಡು ಕೇಳ್ಕೊಳ್ತಾ ಇದ್ದಾರೆ. ಶಿಕ್ಷಣ ಪ್ರೇಮಿಗಳು, ಚುಟುಕು ಸಾಹಿತ್ಯ ಅಂದ್ರೆ ಪಂಚ ಪ್ರಾಣರಿಗೆ ಆಹ್ವಾನ ಮಾಡಲಿ ಎಲ್ಲೇ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಹಾಜರಾಗಿ ಆ ಕಾರ್ಯಕ್ರಮ ಯಶಸ್ವಿಗೊಳ್ತಕ್ಕಂಥ ರಾಜ್ಯದಾಗ ಈ ನಾಡಿನಾಗ ಯಾರಾದರೂ ಏಕೈಕ ವ್ಯಕ್ತಿ ಅದರ ಅಂದ್ರೆ ಅದು SS ಪಾಟೀಲ್ ಸರ್ ಅವರು. ಹಾಗಾಗಿ ಮತ್ತೊಮ್ಮೆ ಜನ ಚಪ್ಪಾಳೆ ನೋಡಿ 92ರ ನವ ಯುವಕರು ಅವರ ಮುಖದಲ್ಲಿರ್ತಕ್ಕಂಥ ನಗು ಉತ್ಸಾಹ ಯುವಕರ ನಮ್ಮಂತಲೇ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಧನ್ಯವಾದಗಳು. ಈಗ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಹಾವೇರಿ ಜಿಲ್ಲಾ ಘಟಕದ ಗೌರವಾಧ್ಯಕ್ಷರು, ಸಾವಯವ ಕೃಷಿಕರು, ಶಿಕ್ಷಣ ಪ್ರೇಮಿಗಳು ಆಗಿರ್ತಕ್ಕಂಥ ಶ್ರೀ ಶೇಗೌಡ ಪಾಟೀಲ್ ಅವರು ತಮ್ಮ ಚುಟುಕುಗಳನ್ನ ವಾಚನ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ನೋಡಿ SS ಪಾಟೀಲ್ರಿಗೆ ಅವರಂದ್ರೆ ಪಂಚಪ್ರಾಣ. ಅವ್ರು ಬಂದ ತಕ್ಷಣ ಒಂದು ಸರಿದು ಕೊಡ್ಬೇಕ. ಅಜಕಲ್ಪ ಕೋಟಿ ವರ್ಷದವರೆಲ್ಲ ಹಿರಿಯರೇ, ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲ ಹಿರಿಯರೇ, ಅನವರದು ನಡಮುರಿದು ಹುಡುಗೀರಿದವರೆಲ್ಲ ಹಿರಿಯರೇ, ಅನವರಿಸು ಘನ ಬೆರೆಸಿ ನಮ್ಮ ಹಿರಿಕಿರಿದೆಂಬ ವೇದವನೇ ಮರೆತು ನಮ್ಮ ಕೂಡಲ ಚಂದ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದ ಪಂಥ ಹಿರಿತನ ನಮ್ಮ ಮಾದೇವಿ ಅಕ್ಕಂದಾಗಿತ್ತು. ನನ್ನ 1ನೇ ಚುಟುಕು ಅನುಭವದ ಚುಟುಕು. ಮದುವೆಯಾದ ಹೊಸ್ತಿನಲ್ಲಿ ನನ್ನ ಹೆಂಡತಿ ಚಂದ್ರಮುಖಿ ಪ್ರಾಣಸಖಿ. ಮದುವೆಯಾದ ಹೊಸ್ತಿನಲ್ಲಿ ನನ್ನ ಹೆಂಡತಿ ಚಂದ್ರಮುಖಿ ಪ್ರಾಣಸಖಿ. ಮದುವೆಯಾದ 5 ವರ್ಷಕ್ಕೆ ಅವಳಾದಳು ಸೂರ್ಯಮುಖಿ. ಮದುವೆಯಾದ 10 ವರ್ಷಕ್ಕೆ ಅವಳಾದಳು ಜ್ವಾಲಾಮುಖಿ. ಇನ್ನೊಂದು ಅವರು ಇನ್ನೊಂದು ಮರಳು ಗಾಡಿನಲ್ಲಿರುವುದು ಒಂಟೆ, ಮರಳು ಗಾಡಿನಲ್ಲಿರುವುದು ಒಂಟೆ, ಗುಡಿಸಲಲ್ಲಿರುವುದು ಗಂಟೆ, ರೈತ ಹೊಲದಲ್ಲಿ ಹೂಡಿ ಹೊಡೆಯುತ್ತಾನೆ ಗಂಟೆ, ನನ್ನ ಹೆಂಡತಿ ದಿನಾಲು ಮಾಡುತ್ತಾಳೆ ತಂಟೆ, ನನ್ನ ಹೆಂಡತಿ ದಿನಾಲು ಮಾಡುತ್ತಾಳೆ ತಂಟೆ, ರಾತ್ರಿ TV 9ನಲ್ಲಿ ಬರುವುದು ಹೀಗೆ ಉಂಟೆ, ಇವನ್ನು ಎಂದಾದರೂ ಮರೆಯುವುದುಂಟೆ. ತಮ್ಮ ಚುಟುಕುಗಳ ಮೂಲಕ ಎಲ್ಲರನ್ನು ನಗಿಸಿರ್ತಕ್ಕಂಥ ಶೇಗೌಡ ಪಾಟೀಲ್ ಅವರಿಗೆ ಧನ್ಯವಾದಗಳು. ಈಗ ಶ್ರೀಮತಿ ಸ್ನೇಹ ಜೋಶಿ ಧಾರವಾಡ ಇವರಿಂದ ದಯವಿಟ್ಟು ಇವತ್ತಿನ ಕಾರ್ಯಕ್ರಮ ಸಮ್ಮೇಳನ ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ಸಾಹಿತಿಗಳ ಜೊತೆಯಲ್ಲೇ ಈ ಒಂದು DED ವ್ಯಾಸಂಗ ಮಾಡ್ತಕ್ಕಂಥ ಶಿಕ್ಷಣಾರ್ಥಿಗಳು ಬಹಳ ತುಂಬಾ ಪಾತ್ರಗಳು ಕೂಡ ಇದೆ. ಸೊ ಹಾಗಾಗಿ ತಮಗೂ ಕೂಡ ಒಂದು ಒಳ್ಳೆಯ ಅವಕಾಶ. ತಮ್ಮಲ್ಲಿ ಕನಿಷ್ಠ 2-3 ಮಂದಿ ಆದರೂ ಕವನ ವಾಚನ ಮಾಡಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಬೆಳಕು ಬರ್ತದೆ ಅಂತ ನಾನು ಭಾವಿಸಿದ್ದೇನೆ. ದಯವಿಟ್ಟು ಪ್ರಯತ್ನಿಸಿ.
ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಓಟು ಏಟು. ಬರಗಾಲದಾಗ ಬರಿಗಾಲಾಗ ಊರ ಹೊಟ್ಟಿ ತುಂಬೋ ರೈತ ಕುಂತಾನ ಕಂಗಾಲಾಗಿ ಬರಿಗೈಯಾಗಿ ತನ್ನ ಮುರುಕು ಗುಡಿಸಲು ಮುಂದ. ಮಳಿ ಇಲ್ಲ, ಬೆಳಿ ಇಲ್ಲ, ಕೈಯಾಗ ಕಾಸಿಲ್ಲ, ಮೊದಲ ಮಾಡಿದ ಸಾಲನ ತೀರ್ಸೋಕ್ಕೂ ಗತಿ ಇಲ್ಲ. ಹಿತ್ತಾಳೆ ತಾಟಿನ ನಡುವ ಒಣ ರೊಟ್ಟಿ ಇಟ್ಟು ಖಾರ ಕಲಿಸಿ ಕುಂತಾಳ ತಾಯವ್ವ ಹನಿಗಣ್ಣಾಗಿ ಕಣ್ಣೀರಾಗಿ ಹರಿದ ಸೀರೆ ಹೊಲ್ಕೊಟ್ಟ. ಹರಕು ಅಂಗಿ ತೊಟ್ಟು ಮುರುಕು ಮಂಚದ ಮ್ಯಾಲ ಮಲಗ್ಯಾದ ಕೂಸು ಬಡಕಲಾಗಿ ಒಣ ಸಣಕಲಾಗಿ ಕುಡಿಯಾಕ ಹಾಡಿಲ್ಲ, ಬಾಯಾಗ ಜೊಲ್ಲು ಸೋರಿ. ಹೊರಗ ಜೈ ಜೈಕಾರ ಕೇಳಿ ತಿರುಗಿದ ರೈತ ಓಡೋಡಿ ಜೋಡಿ ಜೋಡಿ ಓಡ್ದ, ತಾನೂ ಓಡಿದ ಕಬರಿ ಕೆಟ್ಟಂಗ ಕೋಡಿ. ಬಾಗಿಲು ಮುಂದ ಬೆಳ್ಳನ ಕಾರುಗಳ ಸಾಲು ಸರ್ರಂತ ಮುಂದಕ್ಕೆ ಹೋಗಿ ಕಾರ್ನಾಗಿದ್ದವ್ರ ಮುಖ ಕಂಡಾವೇನಂತ ಬಗ್ಗಿ ನೋಡಿದ್ರು ಕಾಣಿಸದಾತು ದೂರ ಸಾಗಿ. ಜಾಗ ಕೊಡ್ತಾರಂತ, ಮನಿ ಕೊಡ್ತಾರಂತ, ಆಶ್ರಯ ಸಿಗತೈತಂತ ಸುದ್ದಿ ಕೇಳಿ ಮುಗಿ ಬಿದ್ದು ಮುಂದಕ್ಕೆ ಹೋದ್ರ ಜೋರಾಗಿ ಬಿತ್ತವ್ವ ಲಾಠಿ ಏಟು. ಎಚ್ಚರಾದಾಗ ರೈತ ಕಂಡ ದವಾಖಾನಿ ಲೈಟು. ಸುಖ ದುಃಖ ಎಲ್ಲ ಇದ್ದಾಗ ಬರುವವರು ಬಾಂಧವರು, ಏನೂ ಇಲ್ಲದಾಗ ಅವರೇ ಬರದವರು. ಹರಕೆಯ ಫಲ ಬಲಿ ಪಶುನ ದೇವರ ಹೆಸರಲ್ಲಿ, ಬಲಿಯಾದೇನ ಮನುಜನ ಬಾಯಲ್ಲಿ. ಗಡಿಯಾರದ ರಾಗ ಮಾನವನ ಕೆಲಸ 8-10 ಗಂಟೆ, ನನ್ನ ಕೆಲಸ ಅದಕ್ಕೆ ಮಿತಿಯುಂಟೆ. ನಲ್ಲ ಅಂತರಾಳವ ಅರಿಯದ ನನ್ನನ್ನಲ್ಲ, ಅಂತರಂಗದ ಗೆಳೆಯ ಹೇಗಾಗಬಲ್ಲ. ನನ್ನ ದೇಶ ಗಗನದೆ ಹಾರಿದೆ ಯುದ್ಧ ವಿಮಾನ, ಸಮರಲ್ಲಿ ಸಾರಿದೆ ದೇಶದ ಅಭಿಮಾನ. ಶತ್ರು ಮಿತ್ರ, ಶತ್ರು ಪ್ರಾಣ ತೃಣ ಸಮಾನ, ಮಿತ್ರ ಪ್ರಾಣ ಮಾತ್ರ ಸಮಾನ. ಸಂಗೀತ ಸರಿಗಮ ನಿನಾದ ಅದೇ ಸಂಗೀತ, ಸತ್ತು ಗದ್ದಲನಾದ ಅದೇ ಭಂಗಗೀತ. ಕೊನೆಯದಾಗಿ ಆಸೆ, ಕುರ್ಚಿ ನಿನಗೇಕೆ, ದುಡ್ಡು ಗಳಿಸೋಕೆ. ನಮಸ್ಕಾರ. ಜೋಶಿ ಮೇಡಮ್ ಅವರಿಗೆ ಧನ್ಯವಾದಗಳು. ದಯವಿಟ್ಟು ಪದೇ ಹೇಳಲ್ಲ, 2-3 ಮಾತ್ರ. ಮತ್ತು ಮುಂದಿನ ದಿನಗಳಲ್ಲಿ ಸಮಯ ಸಿಕ್ಕಾಗ ನಿಮಗೆ ಎಷ್ಟು ಬೇಕು ಅಷ್ಟು ಅದಕ್ಕೂ ಒಂದರ ಟೈಮ್ ಕೊಡಿದೆ ಓದ್ಲಿಕ್ಕೆ ಅಷ್ಟೇ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಶಿಕ್ಷಣ, ಸಾಹಿತ್ಯ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಗೌರವಾನ್ವಿತ ಎಸ್ ಪಾಟೀಲ್ ಸರ್ ಅವರಿಗೆ ಕರ್ನಾಟಕ ಚುಟುಕು ಸಾಹಿತ್ಯ ಪ್ರಶಸ್ತಿಯ ಪರವಾಗಿ ಚುಟುಕು ದಾಸೋಹಿ ಪ್ರಶಸ್ತಿ, ರಾಜ್ಯ ಮಟ್ಟದ ಚುಟುಕು ದಾಸೋಹಿ ಪ್ರಶಸ್ತಿಯನ್ನ ಗೌರವ ಸಮರ್ಪಣೆಯನ್ನ ಈಗಾಗ ಕ್ಷಮೆಗಳಲ್ಲಿ ಮಾಡಬೇಕು. ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರು ಈ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಂತ ಕೇಳ್ಕೊಳ್ತಾರೆ. ಜೊತೆಯಲ್ಲಿ ಪ್ರತಿಯೊಂದು ಉದ್ಘಾಟನಾ ಕಾರ್ಯಕ್ರಮವೂ ಕೂಡ ಈ ಸಂದರ್ಭದಲ್ಲಿ ನಡೀತದೆ. ಎಸ್ ಪಾಟೀಲ್ ಸರ್ ಅವರು ಚುಟುಕು ಸಾಹಿತ್ಯ ಪರಿಷತ್ತಿನ ಅತ್ಯಂತ ಒಡನಾಡಿಗಳು. ಅವರ ಒಂದು ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ಇಡೀ ರಾಜ್ಯಾದ್ಯಂತ ಎಲ್ಲೆಡೆಗಳಲ್ಲಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಕ್ಷಿಯಾಗಿದೆ. ಅದರ ಜೊತೆಗೆ ಇವತ್ತಿನ ಒಂದು ಕಾರ್ಯಕ್ರಮವೂ ಕೂಡ ಅದಕ್ಕೆ ಸಾಕ್ಷಿಯಾಗಿದೆ. ಹಾಗಾಗಿ ಅವರು ಚುಟುಕು ಸಾಹಿತ್ಯ ಪರಿಷತ್ತಿನ ಒಂದು ಪ್ರೋತ್ಸಾಹ ಜೊತೆಗೆ ಕಳೆದ ನಮ್ಮ ಹಾವೇರಿ ಜಿಲ್ಲಾ ಮಟ್ಟದ ಸಮ್ಮೇಳನದಲ್ಲಿ ನಮ್ಮ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿಗೆ ಪ್ರಥಮವಾಗಿ 1 ಲಕ್ಷ ದತ್ತಿ ನಿಧಿಯನ್ನ ಪರಿಷತ್ತಿಗೆ ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ಈಗ ತಾವೆಲ್ಲರೂ ಅವರನ್ನ ಸ್ವಾಗತಿಸಬೇಕಂತಲೇ ಕೇಳ್ಕೊಳ್ತಾರೆ. ಈಗ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಡೆ ನಡೆಸಿಕೊಡ್ಬೇಕಂತ ಅವರಿಗೆ ಕೇಳ್ಕೊಳ್ತಾರೆ. ಜೋರಾದ ಚಪ್ಪಾಳೆ ಮಾಡಿ. ಚುಟುಕು ಸಾಹಿತ್ಯ ಲೇಖಕಿಯರ ರಾಜ್ಯ ಸಮ್ಮೇಳನ 2026 ಶ್ರೀ ಮಣಿಪುರ ನಾಡೋಜಿ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವೋಗಿಗಳವರು ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ ಮುಂಡೋಗಿ ಜಿಲ್ಲೆ ಗದಗ ಇವರ ದಿವ್ಯ ಸನ್ನಿಧಿಯಲ್ಲಿ ಚುಟುಕು ದಾಸೋಹಿ ರಾಜ್ಯ ಪ್ರಶಸ್ತಿ ಪುರಸ್ಕಾರ
ಶರಣ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಬದುಕನ್ನು ರೂಪಿಸಿಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ವಿಶೇಷ ಛಾಪು ಮೂಡಿಸಿ ನಾಡಿನಾದ್ಯಂತ ಚಿರಪರಿಚಿತರಾದ ಶ್ರೀ ಎಸ್ ಪಾಟೀಲ್ ಅವರು ಕ್ರಿಯಾಶೀಲತೆ, ಕಾರ್ಯದಕ್ಷತೆ, ಶಿಸ್ತು, ಸಮಯನಿಷ್ಠೆ, ನ್ಯಾಯನಿಷ್ಠುರತೆ, ಸರಳ ಸಜ್ಜನಿಕೆ, ಸ್ನೇಹಪರತೆ ಮುಂತಾದವುಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಶ್ರೀಯುತರು 1935 ಆಗಸ್ಟ್ 13ರಂದು ತಂದೆ ಸಿದ್ದನಗೌಡರು, ತಾಯಿ ಗಂಗಮ್ಮನವರ ಉದರದಲ್ಲಿ ಜನಿಸಿದರು. ತಮ್ಮ ಸ್ವಗ್ರಾಮ ಮುಂಡಗಿ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿ ಮುಲ್ಕಿ ಪರೀಕ್ಷೆ ಪಾಸಾಗಿ ತಮ್ಮ ಮನೆತನದ ಗೌಡ್ಕಿ ಕಾರ್ಯದಲ್ಲಿ ತೊಡಗಿದರು. ಇವರು ತಮ್ಮ ಧರ್ಮಪತ್ನಿ ಸುಶೀಲಮ್ಮನವರೊಂದಿಗೆ ಆದರ್ಶ ದಾಂಪತ್ಯ ಜೀವನ ನಡೆಸಿ 3 ಪುತ್ರರು ಮತ್ತು 3 ಪುತ್ರಿಯರನ್ನು ಪಡೆದುಕೊಂಡಿದ್ದಾರೆ. ತಂದೆಯ ಮಾರ್ಗದರ್ಶನದಲ್ಲಿ ಅವರ ಮಕ್ಕಳು ವೈದ್ಯಕೀಯ, ಸಾಮಾಜಿಕ ಮತ್ತು ಒಕ್ಕಲತನದಲ್ಲಿ ತೊಡಗಿಕೊಂಡಿದ್ದಾರೆ. ಅವರ ಅಣ್ಣ ಮುದುಕನಗೌಡರು ಇವರ ರಾಜಕೀಯ ಗುರುವಾಗಿದ್ದಾರೆ. ಮುಂಡಗಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಸಹಕಾರ, ಶಿಕ್ಷಣ, ಸಮಾಜ ಸೇವೆ, ಸಾಹಿತ್ಯ, ಸಂಸ್ಕೃತಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಜನಾನರಾಗಿ ಆದ ಶ್ರೀ ಎಸ್ ಪಾಟೀಲ್ರು 1994ರಲ್ಲಿ ಮುಂಡಗಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗುವುದರ ಜೊತೆಗೆ ಸಂಪುಟ ದರ್ಜೆಯ ಮಂತ್ರಿ ಆದರು. 3 ಅವಧಿಗೆ ಶಾಸಕರಾಗಿ, ಮಂತ್ರಿಯಾಗಿ ಜನೋಪಯೋಗಿ ಕಾರ್ಯಗಳನ್ನು ಮಾಡಿ ಜನಮಾನಸದಲ್ಲಿ ನೆಲೆ ನಿಂತಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿ ಆ ಕ್ಷೇತ್ರವನ್ನು ಜನಪ್ರಿಯಗೊಳಿಸಿದ್ದಾರೆ. ವಿಧಾನಸೌಧದಲ್ಲಿ ಬಸವಾದಿ ಶರಣರ ವಚನಗಳನ್ನು ಉಲ್ಲೇಖಿಸುವ ಮೂಲಕ ಶರಣ ಸಂಸ್ಕೃತಿಯ ಮಹತ್ವವನ್ನು ಎತ್ತಿ ಹಿಡಿದ ಶ್ರೀ ಎಸ್ ಪಾಟೀಲರ ಸಾಧನೆ ಸಿದ್ಧಿಯನ್ನು ಮನಗಂಡು ನಾಡಿನ ಅನೇಕ ಮಠಮಾನ್ಯಗಳು, ಸಂಘ ಸಂಸ್ಥೆಗಳು, ಕನ್ನಡ ಸಾಹಿತ್ಯ ಪರಿಷತ್ತು ಸೇರಿದಂತೆ ಕನ್ನಡ ಪರ ಸಂಘಟನೆಗಳು ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿದೆ. ಕರ್ನಾಟಕ ಚುಟುಕು ಸಾಹಿತ್ಯ ಕೇಂದ್ರ ಸಮಿತಿಗೆ 1 ಲಕ್ಷ ರೂಪಾಯಿಗಳ ದತ್ತಿ ನಿಧಿ ನೀಡಿ ಪ್ರೋತ್ಸಾಹಿಸಿದ್ದಾರೆ. ಚುಟುಕು ಸಾಹಿತ್ಯಕ್ಕೆ ಸತತ ಪ್ರೋತ್ಸಾಹಿತ ಬಂದ ಇವರಿಗೆ ಚುಟುಕು ದಾಸೋಹಿ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ದಯವಿಟ್ಟು ಸನ್ಮಾನ್ಯರ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿದರು. 2 ವರ್ಷ ಇವತ್ತು ಅವರು ಹುಟ್ಟುಹಬ್ಬ, ಆಗಸ್ಟ್ 13 ಹುಟ್ಟುಹಬ್ಬ ಅವರು ಇವತ್ತು. ಅದಕ್ಕಾಗಿ ಎಲ್ಲರೂ ಜೋರಾಗಿ ಚಪ್ಪಳೆ ತಟ್ಟುಗಳೊಂದಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಣ. ಈ ಸಂದರ್ಭದಲ್ಲಿ ಅವರಿಗೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಅವರಿಗೆ ಚುಟುಕು ದಾಸೋಹಿ ಎಂಬ ರಾಜ್ಯ ಪ್ರಶಸ್ತಿಯನ್ನು ನೀಡುವ ಗೌರವಿಸುತ್ತದೆ. ಎಲ್ಲರೂ ಚಪ್ಪಾಳೆ ಕಟ್ಟುವ ಮೂಲಕ ಅವರನ್ನು ಅಭಿನಂದಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮಹಿಳಾ ಘಟಕದ ಮಹಿಳೆಯರು ಸಹ ಹಿರಿಯರಾದಂತಹ ಎಸ್ ಪಾಟೀಲ್ಗೆ ಸನ್ಮಾನ ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂತೀವಿ. ಬೆಳಗ್ಗೆಯಿಂದ ಕಲಕೇರಿಯಲ್ಲಿ ಹಿರಿಯರಾದಂತಹ ಎಸ್ ಪಾಟೀಲ್ ಹುಟ್ಟುಹಬ್ಬದ ಕಾರ್ಯಕ್ರಮಗಳ ಬಿಡುವಿಲ್ಲದೆ ಇರುವಂತಹ ಈ ಸಮಯದಲ್ಲಿಯೂ ಸಹ ಅವರು ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಾವು ನೀಡಿದಂತಹ ಚುಟುಕು ದಾಸೋಹಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ. ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿಗೆ ಮೊದಲು ದತ್ತಿ ನಿಧಿ ನೀಡಿದವರು ಯಾರಂದ್ರ ಸಚಿವರಾದಂತಹ ಎಸ್ ಪಾಟೀಲ್ರು. ಅವರು 1 ಲಕ್ಷ ರೂಪಾಯಿಯನ್ನ ದತ್ತಿ ನಿಧಿ ನೀಡಿ ಪ್ರೋತ್ಸಾಹಿಸಿದ್ದಕ್ಕಾಗಿ ಅವರಿಗೆ ಚುಟುಕು ಸಾಹಿತ್ಯ ಪರಿಷತ್ತಿನ ಎಲ್ಲಾ ಘಟಕಗಳ ಸಹಯೋಗದಲ್ಲಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಹಿಳಾ ಘಟಕದವರು ಹಿರಿಯರಿಗೆ ಸನ್ಮಾನ ಮಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಚುಟುಕು ದಾಸೋಹಿ ಪ್ರಶಸ್ತಿ ಪುರಸ್ಕೃತರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀ ಎಸ್ ಪಾಟೀಲ್ ಸರ್ ಅವರು ವೇದಿಕೆ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಅವರಿಗೆ ಹೇಳ್ಕೊಡ್ತಾ ಇದ್ದೀವಿ. ಒಂದು ಸಂತೋಷದ ವಿಷಯ ಅಂದ್ರೆ
ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನ ಅಷ್ಟೇ ಗೌರವಿಸ್ತಾರ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಂದ ಬಹಳ ಪ್ರೀತಿ, ಬಹಳ ಗೌರವ. ಸೊ ಹಾಗಾಗಿ ಎಲ್ಲರಿಗೂ ಸಮಾನತೆ ಕಾಣ್ತಕ್ಕಂಥ ಬಸವಣ್ಣನವರ ವಿಚಾರಧಾರೆಯನ್ನು ಕೂಡ ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂಥವ್ರು. ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಅನೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾರ, ಇನ್ನೂ ಮುಂದೆ ಕಾರ್ಯಕ್ರಮದಲ್ಲಿ ಹೋಗೋರಿದಾರ. ಹಾಗಾಗಿ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಈಗ ತಮ್ಮೆಲ್ಲ ಪರವಾಗಿ ಕೊಡ್ತಾ ಇದ್ದಾರೆ. ಅವರು ನುಡಿಗಳು ನಾವು ಮತ್ತೆ ಕೇಳ್ಕೊಳ್ತೀವಿ. ದೇವೇಂದ್ರ ಧರ್ಮವಾಗಲಿ. ದೇವಿ ದೇವಿ ದೇವ ಅಂತರದಲ್ಲಿ ನೀನು ಒಲಿದರೆ ನೀನು ಒಲಿದರೆ ಹೊರತು ನೀನು ಒಲಿದರೆ ಎಲ್ಲ ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಟ್ಟು ಕೂಡಲ ತಾ ಮಾಡಿದ ಹೆಣ್ಣು ತನ್ನ ತಲೆನೇ, ತಾ ಮಾಡಿದ ಹೆಣ್ಣು ತನ್ನ ತಲೆನೇ, ತಾ ಮಾಡಿದ ಹೆಣ್ಣು ನಾರಾಯಣ ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಡಿಗೆ, ತಾ ಮಾಡಿದ ಹೆಣ್ಣು ನಾರಾಯಣನ ಇದು ಕಾರಣ. ಹೆಣ್ಣು ನನ್ನಲ್ಲ, ಹೆಣ್ಣು ರಾಕ್ಷಸ ಅಲ್ಲ. ಏನೋ ಸಾಕ್ಷಾತ್ ಕಪಿಲಿಸಿದ ಮಲ್ಲಿಕಾರ್ಜುನ ಬಡೇ ಚಪ್ಪಾಳೆನ. ಹೆಣ್ಣಿನೆಂದರೆಯೂ ಹೆಣ್ಣಿನಿಂದಲೇ, ಹೆಣ್ಣಿನಿಂದ ಸಕಲ ಸಂಪದ, ಹೆಣ್ಣಲ್ಲ ಕಾರಣ ಗಂಡಿಗೆ ಆದಷ್ಟು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು, ಕೊಟ್ಟದ್ದು ಕಟ್ಟಿದ್ದನು ಬೇಡ, ಅದನ್ನು ಕೊಟ್ಟಿದ್ದು. ಈ ಬಗ್ಗೆ ದೇವರಿಗೆ ಆವುದಂತರವೇ ಅವನು ಒಳ್ಳೆಯ ನಾವು ಕಿವಿ ಹೊಡೆಯೋದು ಇಲ್ಲಿ ಅಂತಾನೆ ಈಗ ಸುಳ್ಳು ಹೇಳ್ತಾನೆ. ದಂಡಿಗಿಲ್ಲದ ಹಾಡು, ಗುಂಡಿಗಿಲ್ಲದ ಸೊಂಪ, ಎಂಟರಿಲ್ಲದ ಮನೆ, ಉಂಡ ಹೋದ ಮುಂದ ಲಿಂಗವಿಲ್ಲದ ಪೂಜೆ, ಗಂಗೆ ಇಲ್ಲದ ಪೂಜೆ, ದೇವಗಳಿಲ್ಲದ ಮನೆ ಮಾತೆ, ಅನುದಿನ ಭಂಗ ಕಾಣ. ಗಾನ ವಿದ್ಯೆಯಿಲೇಸಿ, ಮಾನವತಿ ಸತಿಲೇಸಿ, ಸ್ವಾನುಭಾವಗಳ ಕಳೆಲೇಸಿ, ಎಲ್ಲಕ್ಕೂ ಗಾನೆಯಿಲೇಸಿ. ನಾರಿ ಪರರೋಪಕಾರಿ, ಸಕಲರ ಹಿತಕಾರಿ, ಸ್ವರ್ಗಕ್ಕೆ ದಾರಿ. ಇದರೆ ಮಾರಿ ನಾರೇ ಮಾರಿಸ ಲಾಭಘಟ್ಟದಲ್ಲಿ ಮನೆಗೆ ಕಲ್ಲಾರು ಕಷ್ಟರ ಎಲ್ಲ ಸಕ್ಕರೆ ಯಾರು ನೀನು ಎದ್ದೆದ್ದು ಬೀಳ್ತಿ, ಬುದ್ಧಾಗ ಸೋಲುತ್ತಿ, ಗದ್ದಲವೆನಿಸಿ ಪ್ರಸಿದ್ಧನಾಗುತ್ತೀವಿ. ಉದ್ಧರಿಸಿದ ಜಗನಿನ ಸಗನೆ ನಿನ್ನುದ್ಧಾರ ಗೊತ್ತಾಯ್ತು, ನಿನ್ನುದ್ಧಾರ ಗೊತ್ತಾಯ್ತು. ಬಸವಾದಿ ಶರಣ ಪ್ರಶ್ನಿಸಿ ಇಲ್ಲಿ ಅವ್ರು ಗಟ್ಟಿ ಕೇಳಿದ್ರಂತ ಹೇಳ್ತೀನಿ. 53ನೇ ಇಸ್ವಿ 54ನೇ ಇಸ್ವಿ ನಾವು ನಾಟಕದ ಪಾತ್ರ, ಬಸವಣ್ಣನ ಪಾತ್ರ, ಚಿಂತನದ ವಯ, ಇವರಪ್ಪ ನಾನು ಕೂಡ ಪಾತ್ರ ಓದಿದೆ. ಅವಾಗ ಲೈಟ್ ಇಲ್ಲ, ಕರೆಂಟ್ ಇಲ್ಲ, ಗ್ಯಾಸ್ ಪ್ರಥಮೆ ಗ್ಯಾಸ್ ಆಗ್ತದೆ. ಅದಕ್ಕಿಂತ ಹಿಂದೆ ದೊಡ್ಡದಾರು ಇಲ್ಲ, ಲಕ್ಷ ಗ್ಯಾಸ್ ಇದ್ದಿಲ್ಲ. ಕಾಲ ಕತ್ತೆ. ಆಮೇಲೆ ಸ್ಪೀಕರ್ ಇದೆ.
ನೀವು ಇಲ್ಲಿಂದ ಭಾಳ ಅಂದರೆ ಏನು ದೂರ ಆಗುತ್ತೆ ಇಲ್ಲಿಗಿದ್ದು ಅಲ್ಲಿಗೆ ಇಲ್ಲಿಗೆ ಒಂದು 50-100 ಕಿಲೋಮೀಟರ್ ಆಗೋದು. ಅಲ್ಲ ಸ್ವೀಟ್ ಆಗ್ಬೋದು. ನಾವು ಜಾತ್ರೆ ನಾಟಕ ಹಾಕಿದ್ರೆ 5,000-10,000 ಜನ ಸೇರಲ್ಲ. ಹಳ್ಳಿ ಮಂದಿ ಬಡ್ಡಿ ಕಟ್ಟಿ ಕಡೆ ಮಂದಿ ಕೇಳಂಗೆ ಹಾಡ್ತೀವಿ. ನಾನು ಬಸವಣ್ಣನ ಪಾಠ ಮಾಡ್ಕೊಂಡು ಬಂದರೆ ಕಾಂಚನವೆಂಬ ನಾಯನೆಚ್ಚು ನೀವು ಮರೆದನಿಯ ಕಾಂಚನಕ್ಕೆ ಬೇಳೆ ಇಲ್ಲದು ಲಿಂಗಕ್ಕೆ ಬೇಳೆ ಇಲ್ಲದು ಹೊರಗೆ ಮೆಚ್ಚಿದ ಸುನಗನನು ಅಮೃತದ ಬಲ್ಲಯ್ಯ ಅಂತ ವಚನ ಹೇಳ್ಕೊಂತ ಅದನ್ನ ಹಾಡ್ಕೊಂತ ಸಣ್ಣ ಹುಡುಗರು ಚಂದ ಕಾಣ್ತಿದ್ವಿ. ಬಸವಣ್ಣನ ಪಾತ್ರ ಆಯ್ತು. ಈಗ ಚೆಂದ ಆಮೇಲೆ ಹಾಡಿಕೊಂಡು ಚೆಂದ ಕೆಲ್ಸಗಳು ಕಟ್ಟನ ಸುಖ ಇತ್ತು. ಜಗ್ ಹಾಡಿಕೊಂತ ಹಿಂಗೆ ಬರೆದಾಗ ಇಡೀ ಸ್ಟೇಜ್ ಅಂತ ನಮಸ್ಕಾರ ಮಾಡ್ತೀವಿ. ನನಗಲ್ಲ. ಕೊನೆ ಮಂದಿ ಕೇಳಂಗೆ ಹಾಡ್ತೀವಿ. ಹತ್ತೂರು ಅರ್ಥ ಆಯ್ತು. ನಾವೆಲ್ಲ ರೊಕ್ಕ ಪಕ್ಕ ಹಚ್ತಿದ್ದಿಲ್ಲ. ದುಡ್ಡು ಹಚ್ಚಿ ಅದೇನು ಕಂಪೌಂಡ್ ಹಾಕಿ ಏನೇನಿಲ್ಲ. ಹಳ್ಳಿ ಜನ ಬರೋದು ಆಟ ಆಡ್ತಿದ್ವಿ. ಕಡೆ ಮಂದಿ ಕೇಳಂಗೆ ಹಾಡ್ತಿದ್ವಿ. ನಮ್ಮ ಕಂಠ ಹಂಗಿರ್ತಂತ ಅಷ್ಟ ಅಲ್ರಿ ಅವನಾರ ಕಿವಿ ಹ್ಯಾಂಗಿದ್ವಿ ಎಲ್ಲರೂ. ನೀನು ಕಿವಿ ಕಳೆದೀವಿ ಈಗ. ಎಲ್ಲಿವರೆಗೆ ಕೂತಾನೆ ಅವ ಶಬ್ದ ಮಾಲಿನ್ಯ ಏನೇನು ಮಾಡಿದೆ ಈಗ. ಭಾಳ ಜನ ಕಿವುಡರಾಗ್ಯದ. ಶಬ್ದ ಮಾಲಿನ್ಯದಿಂದ ಏನಾಗೈತಿ? ಹಾರ್ಟ್ ಫೇಲ್ ಹೆಚ್ಚಾಗತ್ತವ. ಈ ಶಬ್ದದಿಂದ ಪಕ್ಷಿಗಳ ಸಹಾಯಕತ್ತವ. ಯಾವ್ದಾವ ಡಿಜನ್ ಭಜನ್ ಅಂತ ಗೊತ್ತಾಗೈತಿ. ಸುಪ್ರೀಂ ಕೋರ್ಟ್ ಹೇಳಿದೆ ಶಿಕ್ಷಾ ದಂಡ ಇದೆ. ಅದಕ್ಕೆ ಇದಕ್ಕೆ ಸಿಕ್ಕ ಇಷ್ಟು ಹೆಚ್ಚಿದ ದಂಡ ಆಗುತ್ತೆ. ಎಷ್ಟು ಡಿಸಿಬಲ್ ಹಚ್ಚಬೇಕಂತ ನೇಮ್ ಐತೆ. ನಮ್ದು ನಿಮ್ಮದು ಆಗ್ತಾಯಿ. ನಮ್ಮ ಮಕ್ಕಳು 25-30 ಕ್ಯೂರ್ ಆಗ್ತವೆ. ಹೇಗೆ ಹೊರಟ್ರೆ ಕ್ಯೂರ್ ಆಗ್ತಾವ. 30 ವರ್ಷ ಅಂತ ಹಾಡ್ತಾರೆ ಆಗ್ತದೆ. ಹೇಳೋ ಡಾಕ್ಟರ್ ನೀನು ಆಗೈತ್ರಿ ಭಾಳ ಮಂದಿ ಬೇಸಿಗೆ 7 ಗಂಟೆಗೆ ಭಾಳ ಏನು ಹುಡುಗರಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ನಮ್ ಗದಗ ಜಿಲ್ಲೆದಾಗ ಈಗ 3 ವರ್ಷದಾಗ 300-400 ಜನ ಸತ್ತಾರ ಅಂತ ಹಾಡ್ತಾರೆ. ಮೊನ್ನೆ ನಮ್ಮೂರ ಒಬ್ಬ ಸಣ್ಣ ಹುಡುಗ ಸತ್ತ. ನನ್ನ ಮೊಮ್ಮಗ ಮುಸಲ್ಮಾನ್ ಹುಡುಗ. ಇವತ್ತ ಇದು ಏನಾಗಿದೆ ಅಂದ್ರೆ ನಮ್ಗೆ ಯಾರಿಗೂ ಇದ್ರ ಕಲ್ಪನೆ ಇಲ್ಲ. ಯಾಕೆ ಬೇಕಂತ ಸ್ಥಿತಿ ಹೆಲ್ಪ್ ಮಾಡು ನೀವು ಕೆಲಸ. ಆ ಕಾರಣದಿಂದ ಇದೆಲ್ಲ ನಾವು ಪರಿಸರ ವಿಚಾರ ಮಾಡಬೇಕಾಗುತ್ತೆ. ನಮ್ಮ ಚುಟುಕು ಸಾಹಿತ್ಯಾಗ ಪರಿಸರದ ಬಗ್ಗೆ ಹೇಳ್ಯಾರ. ಅದಕ್ಕೆ ಇಷ್ಟೆಲ್ಲ ಹೇಳಿದೆ. ಚುಟುಕು ಸಾಹಿತ್ಯ ಏನು ಹೇಳಿಲ್ಲ. ಯವ್ವ ನಿಮಗೆ ಹೇಳ್ಯಾನ ದೇವರಿಗೆ, ನಮಗೆ ಹೇಳ್ಯಾರ ದೇವರಿಗೆ. ಅವನಿಗೆ ಹೇಳಕ್ಕ ನನಗೆ ಈಗ ಬರ್ತ ಹಗಲಲ್ಲಿ ಏನು ಬೇಕಾಗಿ ಹೇಳಕತ್ತ ಮಂದಿ ಹೇಳಿದ ಅಂತ ಅವ್ನು ಹೇಳ್ತಾನೆ. ಏನು ನಮ್ದು ಉಳಿದಿಲ್ಲ, ನಿಮ್ದು ಉಳಿದಿಲ್ಲ. ಹಾಗೆ ಇಲ್ಲೊಬ್ಬರು ಮಹಾನ್ ಭಾವ ಕುಂತಾರೆ ನಂದಿರಿ. 1000 ವಚನಗಳ ಸರ್ದಾರ. ನಾನು ಹೇಳಿದ್ರೆ ಈಗ ನಾ ಏನು ತಿಳ್ಕೊಂಡಿದ್ದೆ ಅವ್ರ ನೀನು ಅಂದಿರ್ತಾರೆ ಗೌಸನ್ ಬಂದ ಇದ್ರೆ ಕೊಡಬೇಕಂತ ಮಾಡಿದ್ದು. ನಾನು ಕೇಸ್ ಕೊಡಬೇಕು ನಾನು ಹೋಗೋಣ ಅಂತೇಳಿ ಹಾಗೆ ಇವತ್ತ 1000 ವಚನಗಳನ್ನು ಬಾಯಿ ಪಾಠ. ಇದನ್ನ ಯಾಕೆ ಹೇಳಿದ್ನಂದ್ರೆ ಸರ್ವಜನ ವಚನಗಳು ಚುಟುಕು ಸಾಹಿತ್ಯಗಳು ಹುಟ್ಟ್ಯಾವ. ಸರ್ವಜ್ಞ ಅಂತೂ ಸಂಪೂರ್ಣ ಚುಟುಕು ಸಾಹಿತ್ಯ, ಪೂರ್ಣ ಚುಟುಕು ಸಾಹಿತ್ಯ ಸರ್ವಜ್ಞ. ಏನೇನು ಹೇಳ ಸರ್ವಜ್ಞ. ಇಂದು ನಾನು ಅಸೆಂಬ್ಲಿಗಿದ್ದೆ. ಭಾಳ ಸ್ವಲ್ಪ ಮಾತಾಡಿ ವಚನ ಹೇಳ್ರಿ ಅಂದ್ರೆ ಅಸೆಂಬ್ಲಿ ನಾನು ಮೊದಲು ಅಲ್ಲೇ ಕಾಂಗ್ರೆಸ್ ಮಂದಿ DK ಶಿವಕುಮಾರ್ ಹೊರಗಿತ್ತು ಮಂತ್ರಿ. ನಾ ವಿರುದ್ಧ ಬೈತಾರೆ ಎಲ್ಲರೂ. DK ಶಿವಕುಮಾರ್ ವಚನ ಹೇಳ್ತಾರೆ. ನೋಡ್ರಪ್ಪ ನಾನು ವಚನ ಹೇಳ್ತೇನೆ, ನೀವು ಹೇಳಿದ್ರೆ ನನ್ನ ಕೈ ಬಿಡಿ ಬಾರ್ತಿದ್ದೆ.
ಆಮೇಲೆ ಅಧ್ಯಕ್ಷರು ಹೇಳಿದೆ ನೋಡ್ರಿ ನಾನು ವಚನ ಹೇಳೋದಿಲ್ಲ, ನಾ ಇವತ್ತು ಸರ್ವಜ್ಞ ವಚನ ಹೇಳ ಸರ್ವಜ್ಞ ವಚನ ಹೇಳಿದ್ರು ಮತ್ತೆ ಕಾಂಗ್ರೆಸ್ ಮಂದಿ ನನಗೆ ಎದ್ದು ಆಯ್ಕೆ ವಿಷಯ ನಾನು ನೋಡ್ರಿ ಈಗ ಅಂತ ಅಧ್ಯಕ್ಷರು ಹೇಳಿದೆ. ಏನಾಗಿ ಹೇಳಿ ನೋಡೋಣ ಅಂತ ಡಿ ಕೆ ಶಿವಕುಮಾರ್ ಎರಡು ರಾಣಿಗೆ ಬಲ್ಲ, ಸುಳ್ಳು ಸಿಂಪಿಗೆ ಬಲ್ಲ, ಕಳ್ಳ ತಳವಾರ ಬಲ್ಲ, ಇವೆಲ್ಲ ನಮ್ಮ ಕಾಂಗ್ರೆಸ್ಸಿಗೆ ಬಲ್ಲ ಸರ್ ಅಂತ ಡಿ ಕೆ ಶಿವಕುಮಾರ್ ನಕ್ಕು ಎಲ್ಲರೂ ನಕ್ಕು ಅಧ್ಯಕ್ಷರು ನಕ್ಕು. ಡಿ ಕೆ ಶಿವಕುಮಾರ್ ನಾನು ಸಂಸ್ಕೃತ ಉತ್ತರ ಹೇಳಿದ ಹಂಗದ ಅಂತ ಹೇಳ್ತೇನೆ ನಿಮ್ಗೆ. ಆಮೇಲೆ ನಾನು ಅಸೆಂಬ್ಲಿ ಮಾತಾಡೋಣ, ನಾನು ವಿರೋಧ ಪಕ್ಷ ಕೂತಿದ್ದೆ, ನಮ್ಮ ಮೋಟಮ್ಮ ಮಂತ್ರಿ ಒಬ್ಬ ರಿಸರ್ವ್ ಮಾಡಿ ಹೆಂಗಿರ್ತಾವೆ ಹೇಳ್ಕತ್ತೀನಿ. ನಮ್ಮ ಶರಣ ಸಾಹಿತ್ಯ ವಚನ ಹಂಗೆ ಅಡ್ರೆಸ್ ಮಾಡಿದ್ದು ಹೇಳಕತ್ತೀನಿ. ನಾನು ಎಲ್ಲರೂ ಸುಮ್ಮನೆ ಮೇಡಮ್ ಕೆಟ್ಟ ಬೇರೆ ಎಷ್ಟು ಟೀಕೆ ಮಾಡಿ ಸರ್ಕಾರ ಎಂಥ ಟೀಕೆ ಕೊನೆಗೆ ಯಾರೂ ಇದ್ದೇ ಇಲ್ಲ. ಎಲ್ಲರೂ ಅಲ್ಲೇ ಅಸೆಂಬ್ಲಿ ಡಿಸಲ್ವ್ ಆಗ್ಕೊಂಡಿರ್ತೀವಿ, ಯಾರೂ ಇದ್ದೇ ಇಲ್ಲ. ನಮ್ಮ ಪಾರ್ಟಿ ಅಲ್ಲೇ ಎಲ್ಲರೂ ಕಾಂಗ್ರೆಸ್ ಕೂಡ ಕೊಂಟ ಬಿಟ್ಟಿದ್ರು. ನಾನು ಒಬ್ಬ ಕೂತಿದ್ದು ವಿರೋಧ ಕೊಡಲ್ಲ. 3 ದಿವಸ ನನ್ನ ಮಾತಾಡಕೈತೆ ಹೊಡಿ ನಾನು ಹಂಗೆ ವಚನ ಸಿಕ್ಕು ನಾನು ಪ್ರಧಾನ ಶರಣ ವಚನಗಳು ಹೇಗಲ್ಲ ಅಂತ ನಾನು ಕೇಳ್ತೀನಿ. ವಿರೋಧ ಪಕ್ಷದಾಗ ಕುಂತಾಗ ಅದ ವಚನ ನಾನು ಹೇಳಿ ಟೀಕಾ ಮಾಡಿದ್ದೆ. ಆಡಳಿತ ಪಕ್ಷದ ಬಂದ ಮೇಲೆ ಅದ ವಚನ ಹೇಳಿ ಪ್ರಶಂಸೆ ಮಾಡಿದ್ದೆ. ಯಡಿಯೂರಪ್ಪ ಹಣಿ ಹಂಗಿಲ್ಲವು ನಮ್ಮ ವಚನಗಳು. ಅದನ್ನೇ ಹೇಳಿ ನೀವು ಬುದ್ಧಿನೇ ಹೇಳ್ಬೋದು, ಇದನ್ನು ಮಾಡ್ಬೋದು, ಟೀಕೆನೂ ಮಾಡ್ಬೋದು. ಆ ರೀತಿ ಹೇಳಿದ ಮುದ್ದಮ್ಮ ಜಗ್ ಕಾಂಗ್ರೆಸ್ ಅಲ್ಲಿ ಟೀಕಾ ಮಾಡಿಬಿಟ್ಟೆ. ಜಗ್ ಟೀಕಾ ಮಾಡಿದ್ರೆ ಮುದ್ದಮ್ಮ ತಿಳ್ಕೊಬೇಕು. ಮುದ್ದೆ ಮಾಡಲು ಎದ್ದು ಏನು ಹೇಳಿದ್ರು ಬರ್ರಿ. ಕಳಬೇಡ, ಕೊಲಬೇಡ, ರುಚಿಯ ನುಡಿಯಲೇಬೇಡ, ಮುನಿಯ ಬೇಡ, ಅನ್ಯರಿಗೆ ಹೆಸರುಗಳಬೇಡ, ನನ್ನ ಬಣ್ಣಿಸಬೇಡ, ಇದಿರು ಹೊಳೆಯಲ್ಲಬೇಡ ಅಂತ ಹೇಳಿದ್ರು. ಇದೇ ಅಂತ ಇದೇ ಬಯಸುತ್ತಿ, ಇದೇ ನಮ್ಮ ಮೂಲ ಸಂವಾದಗಳು ಸರಿ ಅಂತ ಎಷ್ಟು ಹೇಳಬೇಕು. ಟೀಕಾ ಮಾಡಿದ್ರು ಎರಡೈತೆ ಎಲ್ಲ ಇದು ಹೇಳ್ತಾರೆ. ಒಂದೇ 3 ದಿನ ಮಾತಾಡಿ ಇದೊಂದು ವಚನದಾಗ ಸಾಕ್ತಿದ್ದ. ನಾ ಸುಮ್ಮನೆ ಕುಂತೇನೆ, ನಿಮ್ಮ ಅಪ್ಪ ಸುಮ್ಮನೆ ಕುಟ್ರಮ್ಮ. ವಚನಗಳದಾವು, ಬೈದವರನ್ನ ಬರೆದವರನ್ನು, ಬೈದವರನ್ನ ಬಂಧುಗಳನ್ನು, ನಿಂದಿಸದವರನ್ನ ತಂದೆ ತಾಯಿಗಳನ್ನು, ಆಡಿದವರನ್ನು ಆಳದರಿಂದ, ಜರಿದವರನ್ನ ಜನ್ನ ಬಂಧುಗಳನ್ನು, ಹೊಗಳಿದವರನ್ನ ಅನ್ನ ಸಿಕ್ಕಿದವರು ಸಮಾಜ ಎಲ್ಲ ಹೊಗಳಿಗೆ ಅಡ್ಡಬಾರ ಧರ್ಮಿ ಅಂತ ಹೇಳ್ತಾನೆ ಬಸವಣ್ಣ. ಮುಟಮ್ಮ ನೀವು ಹೇಳಿದ ಟೀಕೆ ಅಲ್ಲ, ನಾನು ಬುದ್ಧಿವಾದ ಹೇಳಿದೆ. ಬಸವಣ್ಣ ಹೇಳಿರೋದು ಇದ್ದಿದ್ದಂಗೆ ಹೇಳಿದ್ರೆ ಟೀಕೆ ಆಗೋದಿಲ್ಲ. ಅದಕ್ಕೆ ಉತ್ತರ ಕೊಟ್ಟು ಅಷ್ಟನು ಇದ್ದಿದ್ದಂಗೆ ಹೇಳಿನಿ. ನೀವೇನೇನು ಮಾಡಾಕತ್ತೀರಿ ಕಾಂಗ್ರೆಸ್ ತರೋದು ಇದ್ದಿದ್ದಂಗೆ ಹೇಳಿನಿ, ಅದಕ್ಕೆ ಟೀಕೆ ಆಗಲ್ಲ ಅಂತ ಹೇಳಿ ಆ ಕಾಂಗ್ರೆಸ್ ಅನ್ನು ಗೆದ್ದು ಬಾದದ್ದು ಎಲ್ಲ ಮರುದಿವ್ಸ ಪೇಪರ್ ಬಂದು ಬೇಕಾನೆ. ಆದ ದಿವಸಕ್ಕೆ ನಾ ಕಾಂಗ್ರೆಸ್ ಆಪ್ಷನ್ ಹೊರಟುಬಿಡ್ತೀನಿ, ಕಾಂಗ್ರೆಸ್ ಸೇರ್ಪಡೆ ಆಯ್ತೀರಿ. ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಿರ್ತೀನಿ. ಹೇಳ್ತೀನಿ ರಾಜಕೀಯ ಬಾಣತನ ನಾನು. ಇಷ್ಟೆಲ್ಲ ಬೇದಿರಲ್ಲ ಬೇದ ಅದ್ರ ಮುಂದೆ ಏನಾಯ್ತು, ಕೃಷ್ಣ ಅವ್ರು ನಮ್ಮ ಕೆಲಸ ಅದೆಲ್ಲ ಹೇಳಿದ್ರು ಬಳತ್ತಾಗತ್ತ. ರಮೇಶ್ ಕುಮಾರ್ ಅವರು ನಾವು ಕೂಡಿ ನಾವಿಬ್ಬರು ಪಾರ್ಟಿ ಬೆಟರ್ ನಿರ್ಣಯ ಮಾಡಿದ್ವಿ. ಕಡೆ ಕೃಷ್ಣ ಅವ್ರ ನಾವು ಹಂಚ್ಕೊಂಡು ಪಾರ್ಟಿ ಹಾಕಿ ಕುಪ್ಸನ್ನ ಕರ್ಕೊಂಡು ಹೋದ. ಪೇಪರ್ ಪ್ರಶ್ನೆ ಓಸು ತಂದಿರ್ತಾರೆ, ಓಸು ನಿಂದಿರ ಒಟ್ಟು ಆದರೂ ನಾನು ದುಡ್ಡು ಸೇರಲಿಲ್ಲ. ನೋಡ್ರಿ
ವಿರೋಧ ಪಕ್ಷದಿಂದ ಏನು ಮಾತಾಡಬೇಕು ಅಂತ ಮಾತಾಡ್ತಾರೆ. ನಾವು ಮೊದಲಿಂದ ಕಾಂಗ್ರೆಸ್ಸಿಗೆ, ಅಂದರೆ ಕಾಂಗ್ರೆಸ್ಸಿಗೆ ನೋಡು, ಪಾರ್ಟಿ ಒಳಗೆ ಮೇಲೆ ಎರಡು ಆಗಿತ್ತು. ಈಗ ನಮ್ಮಣ್ಣ ಡೈಲಿ ಮೆಂಬರ್ ಇದ್ದರು, ನಾ ಕಾಂಗ್ರೆಸ್ ಪಾರ್ಟಿ ಹೊಡೆದ ಮೇಲೆ ಅರ್ಥ ಆಗಿ ಹೊರತು ನಾವು ಕಾಂಗ್ರೆಸ್ಸಿಗರು. ಅದಕ್ಕೆ ಈಗ ನಮ್ಮ ಪಾರ್ಟಿ ಎಲ್ಲ ಹೊರಡೋದಕ್ಕೆ ಹೋದಪ್ಪ. ನಾವು ಒಬ್ಬರಿಗೊಬ್ಬರು ಗುದ್ದಾಡಿ ಸರ್ಕಾರ ಕಳೆದು ಹಾಳು ಮಾಡಿ ಬಂದಿದ್ದೀವಿ, ಎಲ್ಲರೂ ಬಾರ. ಈಗ ಏನಾದಪ್ಪ ಇವರೆಲ್ಲ ಹೊಂದಿಸ್ಕೊಂಡಪ್ಪ. ಅದಕ್ಕೆ ನಮ್ಮ ಊರಿನ ಮನೆಗೆ ಬಂದಿನ ಸ್ವಲ್ಪ ಸುದ್ದಿ ಮಾಡಿ ಹೇಳ್ತೀವಿ. ನಾಚಿ ಕೇಳಲ್ಲ. ಇದು ನಮ್ಮ ಪರಿಸ್ಥಿತಿ ಅವ. ಅದಕ್ಕೆ ಏನಾದರೂ ಮಾನ ಮರ್ಯಾದೆ, ಧರ್ಮ, ನ್ಯಾಯ, ನೀತಿ ನಮ್ಮ ಮನೆಯ ಸಂಸ್ಕಾರ ಉಳಿದ್ರೆ ಯಾರು ಜಗ್ಗಿ ಹೇಳ್ಬೇಕು. ನಿಮ್ಮಿಂದ ಉಳಿದ ಬೇವ ಉಳಿದಿಲ್ಲ. ಅದೇನ್ ಮಾಡೋದು? ನೀವು ಕೇಳಿ. ಭಾಳ ಜನ ಕುಡಿಯಕತ್ತೇವೆ, ಸಿಗರೇಟ್ ಸೇದಕತ್ತೇವೆ. ಇವತ್ತು ಒಂದು 1000 ಅಂತೇಳಿ ಒಬ್ರು ಬಂದು ಅಂತ ಬಂದಾರೆ. ಒಂದು ಹುಡುಗಿ MBBS ಯಾವ ಓಡಿಬಿಡು. ಆ ಹುಡುಗಿ ಕೂಡ ಹಾಗೆ ತಪ್ಪಿಸಿದ್ರು. ನಾನು ದೇಶಿ ಕಪಾಯ ಯಾವಾಗೈತಂದ್ರೆ, ನಮ್ಮ ಮಹಿಳೆಯರು ಏನಾದರೂ ಕೆಟ್ಟರೆ ದೇಶ ಅಪಾಯ ಇದೆ. ನನ್ನಂತೇಳಿ ಏನ್ರೆ ಹಿಂಗೆ ಹೊಳಿದ್ರೆ ಏನೋ ಬರೆಸ್ತಾರೆ ಸರ್. ಅದಕ್ಕೆ ಹೇಳಿದ್ದೀನಿ, ಓಟು ದೊಡ್ಡ ಜಾಗ ಅನ್ನೋಣ ಹೇಳ್ತೇನೆ. ಎಲ್ಲ ನನ್ನಲ್ಲಿ ಒಳ್ಳೆ ಯಾವ ಗುಣ ಇದೆ, ನಮ್ಮ ಅವ್ವ, ನಮ್ಮ ತಾಯಿ ಹ್ಯಾಂಗೆ ಕಲಿಸ್ತೈತೆ ನಮ್ಮ. ನಾನು ಗೌಡ 18 ವರ್ಷ ಗೌಡ್ತೀನಿ. ಈಗಿನ ಗುರಾಗ ನಮ್ಮ ಮಾಲೀಕರ 50 ವರ್ಷದ ಈ ಗೌಡ್ರಿಗೆ ಹೇಳಿದ್ರು, ಮಾಸಕ್ಕಿನ ಗೌಡ್ರು ಮಾಸಕ್ಕೆ ಗೌಡ್ರು ಬಂದಿದ್ರು. ನಾನು ನಮ್ಮ ಮಾಲೀಕ ಸಿದ್ದಪ್ಪ ಇಲ್ಲೇನ ಇಲ್ಲೊಂದು ಸಾಯ್ತು. ಆಮೇಲೆ ನಾನು ಸಿದ್ದಪ್ಪನ ಏನ ಕರಿಬೇಕು, ಲೇ ಸಿದ್ದಪ್ಪ ಅಂತ. ನಮ್ಮವ್ವ ಏನಂದರೆ ಹೇಳೋದಿಲ್ಲ ನೋಡಪ್ಪ, ನನ್ನ ಮಗಳಿಗೆ ಹೇಳ್ಬೇಕು ಮಾಡಿ ಹೇಳ. ನಾನು ಹಿಂಗೆ ಅನ್ಬಿಟ್ಟ ನಮ್ಮಮ್ಮ ಏನಂತೇಳಿ ಇಲ್ಲ ಮನಸ್ಸಿದ್ದೆ ಅಂತ ಊಟ ನನ್ನ ಬೇಕು. ಆಮೇಲೆ ಅವನು ಎಸಿ ನೀನು ಎಸಿ ನೋಡಿ ಹೆಂಗೆ ಕೇಳ್ತಾನ. ಚಲೋ ಅಲ್ಲಪ್ಪ ಅವ್ನು ಸಿದ್ದಪ್ಪ ಕಂಡುಬಿಟ್ರೆ ಏನಾಗತ್ತಿ, ಏನಾಯ್ತು ಅಂದ್ರೆ ನಾವು ಏನು ಹೇಳಿ ಸಿದ್ದಪ್ಪ, ಸಿದ್ದಪ್ಪ ನಿಮ್ಮ ಗೌಡಿಗೆ ನೇಣು ಹುಡಿ ಕಳಿಸು. ನೋಡಿ ವಾರಿ ಕಾರಣ ನಾನು ನೇಣು ಹುಡಿ ಅಂತ ವಾರಿ ಕಳಿಸ್ತೀನಿ, ನೇಣು ಹುಡಿ ಕಳಿಸ್ತೀನಿ ಗೌಡಿಗೆ. ನೋಡಿ ನಿಮ್ಮ ತಾಯಿ ಹಂಗೆ ನೀವೆಲ್ಲ ನಿಮ್ಮ ಮಕ್ಕಳು ಎಲ್ಲ ಮಾಡ್ಬೋದು, ಈಗ ಮಾಡಿ ಎಲ್ಲ ಅವ್ರ ತಾಯಿಗೆ ಕಾರಣ, ನೀವೇ ಕಾರಣ. ಈಗ ಯಾರ ಕಾರಣ? ಗಂಡರ ಕಾರಣ. ಇದೆಲ್ಲ ರೀ ತಾಯಿ ಸತ್ ಮೇಲೆ ಯಾರು? ತಾಯಿ ಸತ್ ಮೇಲೆ ಯಾರು? ಹೆಂಡತಿ ಹೆಂಡತಿನೂ ಆಗ್ತಾಳ, ಮುಂದೆ ತಾಯಿನೂ ಆಗ್ತಾಳ. ಬಹುಶಃ ನಿಮ್ಗೆಲ್ಲ ನೋಡಿದ್ರೆ ನಾನು ನನ್ನ ಹೆಂಡತಿಗೆ ಬನ್ನಿ ದಿವಸ ಪತ್ರಿಕೆ ಕೊಟ್ಟು ಪಾದ ಮುಟ್ಟು ನಮಸ್ಕಾರ ಮಾಡ್ತೀನಿ. ಪಾದ ಅದನ್ನು ಫೋಟೋ ಯಾರ್ಯಾರು ಹಾಕಿಬಿಟ್ಟು ಪೇಪರ್ನ ಹೀಗಾಗಿ ವಾಟ್ಸಪ್ ಮಾಡ್ತಾರೆ. ಇವ್ರು ಹಾಕ್ಯಾರ ನೋಡ್ರಿ, ಭಾಳ ಚಲೋ ಆಯ್ತಾನೆ. ನಾನೇನು ಮಾಡ್ತೀನಿ ಅಂದ್ರೆ, ನಾನು ಲಗ್ನ ಕುಂತೀನಿ
ಲೆಕ್ಕಕ್ಕೆ ಹೋದ್ಮೇಲೆ ಏನು ನಮಸ್ಕಾರ ಮಾಡೋದು ಏನು ಮಾಡೋದು ಇವ್ರು ನಮಸ್ಕಾರ ಮಾಡೋದು ಮತ್ತೆ ಅವ್ರು ಮಾಡಿಸುವಾಗ ಹಿಂದೆ ನೋಡ್ತಾರೆ ಅವ್ರು ಮಾಡಕ್ಕೆ ಹಿಂದೆ ನೋಡ್ತಾರೆ. ನಾನು ಕೇಳಿದೆ ಯಾರಂದ್ರೆ ನಂಗೆ ಎಂಟು ಪಡಿಸ್ತಾರೆ ಅವ್ರು ಮಾಡೋದು ಎಂಟು ಪಡ್ರೆ ಡಾಕ್ಟರ್ ಕೇಳಿದೆ ಅದಲ್ಲ ಮೊನ್ನೆ ನಮ್ಮ ಯಾರು ಸಾಹಿತಿ ವಿವೇಕಾನಂದರು ಮುಂಚೆ ಮಾಡಿಸಿದ್ವಿ ಮಾಡ್ಯಾರ ಏನಂದ ಒಂದು ಇದು ಇತ್ತು ಬಾರ ಮ್ಯಾಚ್ ಅಂದ ಅಂದೆ ನಾನು ಕೇಳಿದೆ ಎಲ್ಲರಿಗೆ ಇಲ್ಲ ನಮ್ಮ ಮಳೆಯನ್ನ ಕೇಳಿಸ್ತಾರೆ ಅದು ಹಳೆಯನ್ನ ಕೇಳಿಸ್ತಾರೆ ಹಳೆಯನ್ನ ಕೇಳಿ ಮಗ ಒಬ್ಬ ನೀನು ನನ್ನ ಮಗಳಿಗೆ ಕಾಲುಂಗ್ರ ರೀತಿ ಕಾಲುಂಗ್ರ ಅದನ್ನ ನೋಡ್ರಿ ಹೆಂಗ ಆಗಲ್ಲಪ್ಪ ನಮ್ಮ ಧರ್ಮದಾಗ ಐತೆ ನಮ್ಮ ಧರ್ಮದಾಗ ಐತಿ ಸವ ಶರಣರು ಅದನ್ನ ಹೇಳಿದ್ರು ಗಂಡು ಹೆಣ್ಣೆ ಎರಡೇ ಜಾತಿ ಎರಡು ಸವ ಹಾಗೆ ಇವತ್ತು ಎಲ್ಲರೂ ನನ್ರಿಗೆ ಅದ ನಮ್ಮ ಧರ್ಮದ ಕಾಲುಂಗುರ ಇಡಿಸ್ತಾರ ಅಲ್ಲಿ ಅವತ್ತ ನೀ ಕಾಲುಂಗುರ ಇಡಿ ಅಂತ ನೀನು ನಿನ್ನ ಹೆಂಡತಿ ಪಾದ ನಿನ್ನ ಪಾದ ಸವಾಗಿ ಹೋಗ್ರಿ ಅಂತ ಹೇಳಕ್ಕ ನಮ್ಮ ಧರ್ಮದಾಗ ಐತದ ಅದನ್ನ ಸುಮ್ಮನೆ ಏನೇನು ತಿಳ್ಕೊಂಡು ಏನು ಮಾಡ್ಬಿಟ್ರೆ ಈಗ ಗಂಡ್ರಿಗೆ ನಮಸ್ಕಾರ ಮಾಡ್ತಾರೆ ಗಾಂಡ್ರ ಮಾಡ್ತಾರೆ ಅದನ್ನ ಈಗೆಲ್ಲ ನಮ್ಮ ಕೇಳಿ ಇನ್ನ ನಾನು ಕುಟುಂಬ ಸಾಹಿತ್ಯ ಬಗ್ಗೆ ಅದರಲ್ಲಿ ಹೇಳೋದು ಬೇಡವಾ ಅದು ಕುಟುಂಬ ಸಾಹಿತ್ಯ ಹೇಳೋದು ಬೇಡ ಅಂತಾನೆ ಒಂದು ಸಭೆ ನನ್ನ ಫೋಲೋಗಳು ಇಲ್ಲರ ಅವ್ರು ಕೆಲವು ಕುಟುಂಬ ಸಾಹಿತ್ಯಗಳ ಎಲ್ಲ ಹೇಳ್ತೇನೆ ಏನೇನು ರೂಮ್ ನಂಬಿಕೆ ಮಾಡ್ತೀರಿ ಏನು ಕತೆ ಯಾವ್ದು ಹೇಳು ಹಳ್ಳಿಗಳು ಅದು ಸುಟ್ಟು ಬಂದ್ರೆ ಮಕ್ಕಳು ಸುದ್ದಿ ಸಾಹಿತ್ಯಗಳೇ ಅಂತ ಜನಗಳ ಒಬ್ಬ ಗಂಡು ಹೋಗಿ ಹಳ್ಳಿಗಳ ಸುತ್ತಿ ಆಗ ಹೊಟ್ಟೆ ಇಟ್ಕೊಂಡು ನೋಡ್ತಿರ್ತಾರೆ ಏನು ಅರ್ಥ ಸುದ್ದಿ ಸಾಹಿತ್ಯ ಹಳ್ಳಿ ನೋಡಿ ಹೆಂಗಿದು ಮೂಢಂಬಿಕೆ ಮೇಲೆ ಇದು ಮಾಡ್ಯಾರ ಇನ್ನೂ ಸುಧಾರ ಹೊಟ್ಟೆ ಇಟ್ಕೊಂಡ್ರೆ ಆಗ್ತಿದ್ದ ಎಲ್ಲರ ಅಂತರ ಕಟ್ಟಿಸ್ಕೊಂಡ್ರೆ ಆಯ್ತಾ ನನ್ನ ಜೀವನದಲ್ಲಿ ನನ್ನ ಕತೆ ಹೇಳ್ಬಿಡ್ತೀನಿ ನನ್ನ ಹೆಂಡತಿಗೆ ಒಂದು 5-6 ಮಕ್ಕಳಿದೆ ನಮ್ಮ ಅವ್ರು ಹುಚ್ಚು ಹೋಗ್ಬಿಟ್ಟು ಇಷ್ಟು ದೊಡ್ಡ ಮನುಷ್ಯ ನಮ್ಮ ಅಂತ ಹೇಳಿದೆ ಮಾಡೋಣ ಮಾಡಿ ನಮ್ಮ ಹೋಗಿ ಹುಚ್ಚು ಹೋಗ್ಬಿಟ್ಟು ನಮ್ಮ ಹುಚ್ಚಾಗ ಅಂತ ಅಂತರ ಕಡೆ ಮಕ್ಕಳಾಗುತ್ತ ನೀವು ಇಲ್ಲೇ ಮಾತಾಡ್ತು ಮಾಡೋದು ಬೇಡ ಮಾಡೋದೇ ಅಂತರ ಕಟ್ಟಿಬಿಟ್ರೆ ಮಕ್ಕಳಾಗ್ತಾವ ಹಂಗೇನು ಮಾಡಿ ನಮ್ಮ ಮುಸುಕ್ಕೆ ಹೋಗಿ ಅಂತರ ಕಟ್ಸಕ್ಕೆ ಹೋಗ್ಬಿಟ್ಟ ಸಸಿ ಕಟ್ಕೊಂಡು ನಾವು ಅಲ್ಲಿ ಹೋಗಿ ಬಂದೇನು ಅಂತಾನೆ ಮನೆಗೆ ಯಾರೂ ಇದ್ದಿಲ್ಲಲ್ಲ ಅಂದ ಅಂದ್ಕೂಡ ಅವನ ಮಾತು ಇಲ್ರಿ ಅವರು ಅಂತರ ಕಟ್ಸ್ಕೊಂಡು ಮಾಡೋದು ಯಾರ್ರಿ ಅವ್ರಿಗೆ ಅಮ್ಮ ಅಂದ ಅಪ್ಪ ಅನ್ನ ಹಾಗೆ ಕುಂತು ಇಬ್ಬರು ಅತಿ ಸಸಿ ಬಂದರು ನಿಲ್ಲ ನಂತರ ಹರಿದು ಹೋಗೋದು ಬಂದು ಒಳಪ ನಮ್ಮ ಸಿಟ್ಟು ಬಂದಿರೋದು ನಮ್ಮ ಸಿಟ್ಟು ನೋಡಿದ್ದೆ ಅವತ್ತ ಕಡೆಗೆ ಏನು ಹೇಳಿದೆ ಅದಕ್ಕೆ ಹೋಗೋದು ಅಂತರ ಎಲ್ಲಿ ಇವಾಗ ತಿಪ್ಪೆ ಹೋಗೋದು ಬಂದು ಕಳಿಸ್ತೆ ನೋಡಕ್ಕೆ ತಿಪ್ಪೆ ಹೋಗೋದು ಹೊಳೆ ಬಂದು ಒಂದು ಮಕ್ಕಳು ಸುಡುವಾಗ ಆರಾರು ಈಗೇನು ಮಾಡ್ತೇವ ನಮ್ಮ ಮಗು ಅದು ಬಂದು ಯಾಕೆ ಮಾಡಿಸಿದಂತೆ ಅದು ಹೆಣ್ಮಕ್ಳಿಗೆ ಮಾಡಿಸಿದ್ವಿ ನಾವೇನು ಮಾಡಿಸಿದ್ವಿ ಅದರೆಲ್ಲ ಒಬ್ಬರು ಶಿಕ್ಷೆ
ಇಷ್ಟೊಂದು ಹೆಣ್ಮಕ್ಳು ನಮ್ಮ ಬಗ್ಗೆ ತ್ಯಾಗ ಮಾಡ್ತಾರೆ. ಆಗಿರುತ್ತೆ ಕುಟುಂಬ ಸಾಹಿತ್ಯದ ಸರ್ವಾಧ್ಯಕ್ಷರು ಯಾರು? ನಮ್ಮ ಮಹಾತಾಯಿ. ಸಂತೋಷ. ಯಾರು ಸ್ವಾಮಿಗಳಲ್ಲ, ಸನ್ಯಾಸಿಗಳಲ್ಲ, ರಾಜ್ಯ ಬಂದಲ್ಲ, ಆಯಂತ್ರಿಗಳಲ್ಲ, ನಮ್ಮೆಲ್ಲರಿಗೂ ಹಾಗೆ ಒಂದು ಅದು ಸಾಹಿತಿ, ಹೆಣ್ಮಕ್ಳು ಸಾಹಿತಿ ಭಾಳ ಸಂತೋಷ. ನನ್ನ ಮಗಳು ಕೂಡ ಆಕೆ ಒಂದು ಸಾಹಿತ್ಯಗಳ ಇನ್ನೊಂದು ಇಲ್ಲಿ ದೊಡ್ಡ ಮನೆಗೆ ಮಾಡ್ತಾನೆ. ದೊಡ್ಡ ಮನೆಗೆ ಒಂದು ಸಾಹಿತಿ ಬಂದಿದೆ. ಏನು ಎತ್ತ ಚೆನ್ನಾಗಿ ಭಾಳ ಸಂತೋಷ ಅನಿಸುತ್ತೆ ಅಂತ ಹೇಳಿ ನನಗೆ ಅನಿವಾರ್ಯವಾಗಿ ಎಲ್ಲ ಬಂದಿದೆ. ನಾನು ಮಾತು ಒಳ್ಳೆ ಹೋಗ್ಬೇಕು, ನೆನ್ಪು ಭಾಳ ಇರ್ತಾರೆ, ಭಾಳ ಮಾತಾಡೋದಕ್ಕಿರ್ತೀವ ನನಗೆ. ಮತ್ತು ನಾನು ಸರಿ, ನಾನು ಹೋಗ್ತೇನೆ, ನಾನು ಹೋಗ್ಬಂದೀನಿ, ನಾನು ಮುಂದಿಲ್ಲ ಹೋಗ್ತೇನೆ ಏನೋ. ಆ ಕಾರಣದಿಂದ ನಾನು ಹೇಳೋದೇನಂದ್ರೆ, ದಯವಿಟ್ಟು ನಿಮ್ಮೆಲ್ಲರೂ ಮೊದಲನೇದು ನಿಮ್ಮ ಮನೆಯೊಳಗೆ ಚಂದ ಮಕ್ಕಳನ್ನ ಬೆಳೆಸಿ, ನಿಮ್ಮ ಧರ್ಮದ ಪ್ರಕಾರ ಲಿಂಗಾಯತರು ಲಿಂಗ ಕೊಡಿ ಗೊತ್ತಲ್ಲ. ಇಲ್ಲ ನಿಮ್ಮ ಧರ್ಮ ಪ್ರಕಾರ ನಾ ಎಲ್ಲರೂ ಲಿಂಗ ಕೊಡ್ತೀನಿ, ಲಿಂಗಾಯತರ ಅಲ್ಲ ಸಾಹಿತಿಗಳು ಎಲ್ಲರೂ ಇರ್ತೀವಿ. ಸ್ಪಷ್ಟವಾಗಿ ಮೊನ್ನೆ ನಮ್ಮ ಮಂತ್ರಾಲಯ ಶ್ರೀಗಳು ಬಂದಾಗ ಸ್ಪಷ್ಟವಾಗಿ ಮಾತಾಡಿದ್ರು. ಎಲ್ಲರೂ ಒಂದು ಇನ್ನು ಸಾಹಿತ್ಯ ಅಂದ್ರೆ ಬರೀ ಶರಣ ಸಾಹಿತ್ಯ ಇಲ್ಲ, ನಮ್ಮ ದಾಸ ಸಾಹಿತ್ಯ, ದಾಸ ಸಾಹಿತ್ಯ ಎಲ್ಲ ಅದೇ ಚುರುಕು ಬರ್ತಾವ, ಒಳ್ಳೊಳ್ಳೆ ಚುರುಕುಗಳು ದಾಸ ಸಾಹಿತ್ಯ ಬರ್ತಾವ. ನಮ್ಮ ಕನಕನ ಗುಂಡಿಗೆ ಎಂತೆಂಥ ಆ ಕಾರಣದಿಂದ ತಾವೆಲ್ಲರೂ ಮಾಡ್ರಿ. ಈ ಮನುಷ್ಯ ಹೆಂಗಂದ್ರೆ, ಈ ಮನುಷ್ಯ ಮಂದಿ ಬೇಕಾಗಿದೆ, ಮುಂದೊಂದು 4 ಮಂದಿ ಸಾಕು ಚಲ ಮಾಡಿ ಅವ್ರು ಮಾಡ ಅಂತ. ನಾನು ಮೈಸೂರ ಕಡೆಗೆ ಹೇಳಿ ನಮ್ಮ ಸುತ್ತೂರು ಸ್ವಾಮಿ ಅಂತ ಹೇಳೋದು ಮಾತಾಡಿದಾಗ ಹೇಳಿದೆ. ನಮ್ಮ ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ನಾನೇನೋ ಒಂದು ಬರ್ಕೊಂಬಂದ್ರೆ ನಮ್ಮ ನಾ ಕಾಯ್ದೆ ಮಾಡ್ಕೊಂಡವ ಆಗ ಈ ಮನುಷ್ಯ ಗಾಂಧೀಜಿ ಏನು ಹೇಳಿದ್ರೆ ಅವತ್ತು ಉದಾಹರಣೆ ಹೇಳಿದೆ. ಗಾಂಧೀಜಿ ದೇಶಕ್ಕೆ ಸ್ವಾತಂತ್ರ್ಯ ಬರ್ಬೇಕಾದ್ರೆ ಜನಸಂಖ್ಯೆ ಬೇಕಾಗಿಲ್ಲ, ನನಗೆ 10 ಪಕ್ಕಾ ಕಾರ್ಯಕರ್ತನಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಹಾಗೆ ನಮ್ಮ ಏನ್ ಹೇಳ್ತಾರಪ್ಪ ಕೃಷ್ಣಮೂರ್ತಿ ಆಗ ಇದನ್ನು ತೆಗೆದುಕೊಂಬಂದ ಭಾಳ ಕಷ್ಟನೇ ಕಷ್ಟ, ನಿನ್ನೆಲ್ಲ ಕೂರಿಸ್ಕೊಂಡ ಅದನ್ನ ಕಷ್ಟ ಅದೇ ಅಂತ ಹೇಳಿ ಅವತ್ತೇನೋ ಆ ಮಠದಾಗ ಏನಾದ್ರು ಕೊಟ್ಟರು ಆಗಿಲ್ಲ, ನಾನು ಕೊಡೋಕ್ಕಾಗಿಲ್ಲ, ಮುಂದೆ ಎದ್ದೇನೆ ಸರಿ ಹೋಗ್ತಾರೆ ಅಂತ ಅವತ್ತೇನೋ ಇರಲಿ ಒಂದು ಶುರುವಾಗಲಿ ಅಂತ ಹೇಳಿ ಆಮೇಲೆ ಹಾವೇರಿ ಹೊಸಮಠಕ್ಕೂ ಕೊಟ್ಟೆ, ಕೊಟ್ಟು ಬಂದರು. ಕೊಟ್ಟದ್ದು ತನಗೆ ಬಚ್ಚಿಟ್ಟು ಬರಬೇಕು, ಕೊಟ್ಟದ್ದು ಕೆಟ್ಟಿದ್ದಾನೆ ಬೇಕಾದ ಬಡ್ಡಿಯೂ ತರಬೇಕು ಅಂತಾನೆ. ಹಂಗೆ ನನಗೇನು ಕೆಟ್ಟಾಗಲ್ಲ. ಮನೆ ನನಗೆ ಮಾವು ಹೊಸತ್ನವರು ಒಂದು ದತ್ತಿ ನಿಧಿಯೊಳಗೆ ಸನ್ಮಾನ ಮಾಡ್ಯಾರ. ಹಾಗೆ ಇವರು 2ನೇದು ಮಾಡ್ತಾರೆ. ಮಾವನ ಬಸವನ ಬಗ್ಗೆ ನಮಗೆ ಕಥೆ ಹೇಳ ಮುಗಿಸಿ. ಮಾವನ ಬಸವನವರು ಹೆಂಗಂದ್ರೆ ಒಬ್ಬ ದಾನಿಗಳು, ನಿಜವಾಗಿ ಒಬ್ಬ ಬಡವ ಬೆಳೆದು ಸೂರಯ್ಯ ಸಿರಿಗೇರಿ ಸ್ವಾಮಿ ಅವ್ರು ಹೇಳಿದರು, ಯಾವ್ದಾರ ಪಟ್ಟಿ ಮಾಡಕ್ಕೆ ನಿಂತು ಊರಾಗ ಮೊದಲ ಆತನ ಹೇಳಕತ್ತಾರ. ಯಾರನ್ನ ಬಸವನ ದೊಡ್ಡ ಪಟ್ಟಿ ಹೇಳ್ಬಿಡ್ತದೆ, ದೊಡ್ಡ ಪ್ರಮಾಣ ಪಟ್ಟಿ ಹೇಳ್ಬಿಟ್ರೆ ಆ ಸಲ ಒಂದು ಪಟ್ಟಿ ಮಾಡೋದು 10,000 ಹೇಳ್ಬಿಟ್ಟಾನೆ. ಮುಂದೆಲ್ಲ ಹೇಳ್ಬಿಟ್ಟಾರೆ ಅಂತ ಕೈ ಮುಂದೆ ಓದವ್ ಏನು ಮಾಡ್ಬಿಟ್ಟಾನೆ, ಓದವ ಅವ್ರಿಗೆ ಓದೋ ಮುಂದೆ ಅವ್ನು 10,000 ಕೊಟ್ಟು 10% ನಡೆದು ಘಟನೆ ಇದು. 10 ಲಕ್ಷ ಅಂತ ಬಂದ್ಬಿಟ್ಟ ನಾವು
ಅವ್ರು ಸ್ವಾಮಿಗಳು ಸರ್ ಹೋದ್ರೆ ಬುದ್ಧಿ ಮರಳು ಸಿಟಿಯಾಗ ತಕ್ಷಣ ಅಂದ್ರೆ ತಕ್ಷಣ ಕೊಡ್ತೀನಿ ನಾನು ಅಂತ ದಾಸರು ಇವು ನಡೆದ ಘಟನೆ. ಆಮೇಲೆ ಮತ್ತೊಂದು ಹೇಳಿದ್ರು ಮುಂದೆ ಅವಾಗ ಏನೋ ವ್ಯಾಪಾರಸ್ತಾ ಇದ್ದ ಸ್ವಲ್ಪ ವ್ಯಾಪಾರಸ್ತಾ ಇದ್ದ ಏನೇನು ಖರೀದಿ ಮಾಡಿದ್ನಂತ ಆ ಸರಿ 20 ಲಕ್ಷ ಲಾಭ. ಇದು ಸರ್ವಜ್ಞ ನನಗೆ ಹೇಳಿದೆ. ಅದಕ್ಕೆ ನಾ ಯಾಕೆ ಇಟ್ಟು ಹೇಳಿದೆ ಅಂದರೆ ಎಲ್ಲರೂ ನಾ ಇದು ಹೇಳಿದೆ ನಮ್ಮ ದೊಡ್ಡ ಸಾಹಿತ್ಯದ ಸಮಯದಾಗ ಹೇಳಿ ನಾನು ಏನು ಹೇಳಿದಂದ್ರೆ ವರ್ಷಕ್ಕೆ ಮಾಡಂಗೆ ಮಾಡ್ರಿ, ಪ್ರತಿಯೊಂದು 100 ರೂಪಾಯಿ ಕಾಡ 100 ಕೊಡೋಣ, ಇನ್ನು 500 ಬೇಡ ಕಾಡ 100 ಕೊಡೋಣ ಅಂತ ಹೇಳಿನಿ. 100 ಕೊಟ್ಟಂತ ವಾರ ಸಹಿತ ಕೋಟಿ ಗಂಟೆ ನಾವು ಕೂಡಿಸಿರ್ಬೋದು. ರೊಕ್ಕದ ಏನು ಮಾಡ್ತೀವಿ ಅಂತ ಬೇಕು ಅವ್ರು ಕಟ್ ಕೊಡ್ತಾನೆ. ಇವ್ರನ್ನೆಲ್ಲ ಕಟ್ಕೊಂಡು ಹೋಗ್ತು ವಾಪಸ್ ಎಲ್ಲರೂ ಕಟ್ ಕೊಡ್ತಾನೆ. ರೊಕ್ಕ ಅಪ್ರೋಚ್ ಹಾಕೊಂಡು ಬೆಳೆ ಮಾಡ್ತಾರೆ. ನಾನು ಅಲ್ಲಿ ಕುಕ್ಕಡಿ ಹೋಗ್ಕೊಂಡೆ 20,000 ಅಂತ ಹೋಗ್ತಾ ಇದ್ದು ನಾವು ಬಂದು ಒಳ್ಳೆ 10,000 ರೂಪಾಯಿ ಹಾಗೆ ಇವತ್ತು ಕುಕ್ಕಣ್ಣೆ ನಿಜವಾಗಿ ಭಾಳ ಕಟ್ಪಟ್ಟು ಕಟ್ಟಿದ್ದಾರೆ. ಚುಟುಕು ಸಾಹಿತ್ಯ ಬೇಕಾಗಿತ್ತು. ಈ ಚುಟುಕು ಸಾಹಿತ್ಯ ಅಂದರೆ ನನಗೆ ಗೊತ್ತಿದ್ದಿಲ್ಲ, ನಾನು ನೋಡಿದ್ದೇ ಇಲ್ಲ. ಆ ಬೆಳ್ಳಕ್ಕೆ ಕರ್ಕೊಂಡು ಹೋದ ನಾನು ಚುಟುಕು ಸಾಹಿತ್ಯ ಕಳಿಸ್ತೀನಿ. ಅವ್ರಿಗೆ ಏನೇನು ಬರೋದಾರ, ಏನೇನು ಕಟ್ತೀವಿ, ಏನು ಹೊರೆ. ಈಗ ದೊಡ್ಡ ದೊಡ್ಡ ಪುಸ್ತಕ ಯಾರು ಓದಲ್ರಿ. ಸೆಂಟ್ರ್ ಮಗನ ಯಾಕೆ ಸಣ್ಣ 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 ವಚನಗಳು ಹೇಳಿ ಸೆಂಟ್ರು ಅದೇ ದೊಡ್ಡ ವಚನಗಳು ಇವತ್ತಿಗೆ ನಮಗೆ ಐಡಿಗೆ ಗೊತ್ತಿಲ್ಲ. ಎಂತೆಂಥ ವಚನ ಮಾಡಿದಾರ, ಒಂದು ಪುಟ ಅದಾವ ಸೆಂಟ್ರ ವಚನಗಳು, ದಾಸರ ವಚನಗಳು ಒಂದು ಪುಟ ಅದಾವ. ಹಾಗೆ ಇವಾಗ ಭಾಳ ಇದರಿಂದ ಕಷ್ಟಪಟ್ಟು ಈ ವರ್ಷ ಕಟ್ಕೊಂಡಿದ್ದಾನೆ ಅಂತ ಒಳ್ಳೇದು ಮಾಡಿ ನಾನು ಬೇಡ ಈ ಶತಾಯುಷವಾಗಿ ಬಾಳಿ ಈತನ ಬಾಳವ ಈತ ಶತಾಯುಷವಾಗಿ ಬಾಳಿ ನಾನು ಇದನ್ನು ಶತಾಯುಷ ಸಮಾರಂಭ ಅಧ್ಯಕ್ಷ ವಹಿಸ್ಲಿ ಅಂತ ಅಂತ ಹೇಳಿ ನಿಮ್ಮ ಆಶೀರ್ವಾದದಿಂದ ಈಗ ಕಟ್ಟಿದ್ದೀನಿ. ಅಲ್ಲೇ ಹಾಗಂದ್ರೆ ಕತ್ತೀನಿ ಅಡ್ಡಾಡಕ್ಕೆ ಹಿಡ್ಕೊಳಕ್ಕೆ ಬೇಕು. ಅದಕ್ಕೆ ಮುಂದಿನ ಸಲುವಾಗಿ ನೀವೆಲ್ಲರಿಗೂ ಏನು ಸನ್ಮಾನ ಮಾಡಿ ನಮ್ಮ ಮಣ್ಣಿಗೆ ಬರೋಂಗೆ ಆಗಲಿ ಅಂತ ನನಗೇನು ಇರೋದು ಬೇಕಾಗಿಲ್ಲ, ಸ್ಪಷ್ಟವಾಗಿ ಹೇಳ್ತೇನೆ. ಸಾಕು ಇಷ್ಟೆಲ್ಲ ಒಳ್ಳೇದಾಗಿ ಜನರು ಎಲ್ಲರೂ ಒಳ್ಳೇದು ಹೇಳೋದ್ರೊಳಗೆ ಗಟ್ಟಿ ಹೇಳೋದ್ರಾಗ ಇನ್ನೊಬ್ಬರಿಗೆ ನಾವು ಕಷ್ಟ ಆಗಿರೋದು ನಾನೇ 3 ವರ್ಷ ಭಾಳ ಅಂತ ಹೇಳ್ತಾನೆ. ಭಾಳ ತಾನು ನಾನು 3 ವರ್ಷ ಹೇಳ್ತಾನೆ ಭಾಳ ತಗೊಂಡು ಯಾವಾಗ ಸಾಯ್ಬೇಕು ಅವ್ರು ಸಾಯಲ್ಲ ಹುಟ್ಟಿಯಿಂದ ಸಾಕು ಹೇಳ ಮುಂದೆ ಎಲ್ಲರೂ ಚೆನ್ನಾಗಿ ಭಾಳಪ್ಪ ಹೇಳಪ್ಪ ಒಳ್ಳೆ ಮನುಷ್ಯ ಅಂತ ಅನ್ನೋದು ಹೇಳ್ತೀವಿ. ಆದರೆ ಯಾರು ಹೇಳಿದ್ರೆ ನಮ್ಮ ಒಳ್ಳೇದಿಲ್ಲ, ಯಾರು ಬೇಡ ಅಂದ್ರೆ ನಾವು ಸಾಯಲ್ಲ. ತೆರಿಗೆ ಕಲ್ಲು ಹಾಕಿದ್ರೆ ಹುಟ್ಟು ಸಾವು, ಹುಟ್ಟಿದಾಗ ಸಾವು ಅಂತ ನಿಕ್ಕೆ ಇಟ್ಟು ನಮ್ಗೆ ಯಾಕೆ ಯಾರಿಗೆ ಕೊಡ್ತಂತ ಹೇಳಕತ್ತೀನೇನ್ರಿ ಅವ್ವ ನೀವು ಪುನರ್ಜನ್ಮ ಆಗಿ ಬಂದು ಸುಮ್ಮನೆ ಕೊಡೋಲ್ಲ. ಹೋದ್ ನನ್ನ ಮಗಳಂತ ಮಾಡಿದ್ದೆ ಅದಾಡಿವತ್ತು ಸಾಹಿತ್ಯ ಯಾರ ಕೈಲಿಲ್ಲ, ಯಾರ ಕೈಗೂ ಇಲ್ಲ. ಎಲ್ಲಿ ನಾವು ಕಲ್ಲು ಹಾಕಿದ್ರೆ ನಾವು ಸಾಯೋದಿಲ್ಲ, ಯಾರು ಹೋಗಿ ಹೋದ್ರೆ ನಾವು ಸಾಯೋದಿಲ್ಲ. ಕ್ಯಾನ್ಸರ್ ಆಗಿ ಉಳಿಯೋದಿಲ್ಲ ನನ್ನ ಮಗಳಂದೆ ನೋಡಿ ಎಲ್ಲಲ್ಲಿ ನಿಂತ ಅದು ಯಾವಾಗ ಹೋಗಕ್ಕಾಗೋದ ಏನಿಲ್ಲನೆ ಪಾಪ. ಮೊನ್ನೆ ನಮ್ಮ ರಾಮಣ್ಣ ನಮ್ಮ ಹೈದಾಪುರ ಆತ್ಮಗಿರಿ ರಾಮಣ್ಣ 1:30ಗೆ ನಾನು ಕೂಡ ಮಾತಾಡೋಣ ಒಂದೇನೋ ಕೆಲಸ ಇತ್ತು ಹೇಳ ಬಿದ್ರಳೆ ನಾನು ಅದೀನಿ ಬಿದ್ರಳೆಗೆ ಅದೀನಿ ನಾನು ಕೂಡ ಮಾತಾಡೋಣ ಮಧ್ಯಾಹ್ನ. ಸಂಜೆ ಒಂದು ರಾಮಣ್ಣ ಸರ್ ತಾನು ಸಿಗ್ಕೊಂಡು ಸಣ್ಣ ನನ್ಕಿಂತ 25 ಸಣ್ಣ. ಹಾಗೆ ನಮ್ಮ ಸಾವುಕು ಅವ್ರು ಯಾರ ಕೈಗಿಲ್ಲ. ಆದರೂ ಅದು ಮಾಡಲೇಬೇಕು. ನೀವೆಲ್ಲ ಹೇಳಿಲ್ಲ ನಿಮ್ಮೆಲ್ಲ ಆಶೀರ್ವಾದದಿಂದ ಅಲ್ಲ. ನಾನು ಎಲ್ಲಿವರೆಗೆ ಉಳಿತೀನಿ ನಾನು ನಿಮಗೆ ಹೇಳ್ಬಿಡ್ತೇನೆ, ನಿಮಗೂ ಎಲ್ಲರಿಗೂ ಹೇಳ್ತೇನೆ. ನಾನು ಹೆಂಡತಿ ಕುಂಕುಮ ಎಲ್ಲಿವರೆಗೆ ಗಟ್ಟಿರುತ್ತೋ ಅಲ್ಲಿವರೆಗೆ ಇರ್ತೀನಿ. ನಿಮ್ಮ ಆಶೀರ್ವಾದದಿಂದ ನಿಮ್ಮ ಕಂಡ್ರೆ ಇರೋದು. ಈಗ ನಾ ಇಲ್ಲಿ ಬಂದರು ನಾನು ಹೆಂಡತಿ ಚೆನ್ನಾಗಿ ಬರಲಿ, ಏನೂ ಆಗ್ದಂಗೆ ಬರಲಿ ಅಂತಿರ್ತಾಳ. ನಾನು ನನ್ನ ಹೆಂಡತಿ ಊರಿಗೆ ಹೋದ್ರೆ ನಾಯೇ ನನ್ನಾಗಿರ್ತ
ಉಳಿದಲ್ಲ ನಾವು ಬಂದು ಎಂದೆಂದೋ ಅನ್ನೋದಲ್ಲ. ದೇವರಿಗೆಲ್ಲ ವಯಸ್ಸಿನ ದೇವರು ಇದ್ರಂದ್ರೆ ಅದು ಬರ್ತಿಲ್ಲಿ ಸುಟ್ಟು ಸಾಹಿತ್ಯ ಅದು ಬರ್ತಾ ವಯಸ್ಸಿನಾರ ಏನು ಸತ್ರ ಮತ್ತೊಂದು ಕನ್ನಡ ಅದ ನಿಮ್ಮ ಗಂಡ ಸತ್ರೆ ಎಲ್ಲಿವರೆಗೆ ಅನುಭವಿಸ್ಬೇಕು ನೀವು. ನಿಮ್ಮನ್ನ ನೆನೆಸ್ಕೋಬೇಕಾಗಿ ಹೋಗ್ತಾರೆ. ಹಾಗೆ ಇವತ್ತು ಹೆಣ್ಮಕ್ಳಿಂದನ ಇವತ್ತು ನಮ್ಮ ದೇಶ, ಹೆಣ್ಮಕ್ಳಿಂದನೇ ಜಗತ್ತು, ಹೆಣ್ಮಕ್ಳಿಂದ ಎಲ್ಲ ಆಗೋದು. ಆ ಕಾರಣದಿಂದ ನಾವೆಲ್ಲರೂ ಹೆಣ್ಮಕ್ಳಿಗೆ ಗೌರವ ಕಾಣಿಸ್ಬೇಕು ಅಂತ ಹೇಳಿ ಇವತ್ತಿನ ದಿವಸ ಬಹಳ ಗೌರವದಿಂದ ನಮ್ಮ ಒಬ್ಬ ಮಾತೆಯನ್ನು ಅಂತ ಹೇಳಿ ನಮ್ಮ ಗಣಪನವರು ತಮ್ಮೆಲ್ಲರಿಗೂ ಕೂಡ ವಂದಿಸಿ ಇದು ಚೆನ್ನಾಗಿ ನಡೀಲಿ, ಇನ್ನು ಬೆಳೀಲಿ ಅಂತ ಹೇಳಿ ನಾನೇನಾದರೂ ಇನ್ನೂ ನೋಡಿ ಏನು ಸಾಧ್ಯ ನಿಮ್ಗೆ ಸಹಾಯ ಮಾಡ್ತೀನಿ ಅದನ್ನು ಹೇಳಿ ನಾನು ನೋಡೋಣ ಇದನ್ನೇ ನಾನು ಭೇಟಿ ಮಾಡೋ ಇದನ್ನ ಕೃತಿ ಮಾಡೋಕ್ಕಾಯ್ತು, ಕೃತ್ಯ ಮಾಡೋಕ್ಕಾಯ್ತು. ಆ ಕಾರಣ ನೀವು ಕೂಡ ಎಲ್ಲರೂ ಅದಕ್ಕೆ ಸಹಾಯ ಮಾಡಿ ಕೆಲವರು ಪ್ರತಿ ವರ್ಷ ಏನು ಕೊಡ್ರಿ ಬೆಳೆಸ್ರಿ ಅಂತ ಹೇಳಿ ಮತ್ತೊಮ್ಮೆ ದೇವರಿಗೆಲ್ಲ ಒಳ್ಳೇದು ಮಾಡ್ಲಿ ಅಂತ ಹೇಳಿ ನನ್ನ ಹೊಂದಿದ್ದಾರೆ. ಜೈ ಜೈ ಜೈ. ಮಾತನಾಡಿರ್ತಕ್ಕಂಥ SS ಪಾಟೀಲ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ಈಗ IS ಪೂಜಾರ್ ಹಾಗೂ ಬಳಗದವರಿಂದ SS ಪಾಟೀಲ್ ಸರ್ ಅವರಿಗೆ ಗೌರವ ಸನ್ಮಾನ. ಜೋರಾದ ಚಪ್ಪಾಳೆ ಮುಖಾಂತರ ಅವರೆಲ್ಲ ಗೌರವಿಸಬೇಕು. ಅಷ್ಟೇ ಜನ
ಶ್ರೀಮತಿ ವಿಜಯಲಕ್ಷ್ಮಿ ಕೊಳ್ಳಿ, ಗಂಗಾವತಿ, ಶ್ರೀಮತಿ ವಂದನಾ ಕರಡೆ, ಇಲ್ಲೇ ಚುಟುಕು ವಾಸ ಮಾಡಬೇಕು ಕೈ ಎತ್ತರಿ ಯಾರಾದ್ರಿಂದ. ಓಕೆ ಓಕೆ ಓಕೆ. ಕುರಿತು ನನ್ನ ಚುಟುಕು. ಬೇಕಯ್ಯ ಬೇಕು ಈ ನಿಂದಿಸುವವರು, ಪರರ ಬದುಕಿಗೆ ಬೆಂಕಿ ಹಚ್ಚಿ ತಮ್ಮ ಚಳಿಯ ಕಾಯಿಸಿಕೊಳ್ಳುವವರು, ಏಳಿಗೆಯ ಸಹಿಸದ ಹೊಟ್ಟೆ ಕಿಚ್ಚಿಗೆ ಹೆಸರಾದವರು, ಆತ್ಮೀಯರಂತೆ ನಟಿಸುವ ಅದ್ಭುತ ಕಲಾಕಾರರು, ಹಗಲಲ್ಲಿ ಅರಿಕಾದ ಮಾತಿನಿಂದ ಕೊಲ್ಲುವ ಕೊಲೆಪಾತಕರು. ಇವರಿಲ್ಲದಿದ್ದರೆ ನನ್ನ ದಿಟ್ಟ ನಿರ್ಧಾರ ಕನಸಾಗುತ್ತಿತ್ತು, ನನ್ನ ಸಾಧಿಸುವ ಬಯಕೆ ಬತ್ತಿ ಹೋಗುತ್ತಿತ್ತು, ಗುರಿಯ ನೀಲನಕ್ಷೆ ತಡವಾಗುತ್ತಿತ್ತು. ಬೇಕಯ್ಯ ಬೇಕು ನಿಂದಿಸುವವರು, ಮುಂದೆ ಬಿಟ್ಟು ಹಿಂದೆ ಹಿಯಾಡಿಸುವವರು, ನನ್ನ ಗುರಿಗೆ ಗಟ್ಟಿ ಮುಟ್ಟಾದ ಅಡಿಪಾಯ ಹಾಕಿದವರು. ಬೇಕಯ್ಯ ಬೇಕು ನಿಂದಿಸುವವರು. ಇನ್ನೊಂದು ಚುಟ್ಟು ಬಂದ್ಬಿಟ್ಟು, ಈ ಪ್ರಸ್ತುತ ಜಗತ್ತಿನಲ್ಲಿ ನಮ್ಮ ಎಜುಕೇಶನ್ ಅನ್ನೋದು ಬರೀ ಡೊನೇಷನ್ ಮೇಲೆ ನಿಂತಿದೆ. ಡೊನೇಷನ್, ಸ್ಕೂಲ್ ಡೊನೇಷನ್, ಕಾಲೇಜ್ ಡೊನೇಷನ್ ಅಂತ ಬರೀ ಡೊನೇಷನ್ ಕಟ್ಸ್ಕೊಂಡಿದ್ದಾರೆ. ಆ ಚುಟುಕಿನ ಹೆಸರು ದುಃಖ ತಂದ ಡೊನೇಷನ್ ದೆವ್ವ. ಅಕ್ಷರ ಕಲಿತವರೇ ಅಜ್ಞಾನದ ಜಾಡು ಹಿಡಿದರೆ ಹೇಗೆ? ಜ್ಞಾನ ನೀಡುವವರೇ ದಾನ ಬೇಡಿದರೆ ಹೇಗೆ? ಅರಿವೇ ಇಲ್ಲದ ಅನುಯಾಯಿಗಳು ಎಲ್ಲಿಗೆ ಹೋಗಬೇಕು? ಹೀಗೋ ಕೇಳಿ, ಸುಳ್ಳನ್ನು ಸರಿ ಮಾಡಿ ಮೌನಿಗಳಾದವರೇ, ಕಚೇರಿಗಳ ಕುರ್ಚಿ ಮೇಲೆ ಕೂತ ಹಣಭಕ್ಷಕರೇ ಕೇಳಿ, ಬಡವರ ಭವಿಷ್ಯ ಮುದ್ದು ಮಕ್ಕಳ ಬಾಳಿನ ಬಲಿ ಏಕೆ ಬಯಸುವಿರಿ? ಅಕ್ಷರ ಕಲಿಯುವ ಮಕ್ಕಳ ಬದುಕಿಗೆ ಹಣದ ಬೆಂಕಿ ಹೇಗೆ ಹಚ್ಚುವಿರಿ? ನೀವು ಸುಡುತ್ತಿರುವುದು ಮಕ್ಕಳ ಭವಿಷ್ಯವನ್ನಲ್ಲ, ಬದಲಾಗಿ ಬೆಳೆಯುತ್ತಿರುವ ನಮ್ಮ ಭಾರತದ ಬಳ್ಳಿಯನ್ನು, ಸುಮವಾಗಿ ಅರಳುವ ಮಗುವನ್ನು. ಶಿಕ್ಷಣ ಮುಂದೆ ಸೂಕ್ಷ್ಮವಾಗಬೇಕು, ಆದರೆ ಇಂದು ಸಾಲದ ಸುಳಿಯಾಗುತ್ತಿದೆ, ಸಂಕಟಗಳ ಸೆಲೆಯಾಗುತ್ತಿದೆ, ಸುಂದರ ಬದುಕು ಸುಡುಗಾಡಾಗಿ ಬದಲಾಗುತ್ತಿದೆ. ಇದೆಲ್ಲವೂ ನಿಮ್ಮ ಡೊನೇಷನ್ ದೆವ್ವದ ಮಹಿಮೆ. ಧನ್ಯವಾದಗಳು. ಧನ್ಯವಾದಗಳು. ಈಗ ಕವಿಗೋಷ್ಠಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ರಾಜನ್ ಗಡಾಸ್ ಅವರು ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೊಂದು ಜೋರಾದ ಚಪ್ಪಾಳೆ ಇರಲಿ. ಹಾಗೆಯೇ ಮಹೇಶ್ ಸಮಾಣಿ ಅಲ್ರಿ ಮಲಿಕೇಶ್, ನಮಸ್ಕಾರ. ಪಾಂಪ್ಲೆಟ್ಸ್ ಒಳಗಡೆ ನನ್ನ ಹೆಸರನ್ನ ಚುಟುಕು ಕವಿ ಅಂತ ಹಾಕಿದ್ದಾರೆ. ನಾನು ಚುಟುಕು ಕವಿ ಅಲ್ಲ, ಕೇವಲ ಚುಟುಕು ಚಿಗುರು ಮಾತ್ರ. ಓಕೆ, ಇನ್ನೊಂದು ಒಳ್ಳೆ ಚುಟುಕು ಒಂದು ನಿದ್ದೆ. ನಿದ್ದೆಯ ಲೋಪವೇ ದೇಹದ ಲೋಪ. ದಿನದ ಕಷ್ಟಗಳ ಅಂತಿಮ ಮಡಿಲೆ ನಿದ್ದೆ. ನಕ್ಷತ್ರಗಳ ಮೇಲೆಯೂ ನಡೆದಾಡುವ ಕನಸಿನ ಮೂಲವೇ ನಿದ್ದೆ. ಇರುಳಿನ ಸುಮಧುರ ಹಾಡೇ ನಿದ್ದೆ. ಎರಡನೇ ಚುಟುಕು ಚಿಟ್ಟೆ. ಬಣ್ಣದ ರೆಕ್ಕೆಗಳ ಚಲುವೆಯವಳು, ಪ್ರಕೃತಿಯೇ ನಾಚುವಂತಹ ಸೌಂದರ್ಯದವಳು, ಮಕ್ಕಳ ಮನಸ್ಸನ್ನು ಗೆದ್ದ ಆಟಿಕೆಯವಳು, ಹೂವಿನ ಮಕರಂದ ಹೀರುವ ಜಗತ್ ಬಲಶಾಲಿಯವಳು. ಶಿಕ್ಷಕ. ಅಜ್ಞಾನಕ್ಕೆ ಔಷಧಿಯೇ ಶಿಕ್ಷಕ, ಸಾಧಕರ ಮೆಟ್ಟಿಲೆ ಶಿಕ್ಷಕ. ಆದರೂ ಎಲೆಮರೆ ಕಾಯಿಯಂತೆ ಉಳಿಯುವ ನಿಸ್ವಾರ್ಥ ಜೀವಿಯೇ ಶಿಕ್ಷಕ. ಕೊನೆಗೂ ಸಮಾಜಕ್ಕೆ ಸಾಧಕರ ಕೊಡುಗೆಗಾಗಿ ಬಿಡಲಿಲ್ಲ ತಮ್ಮ ಕಾಯಕ. ನಾನು ಒಂದು ಮೋಡವನ್ನ ಸ್ತ್ರೀಗೆ ಹೋಲಿಸಿ ಒಂದು ಚುಟುಕನ್ನ ಬರೆದಿದ್ದೀನಿ. ಕೆಲವೊಮ್ಮೆ ಬಿಸಿಲಲ್ಲಿ ಬಿಳಿ ಸೀರೆಯುಂಟ ಶೃಂಗಾರದ ನಾರಿಯಂತೆ ಮಿಂಚುತ್ತೀಯ, ಕೆಲವೊಮ್ಮೆ ಕೋಪಗೊಂಡ ಸ್ತ್ರೀಯಂತೆ ಕಪ್ಪಾಗಿ ನುಗ್ಗುತ್ತೀಯ, ಕೆಲವೊಮ್ಮೆ ದುಃಖಿತ ನಾರಿಯು ಕಣ್ಣೀರು ಸುರಿಸುವಂತೆ ಮಳೆ ಸುರಿಸುತ್ತೀಯ. ಆದರೂ ಅದು ಕಣ್ಣೀರಲ್ಲ, ತಾಯಿಯು ಮಕ್ಕಳಿಗೆ ತೋರುವಂತೆ ನೀನು ಪ್ರಕೃತಿಯ ಮೇಲೆ ತೋರಿದ ಪ್ರೀತಿ ಮತ್ತು ಕರುಣೆಯ ಸಂಕೇತವೇ ಸರಿ. ಧನ್ಯವಾದಗಳು.
ಧನ್ಯವಾದಗಳು ಲಮಾಣಿಯವರಿಗೆ. ಈಗ ಶ್ರೀ ಮಧುಕೇಶ, ಮುಂದಿನ ತಯಾರಿ ಶ್ರೀಮತಿ ಬಸವರಾಜೇಶ್ವರಿ. ಮೊದಲನೇದಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟ ದಿನ ಬೇಡ, ಕಟ್ಟುವುದು ಬುದ್ಧಿ ಮುಂದಕ್ಕೆ ಸರ್ವಜ್ಞನನ್ನು ಅನಿಸುತ್ತಾ ನಾನು ಕೆಲವೊಂದು ಚುಟುಕುಗಳನ್ನು ಹೇಳ್ತೇನೆ. ತಪ್ಪಿದ್ದಲ್ಲಿ ಹಿರಿಯರಾದಂಥವರು ತಿಳಿಸಬೇಕು. ಅಕ್ಷರ ದಾಸೋಹದ ಸರಸ್ವತಿ ಪುತ್ರರು, ಸಾಹಿತ್ಯ ಲೋಕದ ಲೋಕೇಶ್ವರರು, ಭಕ್ತರ ಪಾಲಿಗೆ ದಯಮಯನಾದವರು, ಅನ್ನ ಸಮರ್ಪಣೆಯ ಕರುಣಾಮಯ ಆದವರೇ ಶ್ರೀ ಮುರುಡಗಿರಿ ಅನ್ನದಾನೀಶ. ಇನ್ನೊಂದು ಬದುಕಿನ ಬಗ್ಗೆ. ಒಂಟಿ ಪಯಣದಲ್ಲಿ ಸಾಗುತ್ತಿದೆ ಬದುಕು, ಪ್ರತಿ ಕ್ಷಣ ಕಾಡುತ್ತಿದೆ ಹಳೆಯ ನೆನಪು, ನೆನಪಿದ್ದರೂ ಮರೆತಿದ್ದರೂ ಮೆಲುಕು ಹಾಕುತ್ತಿರೋ ಅನುಭವದ ತುಣುಕು, ಆಗ ಬದುಕಲ್ಲಿ ಕಾಣುವೆ ನೀ ಹೊಸ ಬೆಳಕು. ಇನ್ನೊಂದು ಅಪ್ಪ ಅಮ್ಮವರ ಬಗ್ಗೆ. ಕಣ್ಣಿಗೆ ಕಾಣುವ ದೈವ, ನಿಷ್ಕಲ್ಮಶವಾದ ಭಾವ, ಅಪೇಕ್ಷೆಯೇ ಇಲ್ಲದ ಸ್ವಭಾವ, ತ್ಯಾಗದ ಮನೋಭಾವ, ಮಕ್ಕಳಿಗಾಗಿಯೇ ಬದುಕಿರುವ ಜೀವ, ಇಂಥವರನ್ನು ಪಡೆದದ್ದು ನಮ್ಮ ಸುದೈವ, ನಿಮಗೆ ನೀವೇ ಸಾಟಿ ದೇವೋಭವ. ಇನ್ನೊಂದು ಇವತ್ತಿನ ಸಾಹಿತ್ಯ ಸಮ್ಮೇಳನದ ಕುರಿತು. ಅಂದು ನಡೆದಿತ್ತು ಚಿಕಾಗೋ ಸಮ್ಮೇಳನ, ಶತಮಾನದ ಹಿಂದೆ ನಡೆದಿತ್ತು ಬೆಳಗಾವಿ ಸಮ್ಮೇಳನ, ಮೊನ್ನೆ ನಡೆದಿತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ, ಇಂದು ನಡೆಯುತ್ತಿದೆ ಚುಟುಕು ಸಾಹಿತ್ಯ ಸಮ್ಮೇಳನ. ಧನ್ಯವಾದಗಳು. ಧನ್ಯವಾದಗಳು ಮಧುಕೇಶ್ ಅವರಿಗೆ. ಶ್ರೀಮತಿ ಬಸವರಾಜೇಶ್ವರಿ, ಮುಂದಿನ ತಯಾರಿ ಮಹೇಶ್ ವಡ್ಡಿ. ಜಗತ್ತಿಗಿರುವುದು ಒಂದೇ ಭೂಮಿ, ಒಂದೇ ಕೈಲಾಸ, ಕೈಲಾಸದಲ್ಲಿರುವವನು ಈಶ, ಭೂಮಿಯಲ್ಲಿರುವವನು ಅನ್ನದಾನೀಶ. ಕನಕನಿಗೆ ಹಾಡು ಕಟ್ಟುವ ಹುಚ್ಚು, ಕೃಷ್ಣನಿಗೆ ಕೊಳಲು ಮೆಚ್ಚು, ಸಾಹಿತ್ಯಿಕಗಳಿಗೆ ಸಾಹಿತ್ಯದ ಕಿಚ್ಚು, ವಿದ್ಯಾರ್ಥಿಗಳಿಗೆ ಗುರುಗಳೇ ಹೆಚ್ಚು. ಕುಮಾರಿ ಬಸವರಾಜೇಶ್ವರಿ ಅವರಿಗೆ ಧನ್ಯವಾದಗಳು. ಮಹೇಶ್ ವಡ್ಡಿ ಇದರಲ್ಲಿ ಶ್ರೀಮತಿ ಮಂಜುಳಾ ಕುಲಕರ್ಣಿ, ಮಂಗಳಾ ಕುಲಕರ್ಣಿ, ಶ್ರೀ ವಿಜಯಲಕ್ಷ್ಮಿ ಕೊಳ್ಳಿ, ಶ್ರೀಮತಿ ರತ್ನಾಪತಿ ಸಿರಹಟ್ಟಿ, ಕುಮಲಾ ದೇಶಪಾಂಡೆ. ಮುಂದಿನ ತಯಾರಿ ಶ್ರೀಮತಿ ರೇಣುಕಾ ದೇಶಪಾಂಡೆ. ಇವತ್ತಿನ ಈ ಶುಭ ಕಾರ್ಯಕ್ರಮದಲ್ಲಿ ನನ್ನ ಚುಟುಕುಗಳನ್ನು ಓದಲು ಬಹಳಷ್ಟು ಸಂತೋಷ. ನನ್ನ ಮೊದಲನೇ ಚುಟುಕು ಮಳೆ. ಹೊಲದ ದಂಡೆಗೆ ಕುಳಿತಿಹನು ವೃದ್ಧ, ತಲೆಗೆ ಕೈ ಇಟ್ಟು ನೋಡುತ್ತಾ ಎಡೆಬಿಡದೆ ಆಕಾಶಕ್ಕೆ ಕಂಡಿತ್ತು. ಆದೀತೆ ಮಳೆ ಎಂದು ಬಿತ್ತೇನು ಎಂದು ಬರವ, ಕಾಯುಳ್ಕೆಯಲ್ಲಿ ಕೈವಾಸವೆಂದು ಮರೆತಿಹನು ಜಗವ, ಕಾಯುಳ್ಕೆಯಲ್ಲಿ ಕೈಲಾಸವೆಂದು ಮರೆತಿಹನು ಜಗವ. ಎರಡನೇ ಚುಟುಕು ಸ್ವಾತಂತ್ರ್ಯ. ಬಂದಾಗ 8 ನೆನೆಯುವ 15, ಬಂದಾಗ 8 ನೆನೆಯುವ 15, ಒಡೆಗೆ ಬಂತು ಸ್ವಾತಂತ್ರ್ಯವೆಂದು ಸಂಭ್ರಮಿಸುವುದು. 80 ವರ್ಷದೆಡೆಗೆ ಸಾಗಿದರೂ ಅದೇ ಮುನ್ನುಡಿ, ನಮ್ಮವರದೇ ತುಂಬಿದೆ ಜಾತಿ ಜಗಳ ಹೋರಾಟದ ರಾಣಿ. ಇನ್ನು ಮತ್ತೊಂದು ಚುಟುಕು ಕನ್ನಡ. ಕನ್ನಡಕ್ಕಾಗಿ ಕೈಯತ್ತು ಕೊರಳೆತ್ತು ಎಂದರೆಂದು ಕನ್ನಡದ ಶಾಲೆಗಳ ಮುಚ್ಚುತ್ತ ಸಾಗುತ್ತಿಹರಿಂದು, ಕನ್ನಡದ ಶಾಲೆಗಳ ಮುಚ್ಚುತ್ತ ಸಾಗುತ್ತಿಹರಿಂದು ಮೊಳಗುತ್ತಲೇ ಸಾಗಿದೆ ಆಂಗ್ಲದ ಪಾಂಚಜನ್ಯ. ಕರುನಾಡಲಿ ಕನ್ನಡವಾಗಲೇಬೇಕು ಎಂದೆಂದು ಮಾನ್ಯ. ಇನ್ನು ಕೊನೆಯ ಚುಟುಕು ಶಿಕ್ಷಕ. ಜಾತಿಗಳ ಲೆಕ್ಕಾಚಾರ, ಕಸಾಯಾರಿಗಳ ಅಲೆದಾಟ, ಮಕ್ಕಳಿಗೆ ಗುಳಿಗೆ ನೀಡುವುದು, ಉಪಹಾರ ಬಿಸಿಯೂಟ, ವರ್ಷ ಪೂರ್ತಿ ಮಾಡಲೇಬೇಕು ಹೇಳಿದ ಕೆಲಸ, ಹೇಗೋ ಅಕ್ಷರಗಳನ್ನು ಬಿತ್ತುತ್ತಿರಬೇಕು, ತಡವಾದರೂ ತಮಗೂ ಆಯಾಸ. ಎಲ್ಲರಿಗೂ ಧನ್ಯವಾದಗಳು.
ದೇಶಪಾಂಡೆ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಶ್ರೀಮತಿ ರೇಣುಕಾ ದೇಶಪಾಂಡೆ ಇಲ್ಲವೇ? ಯುವರೇಶ್ ಬಾಗೋಡಿ, ಶಂಕರ್ ಕೋಗ್ನೂರು, ಎಲ್ಲರಿಗೂ ನಮಸ್ಕಾರ. ಮೊದಲನೇ ಚುಟುಕು, ನಾನು ಸೋಲುತ್ತೇನೆ, ನಾನು ಸೋಲುತ್ತೇನೆ, ನಾನು ಸೋಲುತ್ತೇನೆ ಮತ್ತು ಗುಂಡುಗಳಿಗೆಲ್ಲ, ಮತ್ತು ಗುಂಡುಗಳಿಗೆಲ್ಲ, ನಿನ್ನ ಒಂದು ಆ ನಗೆಗೆ, ನಿನ್ನ ಆ ಒಂದು ನಗೆಗೆ ನಾನು ಗೆಲ್ಲುತ್ತೇನೆ, ನಾನು ಗೆಲ್ಲುತ್ತೇನೆ ಎಲ್ಲವನ್ನು, ನಿನ್ನ ಆ ಒಂದು ಕಣ್ಣ ಸನ್ನೆಗೆ, ನಿನ್ನ ಆ ಒಂದು ಕಣ್ಣ ಸನ್ನೆಗೆ. ಇನ್ನೊಂದು ಚುಟುಕು ಕವಿತೆ ಬಗ್ಗೆ, ಚುಟುಕು ಕವಿತೆ ಬಗ್ಗೆ. ಕವಿತೆಯಲ್ಲಿ ಹೊಸ ಲೋಕ ಸೃಷ್ಟಿಸಬಹುದು, ಕವಿತೆಯಲ್ಲಿ ಹೊಸ ಲೋಕ ಸೃಷ್ಟಿಸಬಹುದು, ಆಕಾಶದಲ್ಲೂ ತೇಲಾಡಬಹುದು, ಆಕಾಶದಲ್ಲೂ ತೇಲಾಡಬಹುದು, ಚುಕ್ಕಿ ಚಂದ್ರಮನ ಹಿಡಿಯಬಹುದು, ಚುಕ್ಕಿ ಚಂದ್ರಮನ ಹಿಡಿಯಬಹುದು. ಈ ನೆಲದ ಮೇಲೆ ನಿಲ್ಲಲಾಗದ ನಾವು, ಈ ನೆಲದ ಮೇಲೆ ನಿಲ್ಲಲಾಗದ ನಾವು, ಏನು ಮಾಡಲಾಗದು ಗೆಳತಿ, ಏನು ಮಾಡಲಾಗದು ಗೆಳತಿ. ಇನ್ನೊಂದು ಚುಟುಕು, ಕೈಯಲ್ಲಿ ಕಾಸಿಲ್ಲದಾಗ ನನ್ನನ್ನು ಅಂದು ನೀ ಕೈ ಹಿಡಿದೆ, ಕೈಯಲ್ಲಿ ಕಾಸಿಲ್ಲದಾಗ ನನ್ನನ್ನು ಅಂದು ನೀ ಕೈ ಹಿಡಿದೆ. ಕಂಡ ಕನಸು ನನಸಾಗದಿದ್ದರೂ, ಕಂಡ ಕನಸು ನನಸಾಗದಿದ್ದರೂ, ಕನಸು ಕಾಣುವುದ ಕಲಿಸಿದಾಕೆ ನೀನೇ, ಕನಸು ಕಾಣುವುದ ಕಲಿಸಿದಾಕೆ ನೀನೇ. ಇನ್ನೊಂದೇ ಸಣ್ಣದ ಬಾಳ, ಅವಳ ಹೆಸರು ಶಾಂತಿ, ಹೆಸರು ಶಾಂತಿ, ಆದರೆ ಅವಳ ಮುಖದ ಮೇಲೆ ತುಂಬಿ ತುಳುಕದೈತಿ ಅಶಾಂತಿ, ತುಂಬಿ ತುಳುಕತೈತಿ ಅಶಾಂತಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ಶ್ರೀ ಸಂತೋಷ್ ಕುಮಾರ್ ಮುರುಡಿ, ಶ್ರೀ ಕೊಟ್ರೇಶ್ ಗೌಳಿ, ಮುದ್ದಿನ ತಯಾರಿ ಶ್ರೀ ಕಳಕಪ್ಪ ಚಳಿಗೇರಿ. ಕಚೇರಿಗಳಲ್ಲಿ ಅನ್ಯಾಯ ತಾಂಡವಾಡುತ್ತಿತ್ತು ಮರೆತು ಸತ್ಯತೆ, ಕಚೇರಿಗಳಲ್ಲಿ ಅನ್ಯಾಯ ತಾಂಡವಾಡುತ್ತಿತ್ತು ಮರೆತು ಸತ್ಯತೆ, ಗೋಡೆಗೆ ಅಂಟಿಸಿದ ಸ್ಟಿಕ್ಕರ್ನಲ್ಲಿ ಬರೆದಿತ್ತು ಸತ್ಯಮೇವ ಜಯತೆ. ಮರೆವಿಗೆ ಮದ್ದು ತರಲು ಮನೆಯಿಂದ ಹೊರಗಡೆ, ಮರೆವಿಗೆ ಮದ್ದು ತರಲು ಮನೆಯಿಂದ ಹೊರಗೆ ನಡೆದೆ ಮೆಲ್ಲನೆ. ಈಗ ಎಲ್ಲಿದೆ ನಮ್ಮ ಮನೆ? ಸ್ವಸಿ ಬಂದ ಮೇಲೆ ಅತ್ತಿಗೆ ತೋಚುತ್ತಿಲ್ಲ ದಿಕ್ಕು, ಸ್ವಸಿ ಬಂದ ಮೇಲೆ ಅತ್ತಿಗೆ ತೋಚುತ್ತಿಲ್ಲ ದಿಕ್ಕು, ಏಕೆಂದರೆ ಅದು ತಾಯಿ ಬೇಡ ಬಂದು ಮಗ ತಂದ ಬೆಕ್ಕು. ಬಸ್ಸಿನಲ್ಲಿ ಪಕ್ಕದಲ್ಲಿ ಸುಂದರ ಯುವತಿ ಬಂದು ಕುಳಿತಾಗ ಅವನ ಹೃದಯದಲ್ಲಿ ಪ್ರೇಮಡಂಗುರ, ಅವನ ಹೃದಯದಲ್ಲಿ ಪ್ರೇಮಡಂಗುರ. ಬಸ್ ಇಳಿಯುವಾಗ ನೋಡಿದ ಅವನೆಲ್ಲ ಕಾಣಿಯಾಗಿತ್ತು ಕೈ ಬೆರಳ ಚಿನ್ನ ಕೂಡ. ಓಕೆ, ಕೊಟ್ರೇಶ್ ಅವರಿಗೆ ಧನ್ಯವಾದಗಳು. ಶ್ರೀ ಕಳಕಪ್ಪ ಚಳಿಗೇರಿ, ಲೆಕ್ಕಮ್ಮ ಕೊಟ್ಟರು ಶೆಟ್ಟರ್. ನನ್ನ ಮೊದಲನೇ ಚುಟುಕು ಶೀರ್ಷಿಕೆ ಮೀನಾಕ್ಷಿ. ಗೆಳತಿ ಈ ನಡೆಯುವ ಹಾದಿಯೊಳಗೆ, ಗೆಳತಿ ಈ ನಡೆಯುವ ಹಾದಿಯೊಳಗೆ ಕಳೆದೋದ ಬೆಳಿಗ್ಗೆಜಿಗೆ ನಾನೇ ಸಾಕ್ಷಿ, ಕಳೆದೋದ ಬೆಳಿಗ್ಗೆಜಿಗೆ ನಾನೇ ಸಾಕ್ಷಿ. ಅದಕ್ಕಾಗಿ ಇರಬೇಕೇನೋ ನಿನ್ನ ಹೆಸರು ಮೀನಾಕ್ಷಿ, ಅದಕ್ಕಾಗಿ ಇರಬೇಕೇನೋ ನಿನ್ನ ಹೆಸರು ಮೀನಾಕ್ಷಿ. ಎರಡನೇ ಚುಟುಕು ಪರ್ವತ. ಕರೆ ಕರೆದು ತೋರಿಸುತ್ತದೆ ತನ್ನ ಒಳಗಿರುವ ಸಿರಿ ಸಂಪತ್ತನ್ನು ಸರ್ವತ. ಕರೆದು ತೋರಿಸುತ್ತದೆ ತನ್ನ ಒಳಗಿರುವ ಸಿರಿ ಸಂಪತ್ತನ್ನು ಸರ್ವತ. ಹಸಿರು ಬಳ್ಳಿ ಗಿಡ ಮರಗಳಿಂದ
ಹಸಿರು ಬಳ್ಳಿ ಗಿಡ ಮರಗಳಿಂದ ಹಬ್ಬಿದೆ ಜೀವಜಲ ರಾಶಿಯು ಈ ಪರ್ವತ. ಹಸಿರು ಬಳ್ಳಿ ಮರಗಳಿಂದ ಹಬ್ಬಿದೆ ಜೀವಜಲ ರಾಶಿಯು ಈ ಪರ್ವತ. ಮೂರನೇದು ಕನ್ನಡ. ಮಾತಿನೊಳಗೆ ಮನ ಪರಿವರ್ತನೆ ಮಾಡುವ ಭಾಷೆ ಈ ನಮ್ಮ ಕನ್ನಡ. ಮಾತಿನೊಳಗೆ ಮನ ಪರಿವರ್ತನೆ ಮಾಡುವ ಭಾಷೆ ಈ ನಮ್ಮ ಕನ್ನಡ. ಪ್ರೀತಿಯೊಳಗೆ ಮಾತು ಹೃದಯವನ್ನು ತೊಡಿಸುವ ಭಾಷೆ ಈ ನಮ್ಮ ಕನ್ನಡ. ಪ್ರೀತಿಯೊಳಗೆ ಮಾತು ಹೃದಯವನ್ನು ತೊಡಿಸುವ ಭಾಷೆ ಈ ನಮ್ಮ ಕನ್ನಡ. ಮಣ್ಣೆಂದರೆ ಮನಸ್ಸು, ಮಣ್ಣೆಂದರೆ ಸೊಗಸು. ಮಣ್ಣೆಂದರೆ ಸೊಗಸು. ಮಣ್ಣಿನ ಗುಣದೊಳಗೆ ಬೆಣ್ಣೆ ಹಂಗೆ ಉಳ್ಳಾಡಿದಾಗ ಮಣ್ಣವಾಗುತ್ತದೆ ನಮ್ಮ ಬದುಕು. ಇಲ್ಲಿ ಚುಟುಕುಗಳು ಅವಕಾಶ ಕೊಟ್ಟವರಿಗೆ ಧನ್ಯವಾದಗಳು. ಈಗ ಶ್ರೀಮತಿ ಅಕ್ಕಮ್ಮ ಕೊಟ್ಟುಶೆಟ್ಟಿ ಅವರಿಂದ ಮುಂದಿನ ತಯಾರಿ ಭಾಗ್ಯಶ್ರೀ ಹುಡುಗಡೆ. ನನ್ನ ಹೆಸರು ಅಕ್ಕಮಹಾದೇವಿ ಕೊಟ್ಟುಶೆಟ್ಟರ್ ಅಂತೇಳಿ. ನಾನು AI ತರಗತಿಗಳು ಈಗ ಬಂದಿದ್ದರಿಂದ ಗುರು ಶಿಷ್ಯರ ಸಂಬಂಧಗಳು ಏನಾಗ್ಯಾವ ಅನ್ನೋದಕ್ಕೆ ಹಂಚಿಕೊಂಡು ಬರ್ತೇನೆ. ಗುರುಗರಣೆ ಗುರುಭಕ್ತಿ ಮಾಯವಾಯಿತು, ಗುರು ಶಿಷ್ಯರ ಭಾವ ಬೆಸುಗೆ ಮರೆಯಾಯಿತು, ಜೀವಗಳ ಒಡನಾಟ ಮಸಕಾಯಿತು, ಹೃದಯ ತುಂಬಿದ ಮಾತುಗಳು ಮೌನವಾಯಿತು, ಮೌಲ್ಯ ತುಂಬಿದ ನುಡಿಗಳು ಕನಸಾಯಿತು, AI ತರಗತಿ ಯಂತ್ರದ ಜೊತೆ ಗೆಳೆತನವಾಯಿತು. ಇನ್ನೊಂದು ಅನ್ನದಾತ, ಭೂತಾಯಿಯ ಮಗನು ನೆಲವ ಹಸನು ಮಾಡುವವನು, ಬೀಜ ಬಿತ್ತಿ ಬೆಳೆಯುವವನು, ಜಗಕ್ಕೆ ಅನ್ನವ ನೀಡುವವನು, ಕಾಯಕ ಕೈಲಾಸವೆಂದು ನಂಬಿದವನು, ಸಿರಿತನಕ್ಕೆ ಆಶಿಸದೆ ಎಳೆಯ ನಂಬಿ ಬದುಕುವವನು. ಇನ್ನೊಂದು ಮಹಿಳೆ ಅಂತ ಹೇಳಿ, ಮಹಿಳೆ ಇಳೆಯ ಕಳೆಯಂತೆ, ಮನೆ ಬೆಳಗೋ ಭಾಗ್ಯವಂತೆ, ಸಂಸಾರ ಭಗವಂತ ಬಲವಂತೆ, ಮಕ್ಕಳ ತಿದ್ದಿ ತೀಡುವ ಸಂಸ್ಕಾರವಂತೆ, ಪುರುಷರ ಎಚ್ಚರಿಸುವ ಕಹಳೆಯಂತೆ, ಸಂಸಾರ ತೇರಿಗೆ ಕಳಸವಿದ್ದಂತೆ. ಇನ್ನೊಂದು ನಾನು ಹಾಸ್ಯ ಚುಟುಕುಗಳನ್ನು ಬರೆದೇನೆ, ತಮ್ಮನ್ನು ಪ್ರಸ್ತುತಪಡಿಸ್ತೇನೆ. ಭದ್ರಕಾಳಿ ಅಂತ. ನನ್ನ ಹೆಂಡತಿ ಭದ್ರಕಾಳಿ, ಮಾತುಗಳೇ ಅವಳ ಬಳುವಳಿ, ಸೀರೆ ತರದಿದ್ದರೆ ಚಳುವಳಿ, ಕಾಡಿ ಬೇಡ್ತಾಳೆ ಬಂಗಾರದ ಬಳಿ, ಕೋಪಿಸಿಕೊಂಡರೆ ಗುರುಗಾಳಿ, ತವರಿಗೆ ಹೊರಟರೆ ಕಂಗಾಳಿ, ಕೇಳಿದ್ದು ತರದಿದ್ದರೆ ಬಿಡಿಸ್ತಾಳೆ ಚಳಿ, ನನಗೆ ಗಂಟು ಬಿದ್ದ ಭದ್ರಕಾಳಿ. ಇನ್ನೊಂದು ನಲ್ಲೆ ಅಂತೇಳಿ, ಅದು ಹೆಂಡತಿ ಕುರಿತು. ನನ್ನ ಪ್ರೀತಿಯ ನಲ್ಲೆ, ನಿಂತ ಏಕೆ ಅಲ್ಲೇ, ಈ ಮನಸ್ಸು ತರವಲ್ಲೇ, ನಿನ್ನ ಕೋಪ ನಾವಲ್ಲೇ, ಒಲ್ಲದೆಯೋ ಮಾತಿನಲ್ಲೇ, ನಿನಗೇನು ಬೇಕು ನಾವಲ್ಲೇ, ಬೇಕಿದ್ದನ್ನು ತರುವ ನಲ್ಲೆ ನೀನ್ಯಾಕೆ ಬಲ್ಲೆ, ಬಾಳೋಣ ಪ್ರೀತಿಯ ಅರಮನೆ, ಅವಕಾಶಕ್ಕಾಗಿ ಧನ್ಯವಾದಗಳು. ಈಗ ಭಾಗ್ಯಶ್ರೀ ಹುಡುಗಡೆ ಅವರಿಂದ. ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲ ಚುಟುಕು ಪ್ರೇಮ ನಿವೇದನೆ. ನಿನ್ನ ನೆನಪು ಬಂದಾಗಲೆಲ್ಲ ಮನವು ಮಲ್ಲಿಗೆಯಂತೆ ಅರಳುತ್ತೆ, ನಿನ್ನ ನೆನಪು ಬಂದಾಗಲೆಲ್ಲ ಮನವು ಮಲ್ಲಿಗೆಯಂತೆ ಅರಳುತ್ತೆ, ನಿನ್ನ ಹೆಸರು ಕೂಗಿ ಕರೆದಾಗಲೆಲ್ಲ ಬಾಯಿಂದ ಸಿಹಿ ಮುತ್ತು ಉದುರುತ್ತೆ. ಇನ್ನೊಂದು ಚುಟುಕು ಹಠ. ಮನಸ್ಸಿಗೆ ಲಗಾಮಿದ್ದರೆ ಅದೇ ಗಾಳಿಪಟ, ಹಳಿ ತಪ್ಪಿದರೆ ಅದು ಧೂಳಿಪಟ. ಕೆಟ್ಟದ್ದನ್ನು ವಿಚಾರ ಮಾಡೋದೇ ಸ್ವಲ್ಪ ಅದರ ಚಟ, ಅದನ್ನು ತಪ್ಪಿಸಬೇಕೆಂಬುದೇ ನನ್ನ ಹಠ. ಇನ್ನೊಂದು ಚುಟುಕು ಸಂಸ್ಕಾರ. ಅವನ ಜೊತೆ ಹೋಗುತ್ತಿದ್ದೆ ವಾಯು ವಿಹಾರ, ಬದುಕಲು ಹೇಳಿಕೊಟ್ಟಿದ್ದು ಆಕೆಯ ಜೀವನದ ಸಂಸ್ಕಾರ, ಸಹನೆ ರೂಢಿಸಿಕೊಳ್ಳಬೇಕೆಂಬುದೇ ಅವಳ ಒಳ್ಳೆಯ ವಿಚಾರ, ಹೆಣ್ಣಿನ ಸ್ವಾಭಿಮಾನದ ಬದುಕಿಗೆ ಇದುವೇ ಆಧಾರ. ಅವಕಾಶಕ್ಕಾಗಿ ಧನ್ಯವಾದಗಳು. ಹೇಮಾ
ವೀಣಾ ಪಾಟೀಲ್ ಅವರು. ಕಾರ್ಯಕ್ರಮ ಮುಗಿಯೋ ಹೊತ್ತೊಳಗೆ ಅನಿರೀಕ್ಷಿತ ಅತಿಥಿಯ ಆಗಮನ ಅನ್ನೋ ರೀತಿ ನಾನು ಬಂದು ನಿಂತ್ಕೊಂಡೀನಿ ನಿಮ್ಮೆಲ್ಲರ ಮುಂದೆ. ಒಂದೆರಡು ಚುಟುಕಗಳನ್ನ ಹೇಳ್ಬಿಡ್ತೀನಿ. ಮದುವೆ, ವೈಭವದ ಮದುವೆಯಲ್ಲಿ ಸುತ್ತ ಸಡಗರವಿರಲಿ, ವೈಯಾರದ ವನಿತೆಯರು ಅತ್ತಿತ್ತ ಓಡಾಡುತ್ತಿರಲಿ. ಜೀವನ, ಊಹಿಸು ಮಕ್ಕಳಿರದ ಜೀವನ, ನೀರು ಹಾಯಿಸಿರದ ಹೂವಬನ. ಮನೆ ಮಕ್ಕಳು ಬೇಕು ಬಾಳಿನಲ್ಲಿ, ಮನೆಯಾಗುವುದು ಆಗ ನಂದನ. ಬೇಡವೇ ಬೇಡ ಅನ್ನೋ ಒಂದು ಶೀರ್ಷಿಕೆ. ಗುರು ಹಿರಿಯರಲ್ಲಿ ಉಪೇಕ್ಷೆ ಬೇಡ, ಸ್ನೇಹದಲ್ಲಿ ಹಣದ ಅಪೇಕ್ಷೆ ಬೇಡ. ಮನೆಯ ಮಕ್ಕಳಲ್ಲಿ ನಿರೀಕ್ಷೆ ಬೇಡ, ಸಂಬಂಧಗಳ ಸಾರವ ಪರೀಕ್ಷಿಸಬೇಡ. ಬದುಕ ಸಂತೆ, ಇದುವೇ ನಿಜದ ಬದುಕ ಸಂತೆ. ಸುತ್ತುವುದು ಜನತೆ ಸಾಗರದಂತೆ, ಬದುಕಬೇಕು ಕಮಲ ಪತ್ರದಂತೆ, ಅಂಟಿಯೂ ಜನದಲ್ಲಿ ಅಂಟದಂತೆ. ಕೊನೆಯದಾಗಿ ಇನ್ನೊಂದು, ಹೆಣ್ಣು ಸಹೃದಯರಿಗೆ ಹೆಣ್ಣೊಂದು ಪದ್ಯದಂತೆ ರಾಗ ಲಹರಿ. ಹೆಣ್ಣೊಂದು ಪದ್ಯದಂತೆ ರಾಗ ಲಹರಿ, ತಿಳಿಗೇಡಿಗೆ ಹೆಣ್ಣೊಂದು ಗದ್ಯದಂತೆ ರಗಳೆ ಬರಿ. ಕೊನೆಯದಾಗಿ ಜೀವನ್ಮುಖಿ, ಕಡಿದರೂ ಚಿಗುರದ ಮರವಿದೆಯೇ, ಎಂದೂ ಬಾಡದ ಹೂವಿದೆಯೇ, ಪ್ರೀತಿಗೆ ಕರಗದ ಜೀವವಿದೆಯೇ, ಸಾವಿಲ್ಲದ ನೋವಿಲ್ಲದ ಮನೆಯಿದೆಯೇ, ಭಾವರಾಗ ತಾಳವಿಲ್ಲದ ಹಾಡಿದೆಯೇ. ನಿಮಿತ್ತವಿಲ್ಲದೆ ಯಾವುದೂ ಇಲ್ಲ ಈ ಜಗದಲ್ಲಿ, ನಿಮಿತ್ತವಿಲ್ಲದೆ ಯಾವುದೂ ಇಲ್ಲ ಈ ಜಗದಲ್ಲಿ. ಕೆಲ ದಿನ ಕೆಲ ಗಂಟೆ ಬದುಕುವ ಹೂ ಗಿಡ ಮರಗಳೇ ನಿಮ್ಮಷ್ಟು ಜೀವನ್ಮುಖಿಯಾಗುವುದು ಯಾವಾಗ? ನಿಮ್ಮಷ್ಟು ಜೀವನ್ಮುಖಿ ನಾವಾಗುವುದು ಯಾವಾಗ? ಬಹುಶಃ ಇದ್ದುದನ್ನು ಇದ್ದ ಹಾಗೆ, ಬಂದುದನ್ನು ಬಂದ ಹಾಗೆ, ಅರಿದುದನ್ನು ಅರಿತ ಹಾಗೆ ಬದುಕಿದರೆ ಸಾಧ್ಯವಾಗಬಹುದು. ಮಳೆ ಇರಲಿ, ಚಳಿ ಇರಲಿ, ಮೋಡ ಮುಸುಕಿರಲಿ, ತನ್ನ ದಿನಚರಿ ತಪ್ಪದೆ ಮಾಡುವ ಸೂರ್ಯ ನಮಗೆ ಸ್ಫೂರ್ತಿಯಾಗಲಿ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಈಗ ಗದಗ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶೋಭಾ ಭೇಟಿ ಮೇಡಮ್ ಅವರಿಂದ ಎಲ್ಲರೂ ಸ್ವಲ್ಪ ಸುಸ್ತಾಗಿದ್ದೀರಲ್ಲ, ನಡೆಸೋಣ ಅಂತ ಹೇಳ್ತಾ ಇದ್ದೀನಿ. ಮಡದಿಗೆ ಕೊಡಿಸದಿದ್ದರೆ ಓಲೆ, ಮನೆಯಲ್ಲಿ ಉರಿಯುವುದಿಲ್ಲ ಒಲೆ. ದೋಸೆ, ಶೀರ್ಷಿಕೆ ದೋಸೆ. ಅವಳ ಮುಖಕ್ಕೆ ಏಳುತ್ತವೆ ದೋಸೆ ಸೀದಾ, ಅವಳ ಮುಖಕ್ಕೆ ಏಳುತ್ತವೆ ದೋಸೆ ಸೀದಾ, ನನ್ನ ಮಾರಿಗೆ ಏಳುತ್ತವೆ ಸೀದು. ಇಬ್ಬರ ಹೆಂಡಿನ ಮುದ್ದಿನ ಗಂಡ, ಒಬ್ಬಳಿಗೆ ಕೊಟ್ಟ ಬೆಲ್ಲ, ಇನ್ನೊಬ್ಬಳಿಗೆ ಕೊಟ್ಟ ಬೇವು. ಇಬ್ಬರ ಹೆಂಡಿನ ಮುದ್ದಿನ ಗಂಡ, ಒಬ್ಬಳಿಗೆ ಕೊಟ್ಟ ಬೆಲ್ಲ, ಇನ್ನೊಬ್ಬಳಿಗೆ ಕೊಟ್ಟ ಬೇವು. ಹಂಚಿಕೆ ಸಮವಾಯಿತಲ್ಲ, ಬೆಲ್ಲ ತಿಂದವಳೆಂದಳು ನೀನೇ ನನ್ನನ್ನಲ್ಲ, ಬೇವು ತಿಂದವಳು ಉಪ್ಪಿಸಿದಳು ನನ್ನನ್ನೆಲ್ಲ. ಧನ್ಯವಾದಗಳು. ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಈ ಒಂದು ಸಮ್ಮೇಳನ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಧಾ ಆರ್ ಶ್ರೀವರ್ಧನ್ ಅವರಿಂದ ಚುಟುಕು ವಾಚನ. ಒಂದು ಗ್ರೂಪ್ ಫೋಟೋ ಮಾಡಿಬಿಟ್ರಲ್ಲ, ಕವನ ಮಧ್ಯ ಅಲ್ಲೇ ಕೊಡಬೇಕಾಯ್ತು. ನಮ್ಮ ಕೇಂದ್ರ ಕಮಿಟಿಯ ಗಂಗಯ್ಯ ಕುಲಕರ್ಣಿ ಅವರಿಂದ ಚುಟುಕು ವಾಚನ. ಇವತ್ತು ಲೇಖಕರ ಸಮ್ಮೇಳನ, ಹಂಗಾಗಿ ಮಹಿಳೆಯರಿಗೆ ಹೆಚ್ಚು ಪ್ರಾಧಾನ್ಯ ಕೊಟ್ಟಿದ್ದಾರೆ. ಹಣ ಅವಶ್ಯಕತೆ ಇಲ್ಲ, ಆದರೆ ಒಂದು ಹೆಸರು ಆಯಿತು. ಓಲನ್ನಲ್ಲೇ ನಾನಿನ್ನ ಬಲ್ಲೆ, ಓಲನ್ನಲ್ಲೇ ನಾನಿನ್ನ ಬಲ್ಲೆ,
ಪರೀಕ್ಷೆ ಹತ್ತಿರವಿದ್ದರೂ ನೀನೇಕೆ ಓದಲಲ್ಲೇ, ಪರೀಕ್ಷೆ ಹತ್ತಿರವಿದ್ದರೂ ನೀನೇಕೆ ಓದಲಲ್ಲೇ, ಸಮಯ ಸಿಕ್ಕರೆ ತಾಸುಗಟ್ಟಲೆ ಹೊಡೆಯುತ್ತೇನೆ ನಲ್ಲೆ, ಸಮಯ ಸಿಕ್ಕರೆ ತಾಸುಗಟ್ಟಲೆ ಹೊಡೆಯುತ್ತೇನೆ ನಲ್ಲೆ. ಧನ್ಯವಾದಗಳು. ಈಗ ಚುಟುಕು ಕವಿಗೋಷ್ಠಿಯ ಅಧ್ಯಕ್ಷತೆ ಒಂದು 4 ವರ್ಷ ಇರ್ತಕ್ಕಂಥ ಚುಟುಕು ಕವಿಗೋಷ್ಠಿಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ರಜಲ್ ಗಡದರ್ ಅವರು ಒಂದು ಬಿಡುಗಡೆ ಮಾಡಬೇಕಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಕೇಂದ್ರ ಸಮಿತಿ ಗದಗ ಜಿಲ್ಲಾ ಹಾಗೂ ಹುಬ್ಬಳ್ಳಿ ತಾಲೂಕು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು జరిగిರ್ತಕ್ಕಂಥ 10ನೇ ವೇದಿಕೆಯ ರಾಜ್ಯ ಸಮ್ಮೇಳನದ ಸರ್ವಾಧ್ಯಕ್ಷರೇ, ಜಿಲ್ಲಾಧ್ಯಕ್ಷರೇ ಮತ್ತು ಇವತ್ತಿನ ವೇದಿಕೋಷ್ಠಿಯಲ್ಲಿ ಚುಟುಕುಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಕಿರಿಕಿರಿಯ ಕವಿಗಳೇ, ಅವರಿಗೆಲ್ಲ ಮೊದಲಿಗೆ ಶರಣಾಗ್ತದೆ. ಪ್ರಾಯಶಃ ನಾನು ಎರಡು ಗಂಟೆಗೆ ನಾವು ಫೋನ್ ಮಾಡಿದ್ದೆ, ಬರ್ತಾಯಿದ್ದರೆ ಮಳೆಯಲ್ಲಿ ಸಿಕ್ಕೊಂಡೆ, ಆಮೇಲೆ ಫೋನ್ ಮಾಡಿದ್ದೆ. ಈಗ ಬೇರೆ 3 ಗಂಟೆಗೆ ಶುರು ಆಗ್ತಿದ್ದೆ ಗೋಷ್ಠಿ, ಇನ್ನೂ ಊಟ ಆಗಬೇಕು, ಮೊದಲ ಗೋಷ್ಠಿ ಅಧ್ಯಕ್ಷರು ಮಾತನಾಡಬೇಕು ಅಂತ ಮಾತಾಡ್ತಿದ್ವಿ. ಹಾಗಾಗಿ ನಾನು ಬಂದೆ. ಇನ್ನೇನೋ ಒಂದು ಸ್ವಲ್ಪ ಮಾತಾಡ್ತಿದ್ವಿ ಅಂತ ಹೇಳಿ ಬಹುಶಃ ನನಗನ್ನಿಸ್ತೈತಿ ವೇಳೆಗೆ ಸರಿಯಾಗಿ ಪ್ರಾರಂಭ ಆಗಿರ್ತಕ್ಕಂಥ ಚುಟುಕು ಗೋಷ್ಠಿ ಇದನ್ನೇ ಅಂತ ದಯವಿಟ್ಟು ಮಾತಾಡ್ತಾರೆ, ಭಾಳ ಮಾತಾಡ್ತಿದ್ದೆ ಹುಡುಗನೇ. ಯಾಕಂದ್ರೆ ಕವಿಗಳು ಚುಟುಕುಗಳ ಕಾಯ್ತಾ ಇರ್ತಾರೆ. ನಮ್ಮ ಹುಡುಗಿ ಹುಡುಗಿಯರು ಒಂದು ಮಾತನ್ನು ಕೇಳಬೇಕು. ನಮ್ಗೆ ಅಖಿಲ ಭಾರತ 72ನೇ ಕನ್ನಡ ಸಾಹಿತ್ಯ ಸಮ್ಮೇಳನದೊಳಗೆ ಜಂಬಾಪುರ ಆ ಸಂದರ್ಭದಲ್ಲಿ ಅಧ್ಯಕ್ಷರು, ಶಾಂತರ್ಸರು ಸರ್ವಾಧ್ಯಕ್ಷರಾಗಿತ್ತು. ಬೀದರ್ದೊಳಗೆ ಸಮ್ಮೇಳನ ಇತ್ತು. ಆ ಸಂದರ್ಭದೊಳಗೆ ನಾವು ಮಕ್ಕಳ ಕವಿಗೋಷ್ಠಿ ಇಡಬೇಕಂತೇಳಿ ಭಾಳ ಗಂಡ ತಿಳಿಸಿದ್ವಿ. ಮಕ್ಕಳ ಸಾಹಿತ್ಯ ಇಟ್ಟು ಅದೇ ಮೊಟ್ಟ ಮೊದಲನೇ ಬಾರಿಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದೊಳಗೆ ಮಕ್ಕಳ ಕವಿಗೋಷ್ಠಿ ಇಟ್ಟಿದ್ದು ಅವಾಗೇ. ಅದರೆಲ್ಲ ಭಾಳ ನಾಣಿ ಅಂತಕ್ಕಂತಹ 90 ವರ್ಷ 85 ವರ್ಷ 80 ವರ್ಷದ ಕವಿಗಳೆಲ್ಲ ಪಾಲ್ಗೊಂಡಿದ್ರು. ಕಂಚಾಣಿ ಶರಣಪ್ಪನವರು, ಸತ್ಯಾರ್ಥಿ ಅವರು, ಅಪ್ಪಸ್ವಾಮಿ ಅವರು, ಹೀಗೆ ಅನೇಕರು ಅದರಲ್ಲಿ ಇದ್ರು. ಕವಿತಾ ಕೃಷ್ಣ ಅವರು, ನಾನು ಕೂಡ ಇದ್ದೆ. ನಾವೆಲ್ಲ ಭಾಳ ಹುರುಪಿನಿಂದ ಸಮ್ಮೇಳನದಲ್ಲಿ ಎಲ್ಲ ಪಾಲ್ಗೊಂಡ್ವಿ. 1ನೇ ದಿವಸ ಪಾಲ್ಗೊಂಡ್ವಿ. 2ನೇ ದಿವಸ ಕವಿಗೋಷ್ಠಿ ನಮ್ಮದು 4 ಗಂಟೆಗೆ ಕವಿಗೋಷ್ಠಿ. 4 ಗಂಟೆಗೆ ಕವಿಗೋಷ್ಠಿ ಭಾಳ 3:30 ಅಂತ ಹಾಕಿದ್ರು. 4 ಗಂಟೆ ಶುರುವಾಗತ್ತೆ ಅಂತ ಕೂತ್ಕೊಂಡ್ವಿ. 4:15 ಆಯ್ತು, 5:30 ಆಯ್ತು. ಹಿಂದಿನ ಗೋಷ್ಠಿ ಉಳಿದದ್ದು ಅವೆಲ್ಲ ಮುಗಿಸೋರು ನಾವು ಮಾತಾಡಿ ಹೋಗೋರು ಮುಂದವರು ನಮ್ಮ ಟೈಮ್ ನೀವೇ ಮಾಡ್ತೇವೆ ಅಂತೇಳಿ ಹಿಂಗೆ ಮಾತಾಡಿ ಎಲ್ಲಿಗೆ ಹೋಗ್ಬಂದ್ರೆ ರಾತ್ರಿ 12ಕ್ಕೆ ಶುರು ಅಂತ ಮಕ್ಕಳ ಕವಿಗೋಷ್ಠಿ. ರಾತ್ರಿ 12ಕ್ಕೆ. ಇದು ವಾಸ್ತವ. ಬೀದರ್ದೊಳಗೆ 72ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದೊಳಗೆ ಕಂಚಾಣಿ ಶರಣಪ್ಪನವರು ಉದ್ಘಾಟನೆ ಮಾಡಿದ್ರು, ಕವಿಗಳು ಅಧ್ಯಕ್ಷತೆ ವಹಿಸಿದ್ರು. ಆ ಕವಿಗೋಷ್ಠಿ ರಾತ್ರಿ 12ಕ್ಕೆ ಶುರುವಾಗಿ 1:40ಕ್ಕೆ ಮುಗಿಯಿತು. ಅಂದ್ರೆ ಕವಿಗಳಿಗೆ ಎಷ್ಟು ತಾಳ್ಮೆ ಇರ್ತಕ್ಕಂದ್ರೆ ಒಬ್ಬ ಕವಿಯನ್ನು ತಪ್ಪಿಸ್ಕೊಂಡಿದ್ದಿಲ್ಲ. ರಾತ್ರಿ 12ಕ್ಕೆ ಶುರುವಾದರೂ ಕೂಡ ಯಾವ ಕವಿಯು ಆ ಕವಿಗೋಷ್ಠಿಯಲ್ಲಿ ಹಾಕಿರ್ತಕ್ಕಂತಹ 24 ಜನ ಕವಿತೆಯನ್ನು ಓದಿದ್ರು. ಆಮೇಲೆ ಯಾರಿಗೆ ಅಂತ ಹೋಗ್ಲಿಲ್ಲ. ರಾತ್ರಿ ಆಗಿದ್ದೆ, ಬೀದಿ ಬಂದೈತಿ, ನೀವು ಓದಿದ ಮೇಲೆ ಹೆಂಗೆ ಹೋಗ್ತೀವಿ ಅಂದ್ರೆ ನಾವು ಕವಿಗೋಷ್ಠಿಗೆ ಹೋಗಿರ್ತೀವಿ. ನಾವು ಅಂದ್ರೆ ನೀವು ಹೋಗಿರ್ತೀವಿ. ನಾನು ಓದಿದ ಕೂಡ ಹಿಂಗಾಚಿ ಮಾತ್ರ ಇಟ್ಕೊಂಡು ಹಿಂಗಾಚಿ ಹೋಗ್ಬಿಡೋದು. ಮುಂದೆ ಇನ್ನೊಬ್ಬರ ಕವಿತೆ ಏನು ಓದ್ತಾರ ಅಂತೇಳಿ ಕೇಳುವಂಥ ತಾಳ್ಮೆ, ವ್ಯವಧಾನ ಯಾರಿಗೂ ಇಲ್ಲ. ಚುಟುಕು ಸಾಹಿತ್ಯ ಎಷ್ಟು ಫಾಸ್ಟ್ ಆಗಿ ಬಂತು ಅಷ್ಟೇ ಫಾಸ್ಟ್ ಆಗಿ ನೀವು ಓದೋದು ಎಂದು ಹೋಗ್ಬಿಡೋದು. ಈಗೆಲ್ಲ ನಾವು ಚೀಟಿ ಹಾಡಿದ್ದಿದ್ವಿ, ಏನೂ ಇಲ್ಲ. ಈಗ ಭಾಳಷ್ಟು ಮಂದಿ ಮೊಬೈಲ್ ತರ್ತಾರೆ, ಮೊಬೈಲು ಇಲ್ಲ. ಹೆಂಗೋ ಚುಟುಕಲ್ಲ 2 ಸಾವಿರ ನೆನಪಿಟ್ಕೊಂಡು ಹೇಳ್ಬಿಟ್ರು ಅಂತ ಹೇಳೋದೈತಿ, ಹೋಗೋದೈತಿ. ಹಿಂಗೆ ಮಾಡ್ಯಾರ. ಇರಲಿ, ಅದೇನು ತಪ್ಪಲ್ಲ. ಈಗ ಭಾಳ ವೇಳೆಗೆ ಸರಿಯಾಗಿ ಪ್ರಾರಂಭ ಆಗಿರ್ತಕ್ಕಂಥ ಈ ಕವಿಗೋಷ್ಠಿ ಭಾಳ ಸೊಗಸಾಗಿ ನಡೀತು. ಎಲ್ಲ ಕವಿಗಳು ಮುಗಿದ ಹೋದ್ರೋಣ ಅಂತ ಮಾಡಿದ್ದೆ. ನನ್ನ ಪುಣ್ಯಕ್ಕೆ 15 ಜನ ಕವಿಗಳು ನನ್ನ ಅಧ್ಯಕ್ಷತೆ ಒಳಗೆ ಕವಿತೆ ಓದಿದ್ರು. ಇದು ಒಂದು ನನಗೆ ಭಾಳ ಸಮಾಧಾನ ತರ್ತಕ್ಕಂಥ. ಯಾಕಂದ್ರೆ ಚುಟುಕು ಸಾಹಿತ್ಯ ಪರಿಷತ್ ಇದು ನಿಂಗೆ ಮಂಡಿದ ಅಲ್ಲೆಲ್ಲ ಅನೇಕ ಸಲ ನಾನು ಹೇಳಿದ್ದೀನಿ. 2000 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್, ನಮ್ಮ ಕನ್ನಡ ಸಾಹಿತ್ಯ ಹೇಗೆ ಇವತ್ತು ಶ್ರೀಮಂತವಾಗಿ ನಿಂತಿದೆ, ಇದಕ್ಕೆಲ್ಲ ಕಾರಣ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂತಹ ಇವತ್ತು ಆಧುನಿಕ ಕಾಲದವರೆಗೆ ಕನ್ನಡ ಸಾಹಿತ್ಯದ ಎಲ್ಲ ಘಟ್ಟಗಳಲ್ಲಿ ಹಾದು ಬಂದಿರತಕ್ಕಂಥ ಕಾವ್ಯ ಏನಿದೆ ಅಲ್ಲ, ಹಲವಾರು ಪ್ರಕಾರಗಳು. ಅದರಲ್ಲಿ ಬೇರೆ ಇದೆ, ಚುಟುಕು ಸಾಹಿತ್ಯ ಇದೆ, ಮಕ್ಕಳ ಸಾಹಿತ್ಯ ಇದೆ, ಮಹಿಳಾ ಸಾಹಿತ್ಯ ಇದೆ. ಹೀಗೆ ಬೇರೆ ಬೇರೆ ಸಾಹಿತ್ಯವಾದರೂ ಕೂಡ ಮನುಷ್ಯ ಮೂಲತಃ ಸಮಾಜ ಜೀವಿ ಅಂತ.
ಹೀಗಾಗಿ ಆತ ಸಮಾಜದಲ್ಲಿ ನಡೆಸಿರ್ತಕ್ಕಂಥ ಅನುಭವಗಳು ಒಂದು ಕೃತಿಯಲ್ಲಾಗಲಿ ಅಥವಾ ಕಾವ್ಯದಲ್ಲಾಗಲಿ ಒಂದು ಚುಟುಕಿನಲ್ಲಾಗಲಿ ಆತ ದಾಖಲಿಸುವ ಮೂಲಕ ಆತ ಏನ್ ಮಾಡ್ತಾನೆ ಅಂತಂದ್ರೆ ತನ್ನತನವನ್ನ ಆ ಕವಿತೆಯಲ್ಲಿ ಆ ಚುಟುಕಿನಲ್ಲಿ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ವಿಮರ್ಶಿಸ್ತಕ್ಕಂತಹ ಸಮಾಜವನ್ನ ವಿಮರ್ಶೆ ಮಾಡ್ತಕ್ಕಂತಹ ಸಮಾಜವನ್ನ ವಿಡಂಬನೆ ಮಾಡ್ತಕ್ಕಂತಹ ಹಾಗೆ ಆ ಸಮಾಜದಲ್ಲಿ ಆ ಸಮಾನತೆಯಲ್ಲಿ ಆ ಸಾಧ್ಯವಾಗಿಸಲು ಆತ ಸಾಹಿತ್ಯವನ್ನ ಸೃಷ್ಟಿ ಮಾಡ್ತಾನೆ. ಹೀಗೆ ಬೆಳಕಿಗೆ ಬಂದಿರತಕ್ಕಂತಹ ಸಾಹಿತ್ಯ ಅದು ಚುಟುಕು ಸಾಹಿತ್ಯ ಅಂತಕ್ಕಂಥದ್ದನ್ನ ಹೇಳ್ಬೋದು. ಚುಟುಕು ಸಾಹಿತ್ಯ ಅಂತ ಬರಲಿ ಬರೀ ಚುಟುಕು ಸಾಹಿತ್ಯ ಅಲ್ಲ, ಅದಕ್ಕೆ ಹೆಸರು ನಾನಾಗಿದೆ ಇದಾವೆ. ಅಣಿಗವಣ ಅಂತ ಕರಿಬಹುದು, ಮಿನಿಗವಣ ಅಂತ ಕರಿಬಹುದು, ಕ್ಯಾಪ್ಸುಲ್ ಅಂತ ಕರಿತೀವಿ, ಕಿರಿಗವಣ ಅಂತ ಕರಿತೀವಿ, ಮಿನಿಗವಣ ಅಂತ ಕರಿತೀವಿ, ಮುಕ್ತಕ, ಪುಟಾಣಿ, ಚಾಟು ನುಡಿ, ಚಾರು ನುಡಿ, ಹೀಗೆ ಬಹಳಷ್ಟು ಹೆಸರುಗಳನ್ನು ಹಿಪ್ಪನಿ ಅಂತ ಕರಿತೀವಿ. ಇವೆಲ್ಲ ಪ್ರಕಾರಗಳನ್ನ ಅದಕ್ಕೆ ಸಾನೆಟ್, ನಮ್ಮ ಹಿಂದೆ ಬಂದಿರತಕ್ಕಂಥ ಪಾಶ್ಚಾತ್ಯದ ಸಾಹಿತ್ಯದಲ್ಲಿ ಸಾನೆಟ್ ಮತ್ತು ಪ್ರಗಾತ, ಶೋಕಗೀತೆ, ಲಾವಣಿ ಇವು ಅಲ್ಲಿದ್ದಾವೆ. ಅದರ ಪ್ರಕಾರದಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಭಾವಗೀತೆಯ ಒಂದು ಪ್ರಕಾರದಿಂದ ಬಂದಿರತಕ್ಕಂಥ ಚುಟುಕು ಸಾಹಿತ್ಯ. ಇದು ಮನುಕುಲದ ಆದಿಕಾವ್ಯ ಅಂತ ಹೇಳಿ ಕರಿತೀವಿ. ಯಾಕೆ ಆದಿಕಾವ್ಯ ಕರಿತೀವಿ ಅಂತಂದ್ರೆ ನೋಡ್ರಿ, ಅದು ಚುಟುಕಿನ ಆಕೃತಿ ಕಿರಿದಾದರೂ ಬಹಳ ಅರ್ಥ ಹಿರಿದಾಗಿರ್ತಕ್ಕಂಥದ್ದು. ಕೊಡದಲ್ಲಿ ಕಡಲನ್ನ ತುಂಬಿಸಿಕೊಂಡು, ಬಿಂದುವಿನಲ್ಲಿ ಸಿಂಧುವನ್ನ ಇರಿಸಿಕೊಂಡು, ಕನ್ನಡಿಯಲ್ಲಿ ಕಲಿಯನ್ನು ಅಡಗಿಸಿಕೊಂಡು, ಅಲ್ಪದರಲ್ಲಿ ಕಲ್ಪವನ್ನು ಒಳಗೊಂಡ ಬುದ್ಧಿ ಭಾವಗಳ ಬಿಡಿಬದ್ಧವಾಗಿದ್ರು ಅಂತೇಳಿ ದೇಶಗಳು ಒಂದು ಕಡೆ ಹೇಳ್ತಾರೆ. ಆ ಚುಟುಕುಗಳಿಗೆ ಸಾಲುಗಳ ಮಿತಿ ಇಲ್ಲ. ಅದು ಷಟ್ಪದಿ ಇರ್ಬೋದು, ಅದು ಪಂಚಪದಿ ಇರ್ಬೋದು, ಅಥವಾ ತ್ರಿಪದಿ ಇರ್ಬೋದು, ಅಥವಾ 2 ಸಾಲು ಇರ್ಬೋದು, ಒಂದೇ ಸಾಲು ಇರ್ಬೋದು, ಒಂದೇ ಶಬ್ದ ಕೂಡ ಇರ್ಬೋದು. ಒಬ್ಬ ಕವಿ ಒಂದೇ ಶಬ್ದದ ಚುಟುಕನ್ನು ಬರೆದು ವಿಕ್ರಮವನ್ನು ಸ್ಥಾಪಿಸಿದ. ಅದೇನಿಲ್ಲ, ಇದೇ ಒಂದು ಚುಟುಕು, ಇಷ್ಟೇ ಬರೆದ್ರು. ಶ ಬರೆದು, ವ್ಯಂಜನೆ ಬರೆದು, ಎಕ್ಸ್ಪ್ಲೇಟರಿ ಸೈನ್, ಉದಾರವಾಚಕ ಇಟ್ಟ, ಇದು ಒಂದು ಚುಟುಕು ಅಂತ ಹೇಳಿದೆ. ಹೌದದು, ಅಲ್ಲಂತ ಯಾರು ಹೇಳ್ತೀವಿ, ಹೌದದು. ಆ ಥರವಾಗಿರ್ತಕ್ಕಂಥ ಪ್ರಯೋಗಗಳು ಕೂಡ ಚುಟುಕಿನಲ್ಲಿ ಆದವು ಅಂತಕ್ಕಂಥದ್ದು. ಹಾಗೆ ನೋಡಿದರೆ ಎಲ್ಲ ನಮ್ಮ ಕಾವ್ಯಕ್ಕೆ, ಎಲ್ಲ ನಮ್ಮ ಸಾಹಿತ್ಯಕ್ಕೆ ಜನಪದವೇನು ಬೇರು ಅಂತ ಹೇಳಿ ಕರಿತೀವಲ್ಲ, ಈ ಚುಟುಕು ಸಾಹಿತ್ಯಕ್ಕೂ ಕೂಡ ಬೇರು ಜನಪದ ಸಾಹಿತ್ಯ. ಹೇಗೆ ನೋಡ್ರಿ, ಅಳುಂಬ ಕರ್ದನ ದುಡಿಯ ಅವಲಾದ ಕುಡಿಯಂಗ ಯಾಕೆ ಕವಿ ಗರಿತಿ ಹೇಳ್ತಾ ಇದ್ದಲ್ಲ, ಆ ರೀತಿಯ ಮೂರು ಸಾಲುಗಳು ಅದೇ ಸಂದರ್ಭದಲ್ಲಿ ಬಂದದ್ದನ್ನು ನೋಡುತ್ತೆ. ನಮ್ಮ ಮಕ್ಕಳು ಆಡ್ಬೇಕಾದಂತ ಗುಡುಗುಡು ಮುತ್ಯ ಬಂದಾನ, ಬೆಳ್ಳಿ ರೊಟ್ಟಿ ತಂದಾನ, ಮಾಡಿನಾಗ ಇಟ್ಟಾನ, ಹೀಗೆ ನಾವು ಪ್ರಾಸಗಳನ್ನು ಜೋಡಿಸಿಕೊಂಡು 3 ಸಾಲು 2 ಸಾಲು ದಡಂ ದಡಿಕೆ ಪಂಚೇರ ಅಡಿಕೆ, ಇದೇ ಒಂದು ಚುಟುಕು. ಹೀಗೆ ಪ್ರಾರಂಭ ಆಗಿರ್ತಕ್ಕಂಥ ಚುಟುಕು ಅದನ್ನ ಜನಪದ ಸಾಹಿತ್ಯದಿಂದ ಮುಂದೆ ಶಾಸನ ಸಾಹಿತ್ಯದಲ್ಲಿಯೂ ಕೂಡ ನಾವು ಗಮನಿಸ್ಬೋದು. ಅನೇಕ ಶಾಸನಗಳಲ್ಲಿ ತ್ರಿಪದಿ ಶಾಸನ, ಷಟ್ಪದಿ ಶಾಸನ ಇದ್ದುದನ್ನು ನಾವು ನೋಡ್ತೇವೆ. ಇದೇ ನಮ್ಮ ಹತ್ತಿರದ ಲಕ್ಕುಂಡಿ ಶಾಸನ ಆಗಿರ್ಬೋದು, ಕಪ್ಪೆಯರ ಪಟ್ಟಣ ಶಾಸನ ಆಗಿರ್ಬೋದು, ಬಾದಾಮಿ ಶಾಸನ ಇದೆಯಲ್ಲ, ಸಾಧುಂಗೆ 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 ಸಾಧುರ್ಯಂ ಮಾಧುರಂಗೆ ಮಾಧುರ್ಯಂ ವಾದಿತ್ಯ ಕಲಿಯುಗ ವಿಪರೀತಂ ಅಂತಕ್ಕಂತಹ ಈ 3 ಸಾಲಿನ ಇದು ತ್ರಿಪದಿ ಏನಿದೆಯಲ್ಲ, ಹಾಗೆ ನಮ್ಮ ಲಕ್ಕುಂಡಿ ಶಾಸನ ಸ್ತ್ರೀಗೆ ವಿಭೂತಿಗೆ ಧರ್ಮಕ್ಕಾಕರಮೆಣಲಿದ್ದ ನಕ್ಕದ ಅಮರಾವತಿಗಂ ಭೋಗಾವತಿಗಂ ಸೆಲೆಮೆಗೆ ನಾಕಿಟ್ಟಿದ್ದು ಲಕ್ಕೇಗುಂಡಿ ಗ್ರಾಮ, ಇಲ್ಲ ಈ ವೀರಭದ್ರ ಗುಡಿಯಲ್ಲಿ ಇರ್ತಕ್ಕಂಥ ಒಂದು ಶಾಸನ. ಇವೆಲ್ಲ ತೆಗೆದುಕೊಂಡು ನೋಡಿದಾಗ ಪ್ರಾಯಶಃ ಚುಟುಕು ಇದು ಇವತ್ತಿಂದಲ್ಲ, ನಾವು ನೀವೆಲ್ಲ ಅದನ್ನು ಮುಂದುವರಿಸ್ತಾ ಇದ್ದೀವಿ ಹೊರತು ಇದನ್ನು ಅನೇಕರು ಜನಪದ ಸಾಹಿತ್ಯದಲ್ಲಿ ನಮ್ಮ ಶಾಸನ ಕವಿಗಳು ಅಷ್ಟೇ ಏಕೆ ವಚನಕಾರರು ಜಗದಗಲ ಮುಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನ ಸ್ಥಳಕ್ಕೆ ಬಂದು ಇದರ ಏನು ಹೇಳ್ತಾರಲ್ಲ, ಈ ರೀತಿಯ ಅನೇಕ ವಚನಕಾರರು. ಆದರೆ ನಮ್ಮ SS ಪಾಟೀಲ್ ಸರ್ವಜ್ಞನ ವಚನಗಳನ್ನು ಹೇಳಿದರು. ಎಲ್ಲವುಗಳು ಚುಟುಕು ಸಾಹಿತ್ಯದ ಹಿನ್ನಡೆಯಾಗಿ ಬಂದಿರತಕ್ಕಂತಹ ಇವತ್ತು ನಾವೇನು ಚುಟುಕು ಸಾಹಿತ್ಯ ಅಂತ ಕರೀತಾ ಇದ್ದೀವಿ. ಈ ಚುಟುಕು ಅಂತ ನಿಮ್ಗೆ ಗೊತ್ತಿರಲಿ, ಇದಕ್ಕೆ ಚುಟುಕು ಸಾಹಿತ್ಯ ಅಂತ ಹೆಸರಿಟ್ಟವರೇ ಖ್ಯಾತ ಮಕ್ಕಳ ಸಾಹಿತ್ಯ ಆಗಿದ್ದಂತ JP ರಾಜರತ್ನಂ. ಈ ಚುಟುಕು ಅಂತ ಇದೆಲ್ಲ ಏನಂತ ಕರೀಬೇಕು? ಇವೆಲ್ಲ ಹಿಂಗೆ ಬರೀತಾ ಇದ್ದಾರೆ. ಇವರೆಲ್ಲ 4 ಸಾಲು ಬರೀತಾರೆ, 6 ಸಾಲು ಬರೀತಾರೆ, 7 ಸಾಲು ಬರೀತಾರೆ. ಕೆಲವರು ಚುಟುಕು ಅಂತ ಹೇಳಿದ್ರೆ ಪದ್ಯನೇ ಓದ್ತಾರೆ. ಈಗ ನಮ್ಮ ವಿನಕ್ಕ ಓದಿದ್ರು, ಅದು ಚುಟುಕೇನ ಅಲ್ಲ, ಪದ್ಯ ಇರಲಿ. ಪದ್ಯ ಕವಿಗೋಷ್ಠಿ ಇರೋದ್ರಿಂದ ಚೆನ್ನಾಗಿತ್ತು ಕವಿತೆ, ಜೀವನಮುಖಿ ಕವಿತೆ ಬಹಳ ಚೆನ್ನಾಗಿ ಬಂತು. ಆದ್ರೆ ನಾವು ಎಲ್ಲರ ಚುಟುಕು ಕವಿಗೋಷ್ಠಿಗಳು ಕೂಡ ನಮ್ಮ ಕವಿಗಳು ಏನ್ ಮಾಡ್ತಾರೆ ಇತ್ತೀಚೆಗೆ ಅಂದ್ರೆ ಕಾವ್ಯ ಇರ್ತೈತೆ, ಅವರಲ್ಲಿ ಕವಿತೆ ಇರ್ತೈತಿ. ಚುಟುಕು ಅಂದಾಗ ಅದು ಚುಟುಕು ಮಾಡಿ ಮ್ಯಾಗಿಂದ ಆಟ ಓದ್ಬಿಡೋದು, ಇಲ್ಲ ಅಂತಂದ್ರೆ ಕೆಳಗೆ ಬಂದಾಗ ಕೆಳಗಿಂದ ಆಟ ಓದ್ಬಿಡೋದು. ಕಾವ್ಯ ಅಂತ ಕೂಡ ಅದು ಇಡಿಯಾಗಿ ಓದ್ಬಿಡೋದು. ಅದನ್ನ ಒಂದಿಷ್ಟು ಮಹಾಕಾವ್ಯದೊಳಗೆ ನೀರು ಕವಿತೆ ಅಂತ ಓದ್ರಿ ಅಂತಂದ್ರೆ ಅದಕ್ಕೆ ಇನ್ನೊಂದು ಕವಿತೆ ತಗೊಂಡ್ಬಂದು ಅದಕ್ಕೆ ಹೋಗಿ ಜೋಡಿಸಿ ಅದಿಷ್ಟು ಓದಿಬಿಡೋದು. ಈ ಪ್ರಕಾರ ನಾವು ಮಾಡ್ತೀವಿ ಕವಿಗಳ ಸಂದರ್ಭ ತಕ್ಕಂತ, ಅದೇನ್ ಮಾಡೋಕ್ಕಾಗಲ್ಲ. ನದಿಯಲ್ಲಿ ಒಂದು ಪಕ್ಕ
ಮೊದಲಿಕೊಂಡು ಮಕ ಕಾಲನೆತ್ತಿ ಕುಣಿ ಎತ್ತಿತ್ತು ತಕ 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 ಹೀಗೆ ಪದ್ಯ ಬರೆದು ಯಾರು ಜೆ ಬಿ ರಾಜರತ್ನಮ್ಮ ಅವರು MA ಮುಗಿಸಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಬೇಕಾಗಿತ್ತು, ಪ್ರಾಧ್ಯಾಪಕರಾಗಿದ್ದರು. ಅವರ ತಂದೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದರು. ಅವರಿಗೆ ಅವರಿಗೂ ರಿಟೈರ್ಡ್ ಆಗಿದ್ದಿಲ್ಲ. ಅವರಿಗೆ ಅಜಾರಿ ಆಗಿತ್ತು, ಅನಾರೋಗ್ಯದಿಂದ ಅವ್ರೇನು ಮಾಡಿದ್ರಪ್ಪ ಅಂತಂದ್ರೆ ರಜಾ ತಗೊಂಡಿದ್ರು. ಆ ಟೈಮ್ದೊಳಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನಾವು ಕೊರತೆ ಆಗ್ತದೆ, ನೋಡಪ್ಪ ನೀನು MA ಮಾಡ್ಕೊಂಡು ಬಂದಿದ್ದಿ, ನೀವು ಹೋಗಿ ಒಂದಿಷ್ಟು ನನ್ನ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಒಂದಿಷ್ಟು ಪಾಠ ಮಾಡಿ ಬಾ ಅಂತ ಹೇಳಿದಾಗ ನಮ್ಮ ಜೆ ಬಿ ರಾಜರತ್ನಮ್ಮ ಅವರು ಮಕ್ಕಳ ಕವಿಯಾಗಿ ಒಪ್ಪಿಕೊಂಡ್ರು. ಹೀಗಾಗಿ ಅವಾಗ ಈ ರೀತಿಯ ಪದ್ಯಗಳನ್ನು ಬರೆದ್ರು. ಇವಾಗ ಚುಟುಕು ಹೊರ ಕರೆದ್ರು. ಹೀಗಾಗಿ ಮುಂದೆ ನಮ್ಮ ಚುಟುಕು ಸಾಹಿತ್ಯ ಅಂತ ಪ್ರಾರಂಭ ಮಾಡ್ತು. ಹಾಗೆ ಆ ಚುಟುಕುಗಳ ಸಾಲಿನ ನಿಯಮಗಳು ಇಷ್ಟೇ ಇರಬೇಕು ಅಂತಕ್ಕಂಥದ್ದು ಮೊದಲು ಕೆಲವರು ಪ್ರಾರಂಭ ಮಾಡಿದ್ರು. ಅದನ್ನೆಲ್ಲ ಮೀರಿ ಯಾಕೆ ನಮ್ಮ ನವ್ಯ ಕವಿತೆ ಬಂದಿದ್ದೆಲ್ಲ ದಿನಕರ ದೇಸಾಯಿ ಅವರು ಚುಟುಕಿನ ಬ್ರಹ್ಮ ಅಂತ ಕರಿತೀವಿ ನಾವು. ಯಾಕಂದ್ರೆ ಅನೇಕ ಕವಿತೆಗಳು ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಹಳ ಶೂ ಮೇಕರ್ ಒಂದು ಕಡೆ ಹೇಳ್ತಾನೆ, ಚುಟುಕು ಕವಿತೆ ಎಷ್ಟು ದೊಡ್ಡದು ಚಿಕ್ಕದು ಅದಕ್ಕೆ ಯಾವುದೇ ಮಿತಿ ಇಲ್ಲ. ನಾನೇನಿದ್ರೆ ಒಂದೇ ಅಕ್ಷರದ ಚುಟುಕು ಕೂಡ ಕವಿತೆಯು ಆಗದೇ ಉಳಿದಿಲ್ಲ ಅಂತಕ್ಕಂಥದ್ದು. ಅದು ಏನು ಮಾಡಬೇಕಂದ್ರೆ ಮೊಳೆಯಿಂದ ತಿವಿಯಂತ ಕೆಲಸ ಮಾಡಬೇಕು, ವ್ಯಂಗ್ಯವಾಗಬೇಕು, ವಿಡಂಬನೆ ಬೇಕು. ಇದಿದ್ರು ಮಾತ್ರ ಅದು ಕವಿತೆ ಆಗಬಲ್ಲದು. ಆ ಹಿನ್ನೆಲೆಯಲ್ಲಿ ನಮ್ಮ DVG ಅವರು ಕೂಡ ನಾವು ಬಿಡುವಾಗಿ ಅವರು ಅನೇಕ ಚುಟುಕುಗಳು ಬರೆದಾರೆ. ನಾವು ಮೂಗುತಿ ಮನ ಕಗ್ಗ ಅಂತ ಕರಿತೀವಿ. ಅವೆಲ್ಲ ಚುಟುಕಗಳೇ. ಹುಲ್ಲಾಗ ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಯಾರು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುಳಿಯೇ, ಬೆಲ್ಲ ಸಕ್ಕರೆ ಯಾರು, ದೀನ ದುರ್ಬಲರಿಗೆ ಎಲ್ಲರೊಂದೊಳಗಾಗು ಮಂಕುತಿಮ್ಮ ಅಂತ ಹೇಳ್ತಿರಲ್ಲ, ಅದು ಕೂಡ ಚುಟುಕು. ಹೀಗೆ ಬಂದಿರತಕ್ಕಂಥ ಅನೇಕ ಚುಟುಕುಗಳು ಇವತ್ತು ಬಹಳಷ್ಟು ಜನ ಶ್ರೀಮಂತರ ನಮ್ಮ ಚುಟುಕು ಸಾಹಿತ್ಯವನ್ನು ಶ್ರೀಮಂತ ಮಾಡಿದ್ದಾರೆ. ಅದರಲ್ಲಿ ನಾವು ದಿನಕರ ದೇಸಾಯಿ ಅವರನ್ನ ಹೇಳ್ತೀವಿ. ಹಾಗೆ ಬಂದ್ರೆ ನಾವು ಅನೇಕರನ್ನ ಉಲ್ಲೇಖ ಮಾಡ್ತೀವಿ. ಎಸ್ ವಿ ಪರಮೇಶ್ವರ ಭಟ್ರಾಗಿರ್ಬೋದು, ಆಗ ನಮ್ಮ ಈ ಕಡೆ ಭಾಗದ LS ಶಾಸ್ತ್ರಿ, ಹೀಗೆ ಅನೇಕರು ಇವತ್ತು ಆ ಚುಟುಕು ಸಾಹಿತ್ಯವನ್ನು ಮಾಡಿ ಒಂದು ಪ್ರಕಾರ ಆಗಿ ಚುಟುಕು ಸಾಹಿತ್ಯಕ್ಕಾಗಿ ಒಂದು ಪರಿಷತ್ತು ಇವತ್ತು ಸ್ಥಾಪನೆಯಾಗಿ ಅದರ ಒಂದು ಉಳಿವು ಬೆಳವಿಗಾಗಿ ಆ ಪ್ರಕಾರವನ್ನು ಉಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ನಮ್ಮ ಕೃಷ್ಣಮೂರ್ತಿ ಕುಲಕರ್ಣಿ ಅವರು ಒಬ್ಬಂಟಿಯಾಗಿ ಒಂದೇ ಸಲಗ ಅವರು ಇರ್ತಾರೆ ಬರ್ತಾರೆ. ಅವ್ರು ಹೋದ್ಮೇಲೆ ಅವ್ರು ಪ್ರಾರಂಭ ಮಾಡ್ಬೇಕಾದ್ರೆ ಒಂದೇ ಸಲಗವಾಗಿ ಅವ್ರು ಕಾಡಿನೊಳಗೆ ನುಗ್ತಾರೆ, ಕಾಡಿನಿಂದ ನಾಡಿನೊಳಗೆ ನುಗ್ತಾರೆ. ಆಮೇಲೆ ಅವರಿಂದ ಸುತ್ತಲೂ ನಾವೆಲ್ಲ ಸೇರ್ತೀವಿ. ಹೀಗೆ ಮಾಡ್ಕೊಂಡು ಬಂದು ಈಗ 10 ಲೇಖಕಿಯರ ರಾಜ್ಯ ಸಮ್ಮೇಳನ ಅದು ಮುಂಡೂರಿಗೆಯಲ್ಲಿ ನಡೆಯಿತು. ಇನ್ನೂ ಇದು ಬಹಳ ಯಶಸ್ವಿಯಾಗಿ ನಡೆಯಲಿಕ್ಕೆ ಇಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಕೂಡ ಕೈ ಜೋಡಿಸಿದ್ರು. ಇಂಥ ಹಲವಾರು ಸಮ್ಮೇಳನಗಳನ್ನ ಇವತ್ತು ಯಾಕಂತಂದ್ರೆ ಚುಟುಕು ಸಾಹಿತ್ಯ ಉಳಿಬೇಕಾತಂದ್ರೆ ಅದರದೇ ಆದಂತಹ ಒಂದು ಸಾಹಿತ್ಯದ ಒಂದು ಸಂಘಟನೆಯನ್ನ ಮೂಲಕ ಅದನ್ನು ಉಳಿಸ್ಬೇಕಂತ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು 15 ಜನ ಕವಿಗಳು ಬಹಳ ಸೊಗಸಾಗಿ ತಮ್ಮ ಕವಿತೆಗಳನ್ನು ಓದಿದ್ರು ಅಂತಕ್ಕಂಥದ್ದು ನನಗೆ ನಾನು ಮುಗದ ಹೋಗಿದ್ದು ಕವಿಗೋಷ್ಠಿ ಅನ್ಕೊಂಡೆ. ಇದೆಲ್ಲ ಸನ್ಮಾನ ಗಿನ್ಮಾನ ನಡೀತಲ್ಲ, ಇದು ಮುಗದ ಹೋದ್ರು ಅಂತಕ್ಕಂಥದ್ದು. ಅನೇಕ ಹಿರಿಯ ಕವಿತ್ರಿಯರು ಕುತ್ಕೊಂಡಿದ್ದಾರೆ. ನಮ್ಮ ಕುಮದ ದೇಶಪಾಂಡೆ ಅವರು ಕಳೆದ 40-50 ವರ್ಷದಿಂದ ಬರೀತಾ ಇದ್ದಾರೆ. ನಾವು ಚಿಕ್ಕವರಿದ್ದಾಗಲೇ ಅವರು 3 ಜನ ಸೋದರಿಯರು ಕನ್ನಡ ಸಾಹಿತ್ಯಕ್ಕೆ ಬರೀತಾ ಇದ್ದಾರೆ. ನಮಗೆಲ್ಲ ಗೊತ್ತಿರಲಿ, ಮೈಸಿ ಅವರ ಮನೆತನದವರು ನಮ್ಮೇನು ಸಿರಟ್ಟಿ ಭಾಗದಲ್ಲಿ ಆ ಕಾಲದಲ್ಲಿಯೇ ಬಹಳ ಸುಪ್ರಸಿದ್ಧವಾಗಿರ್ತಕ್ಕಂಥ ಮನೆತನ. ಬೇಂದ್ರೆಯವರು ಎಲ್ಲ ಸಿರಟ್ಟಿಯಲ್ಲೇ ಇದ್ರು ಆರಂಭದಲ್ಲಿ. ಅಂತ ಒಂದು ಮನೆತನದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ದೇಶಪಾಂಡೆ ಅವರು ಸೋದರಿಯರು ಬಹಳಷ್ಟು ಕವಿತೆಗಳನ್ನು ಅವರು ಬರೆದಿದ್ದಾರೆ, ಚುಟುಕುಗಳನ್ನು ಓದಿದ್ದಾರೆ. ಇಲ್ಲಿ ಕೂಡ ಬಹಳ ಚೆನ್ನಾಗಿ ಕವಿತೆಗಳು ಚುಟುಕುಗಳನ್ನು ಓದಿದ್ರು. ನಮ್ಮ ಕೊಟ್ರೇಶ್ ಜವಳಿ ಬಹಳ ಸತ್ಯಮೇವ ಜಯತೆ ಅಂತಕ್ಕಂಥದ್ದು ಹುಡುಗ ಇವತ್ತಿನ ವ್ಯವಸ್ಥೆಯನ್ನ ವ್ಯಂಗ್ಯವಾಗಿ ಗುರುತಿಸ್ತಕ್ಕಂಥ, ಇವತ್ತಿನ ವಿಡಂಬನೆ ದೃಷ್ಟಿಯಲ್ಲಿ ಸತ್ಯಮೇವ ಜಯತೆಯನ್ನು ಕಾಣುವ ಮೂಲಕ ಸೊಗಸಾಗಿರ್ತಕ್ಕಂಥ ಕವಿತೆಯನ್ನು ಓದಿದ್ರು. ಪ್ರೇಮಚಂದಿರ ಅಂತಕ್ಕಂಥದ್ದು ಓದಿದ್ರು. ನಮ್ಮ ಜಲ್ಲಿಗೇರಿ ಅವರು ಕೂಡ ಕಳೆದ 25-30 ವರ್ಷದಿಂದ ಬರೀತಾನೆ ಇದ್ದಾರೆ. ನಾನು ನೋಡ್ತಾ ಇದ್ದೇನೆ, ಕವಿತೆಗಳನ್ನು ಬರೀತಾರೆ, ಚುಟುಕುಗಳನ್ನು ಬರೀತಾರೆ. ಇವತ್ತು ಮೀನಾಕ್ಷಿ ಮತ್ತು ಕನ್ನಡದ ಬಗ್ಗೆ ಬಹಳ ಅಭಿಮಾನ ಇಟ್ಟುಕೊಂಡು ಚುಟುಕುಗಳನ್ನು ಬರೆದರು. ಹಾಗೆ ನಮ್ಮ ಕೊಟ್ಟೂರು ಶೆಟ್ಟಿ ಮೇಡಮ್ ಅವರು ಬಹಳ ಹೋದ್ರು ಇದೇ ಇದ್ದಾರೆ. ಬಹಳ ಸೊಗಸಾಗಿ ಭದ್ರಕಾಳಿ ನಾವು ಅಂದಿರ್ತೀವಿ, ಏನ್ ಭದ್ರಕಾಳಿ ತಂಗದಳಪ್ಪ ನೀನು ಏಂತಿ ಅಂತಿರ್ತೀವಿ, ಅಥವಾ ಬಾಳೆ ಭದ್ರಕಾಳಿ ಅಂತ ಬೈತಿರ್ತೀವಿ. ಆ ಭದ್ರಕಾಳಿಯನ್ನ ಬಹಳ ಸೊಗಸಾಗಿ ಇಟ್ಟುಕೊಂಡು ಹಾಸ್ಯದ ಮೂಲಕ ಆಕೆಯ ಉಗ್ರ ರೂಪವನ್ನ ಮತ್ತು ಶಾಂತ ಸ್ವಭಾವದನ್ನ ಎರಡೂ ಕೂಡ ಮೇಳೈಸಿ ಹಾಸ್ಯವಾಗಿ ಚೆನ್ನಾಗಿ ಅವರ ಕವಿತೆಯನ್ನು ಓದಿದ್ರು. ನಮ್ಮ ವೀಣಕ್ಕ ಕೂಡ ಬಹಳ ಸೊಗಸಾಗಿ 3 ಚುಟುಕುಗಳನ್ನು ಓದಿದ್ರು. ಮದುವೆ, ಜೀವನ, ಹೆಣ್ಣೊಂದು ರಾಗ ಲಹರಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಹಾಗೆ ಜೀವನ್ಮುಖಿ ಆಗಬೇಕು. ಇವತ್ತೆಲ್ಲ ನಮ್ಮ ಸಾಹಿತ್ಯ, ನಮ್ಮ ಚುಟುಕು, ನಮ್ಮ ಮಕ್ಕಳ ಸಾಹಿತ್ಯ ಅದು ಜೀವನ್ಮುಖಿ ಆದರೆ ಅದು ನಾಳೆ ಮುಂದಿನ ಪೀಳಿಗೆಗೆ ಉಳಿದಿತ್ತು. ಆ ಹಿನ್ನೆಲೆಯಲ್ಲಿ ಜೀವನ್ಮುಖಿ ಪದ್ಯವನ್ನ ಚೆನ್ನಾಗಿ ಅವರು ಓದಿದ್ರು ಅಂತಕ್ಕಂಥದ್ದು. ಹಾಗೆ ಭಾಗ್ಯಶ್ರೀ ಹಠ ಅಂತಕ್ಕಂಥ ಚುಟುಕು, ಧೂಳಿಪಟ ಆಗ್ತಕ್ಕಂಥದ್ದು ಪಟ, ಅದು ಧೂಳಿಪಟ ಹೇಗೆ ಆಗ್ತದೆ ಅನ್ನೋದ್ರ ಬಗ್ಗೆ ಬಹಳ ಸೊಗಸಾಗಿ ಅವರು ಕವಿತೆಯನ್ನ ಓದಿದ್ರು. ಹಾಗೆ ನಮ್ಮ ಶೋಭಾ ಮೇಟಿ ಅವರು ಅಧ್ಯಕ್ಷರು, ಅವರು ಕೂಡ ಬಹಳ ಸೊಗಸಾದ ಚುಟುಕುಗಳನ್ನು ಓದಿದ್ರು. ಗಂಗಯ್ಯ ಅವರು ಚುಟುಕು ಓದಿದ್ರು.
ಹಾಗೆ ನಮ್ಮ ಆರಂಭದಲ್ಲಿ ಸಚಿನ್ ಹಳ್ಳಿ ಅವ್ರು ಹೋದ್ರು ಕಾಣಿಸುತ್ತೆ ವಿದ್ಯಾರ್ಥಿ. ಇವತ್ತಿನ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕಾಡ್ತಕ್ಕಂಥ ಸಮಸ್ಯೆಗಳು, ಯಾಕಂದ್ರೆ ನಮ್ಮ ಸಾಹಿತ್ಯದಲ್ಲಿ, ನಮ್ಮ ಬರವಣಿಗೆಯಲ್ಲಿ ನಮ್ಮ ಅನುಭವ ಇದ್ರೆ ನಮ್ಮ ಮುಖ ಇರಬೇಕು ಅದರಲ್ಲಿ. ಅದು ನೋಡಿ ಆ ವಿದ್ಯಾರ್ಥಿ ಎಷ್ಟು ಚೆನ್ನಾಗಿ ಅವರ ಆರಿಸಿರ್ತಕ್ಕಂಥ ಚುಟುಕು ಡೊನೇಷನ್ ಅಂತಕ್ಕಂಥ ಒಂದು ಇದಕ್ಕೆ ಇವತ್ತು ಡೊನೇಷನ್ ಎಷ್ಟೆಲ್ಲ ಕೆಲಸ ಮಾಡ್ತದೆ ಅನ್ನೋ ಬಗ್ಗೆ ಬಹಳ ಮಾರ್ಮಿಕವಾಗಿ ಅದರ ಕವಿತೆಯನ್ನು ಓದಿದ. ಹಾಗೆ ಮುರುಗೇಶ್ ಅಂತಕ್ಕಂಥ ಹುಡುಗ ವಿದ್ಯಾರ್ಥಿ ಅವನು ಓದಾಡ್ತದೆ. ಅಪ್ಪ ಅಮ್ಮನ ಬಗ್ಗೆ ಎಷ್ಟು ಕವಿತೆ ಬರೆದ್ರು ಸಾಕಾಗಲ್ಲ, ಮಹಾಕಾವ್ಯಗಳನ್ನೇ ಬರೆದ್ರು ಅಪ್ಪ ಅಮ್ಮನ ಬಗ್ಗೆ. ಲಂಕೇಶ್ ಅವರ ಅವ್ವ ಎಲ್ಲ ನಮ್ಮ ನೆನಪಾಗ್ತವೆ ಬರೆದಂಥ ಸಂದರ್ಭದಲ್ಲಿ ಅಪ್ಪ ಅಮ್ಮನ ಬಗ್ಗೆ, ಸಮ್ಮೇಳನದ ಬಗ್ಗೆ. ಮಹೇಶ್ ಲಮಾಣಿ ಅಂತಕ್ಕಂಥವ್ರು ಬಹಳ ಚಿಂತೆ ಮತ್ತು ಪ್ರಕೃತಿಯ ಬಗ್ಗೆ. ಬಸವರಾಜೇಶ್ವರಿ ಅವರು ಕೂಡ ಕನಕದ ಬಗ್ಗೆ ಓದಲು ಕಾಣಿಸುತ್ತೆ. ಅವರು ಬಹಳ ಚೆನ್ನಾಗಿ ವಿದ್ಯಾರ್ಥಿ ಬಗ್ಗೆ ಓದಿದರು. ಕುಂದಾ ದೇಶಪಾಂಡೆ ಮಳೆ ಸ್ವಾತಂತ್ರ್ಯದ ಬಗ್ಗೆ ಕವಿತೆ ಓದಿದರು. ನಾನು ಸೋಲುತ್ತೇನೆ, ನಮ್ಮ ಹಿರಿಯ ಕವಿಗಳಾಗಿರ್ತಕ್ಕಂಥ ನಾನು ಹೇಗೆ ಸೋಲುತ್ತೇನೆ, ನಾನು ಹೇಗೆ ಗೆಲುವನ್ನು ಕಾಣುತ್ತೇನೆ. ಆ ಸೋಲು ಯಾವುದಕ್ಕೆ, ನಾನು ಮದ್ದುಗುಂಡಗಳಿಗೆ ಬಂದರೆ ನಾನು ಸೋಲೋದಿಲ್ಲ, ನಿನ್ನ ಒಂದು ಮಾತಿಗೆ ನಾನು ಸೋಲ್ತೇನೆ, ನಿನ್ನ ಮುಖಕ್ಕೆ ಮುಖಾರವಿಲ್ಲಕ್ಕೆ ನಾನು ಸೋಲ್ತೇನೆ, ನನ್ನ ಗೆಲುವು ನಿನ್ನ ಮುಖದಲ್ಲಿದೆ ಅಂತಕ್ಕಂಥ ಮೂಲಕ ಬಹಳ ಸೊಗಸಾಗಿ ಅಚ್ಚುಕಟ್ಟವನ್ನು ಓದಿದರು. ಹೀಗೆ ಅನೇಕರು ಬಹಳ ಸೊಗಸಾದ ಪದ್ಯಗಳನ್ನು ಓದಿದರು. ಸಾರ್ಥಕವಾಗಿರ್ತಕ್ಕಂಥ ಕವಿಗೋಷ್ಠಿ ನಮ್ಮ ಎಲ್ಲ ಚುಟುಕು ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನದಲ್ಲಿ ಹೆಚ್ಚು ಆದ್ಯತೆ ಇರೋದೇ ಚುಟುಕು ಸಾಹಿತ್ಯಕ್ಕೆ, ಚುಟುಕು ಕವಿಗೋಷ್ಠಿಗೆ. ಅದರಲ್ಲಿ ಹೆಚ್ಚು ಜನ ಪಾಲ್ಗೊಳ್ತಾರೆ ಹಾಗೂ ಹೆಚ್ಚು ಜನರಿಗೆ ಅವಕಾಶ ಇರ್ತದೆ ಅನ್ನೋ ಕಾರಣಕ್ಕಾಗಿ ಇದನ್ನು ನಮ್ಮ ಅನೇಕ ಹುಬ್ಬಳ್ಳಿ ಧಾರವಾಡ ಕವಿತೆಯಲ್ಲಿ ಬಂದಿದ್ರು. ಅವ್ರು ಭಾಳ ದೂರದಿಂದ ಬಂದಿದ್ದರಿಂದ ಬೇರೆಗೆ ಹೋದರು. ನಮ್ಮ ಯಾಕೆ ಓದಿಲ್ಲ ಸ್ನೇಹ ಜೋಶಿ ಇವರು ಡಾಕ್ಟರು, ಇವರು ಭಾಳ ಹಿಂದಿನ ಕವಿತೆಗಳನ್ನು ಬರಿತಾ ಇದ್ದವರು. ಇವರೆಲ್ಲ ಅವರ ಮಕ್ಕಳು ಕೂಡ ಬರಿತಾ ಇದ್ರು. ಹೀಗಾಗಿ ನಮ್ಮ ಅನೇಕ ನಮ್ಮ ವಾಹಿನಿ ನಮ್ಮ ಇದರೊಳಗೆ ಪಾಲ್ಗೊಂಡಿರ್ತಕ್ಕಂಥವ್ರು. ಇಲ್ಲಿ ನಮ್ಮ 1000 ವಚನಗಳ ಸರ್ದಾರ್ ಗೌಡರಿದ್ದಾರೆ. ನಮ್ಮ ಶಂಕರ್ ಕುಕ್ನೂರವರು ಬಂಡಾಯ ಕವಿಗಳು, ಮೂಲತಃ ಅವರ ಮನೋಧೋರಣೆ ಬಂಡಾಯ ಕವಿತೆ ಆಗಿದ್ರು ಕೂಡ ಇವತ್ತು ಸೊಗಸಾಗಿ ಚುಟುಕುಗಳನ್ನು ಓದಿದರು. ಇಲ್ಲಿ ಅನೇಕರು ನಮ್ಮ ಜವಳಿ ಅವರು 3ನೇ ಪುಸ್ತಕ ಬಂತು. ನಮ್ಮೆದುರಿಗೆ ನೋಡ್ತಾ ಇದ್ದೀವಿ. ಮೊದಲು ಆರಂಭದಲ್ಲಿ ಒಂದು ಸಂಕಲನ ಬಂತು, ಕಲ್ಪವಲ್ಲಲ್ಲಿ ಇರ್ತಕ್ಕಂಥ ಒಂದು ಸಂಕಲನ ಬಂತು. ಆಮೇಲೆ 3 ಜನ ಸೇರಿ ನಾನು ಓದಿಲ್ಲ ಇವತ್ತು ಕೊಟ್ಟರು. ಚುಟುಕುಗಳನ್ನು ಅವ್ರು ಬರಿತಾ ಇದ್ರು. ಅನೇಕ ಶಾಯರಿಗಳನ್ನು ಬರ್ತಾರೆ, ಚುಟುಕುಗಳನ್ನು ಬರ್ತಾರೆ, ಅಣಿಗವನಗಳನ್ನು ಬರ್ತಾರೆ. ಅವನ ಮುದ್ರಣ ಮಾಡಬೇಕಾದ್ರೂ ಕೂಡ ಒಂದು ಸಾಹಸ, ಎಷ್ಟು ಸಾಕೋ ಅಷ್ಟು ಮುದ್ರಣ ಮಾಡ್ರಿ, ಇಲ್ಲಂದ್ರೆ ನಾಳೆ ನಮ್ದು ಆಗೋದೇ ಇಲ್ಲ, ಅದು ಯಾವುದೋ ಆಗಿ ಹೋಗ್ಬಿಡ್ತದೆ. ಇದಕ್ಕೊಬ್ರು ಯಾರೋ ನಮ್ಮ ಸಮ್ಮೇಳನದಲ್ಲಿ 8ನೇ ಸಮ್ಮೇಳನದಲ್ಲಿ ನಾವು ಧಾರವಾಡದಲ್ಲಿ ನಮ್ಮ ಇದೇ ಲೇಖಕಿಯರ ಸಮ್ಮೇಳನದ ಒಬ್ಬರು ಅಧ್ಯಕ್ಷರು ಮಾಡಿದ್ವಿ. ಅವರು ಹೇಳಿದರು, ನಾನು ಅನೇಕ ಕಾದಂಬರಿಗಳನ್ನು ಬರೆದೆ, ನಾನು BEd ಓದ್ಬೇಕಾದ್ರೆ 10 ಕಾದಂಬರಿ ಬರೆದ್ಬಿಟ್ಟೆ ಅಂದರು. ಅವ್ರ ಗೆಳತಿಗೆ ಹೋಗಿ ಹಿಂಗೆ ಕಾದಂಬರಿ ಬರೆದೇನೆ ಅಂತ ತೋರಿಸಿದ್ರು. ಅವರ ಗೆಳತಿಯ ಗಂಡ ತುಂಬ ನಾನು ನೋಡ್ತೀನಿ ಅಂತ ಹೇಳಿ ಅವ್ನು ತನ್ನ ಹೆಸರು ಹಾಕಿ ಮುದ್ರಣ ಮಾಡಿಬಿಟ್ಟ 3 ಕಾದಂಬರಿಯನ್ನು. ಪ್ರಿಂಟ್ ಆಗಿಬಿಟ್ಟು ಸಿಟ್ಟಿಗೆ ಅಂತ ಬಂದು 7 ಕಾದಂಬರಿಯನ್ನ ಬೆಂಕಿ ಹಚ್ಚಿ ಸುಟ್ರು ಇವರು. ಏನು ಮಾಡೋದು ಅಂತೇಳಿ. ಅಂದ್ರೆ ಆ ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳಾಯ್ತು. ಎಷ್ಟು ಸಾಧ್ಯವೋ ಅಷ್ಟು ಪ್ರಕಟ ಮಾಡಲಿಕ್ಕೆ ಪ್ರಯತ್ನ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ, ಇದು ಸಾರ್ಥಕವಾದಂತಹ ಕವಿಗೋಷ್ಠಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು ಇತ್ತೀಚೆಗೆ ಯಾವುದೋ ಚುಟುಕುಗಳನ್ನು ಬರೆದಿಲ್ಲ, ಆದರೆ ವಚನಗಳನ್ನು, ಮಕ್ಕಳ ವಚನಗಳನ್ನು ಬರೆದಿದ್ದೇನೆ. ಒಂದು ಮಕ್ಕಳ ವಚನವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶಾಲೆ ಎಂಬುದು ಪೊಲೀಸ್ ಠಾಣೆಯಾಗಬಾರದು, ಮಕ್ಕಳು ತಪ್ಪಿತಸ್ಥರಲ್ಲ ನೋಡಯ್ಯ. ಶಾಲೆ ಎಂಬುದು ಪೊಲೀಸ್ ಠಾಣೆಯಾಗಬಾರದು, ಮಕ್ಕಳು ತಪ್ಪಿತಸ್ಥರಲ್ಲ ನೋಡಯ್ಯ. ಶಾಲೆ ಎಂಬುದು ಸೆರೆಮನೆಯಾಗಬಾರದು, ಮಕ್ಕಳು ಕಳ್ಳ ಕದೀಮರಲ್ಲ ನೋಡಯ್ಯ. ಶಾಲೆ ಎಂಬುದು ಸೆರೆಮನೆಯಾಗಬಾರದು, ಮಕ್ಕಳು ಕಳ್ಳ ಕದೀಮರಲ್ಲ ನೋಡಯ್ಯ. ಶಾಲೆ ಎಂಬುದು ನ್ಯಾಯಾಲಯವಾಗಬಾರದು, ಶಾಲೆ ಎಂಬುದು ನ್ಯಾಯಾಲಯವಾಗಬಾರದು, ಮಕ್ಕಳು ಅಪರಾಧಿಗಳಲ್ಲ ನೋಡಯ್ಯ. ರಾಜೇಂದ್ರ ಪ್ರಿಯ ಪ್ರಭುವೇ, ರಾಜೇಂದ್ರ ಪ್ರಿಯ ಪ್ರಭುವೇ, ಶಾಲೆ ಎಂಬುದು ದೇವಾಲಯವಾಗಬೇಕಯ್ಯ, ಶಾಲೆ ಎಂಬುದು ದೇವಾಲಯವಾಗಬೇಕಯ್ಯ. ಮಕ್ಕಳೇ ದೇವರು ನೋಡಯ್ಯ, ಮಕ್ಕಳೇ ದೇವರು ನೋಡಯ್ಯ. ಎಲ್ಲರಿಗೂ ಅರ್ಥಪೂರ್ಣವಾದ ವಿಮರ್ಶಾತ್ಮಕವಾಗಿರ್ತಕ್ಕಂಥ ಚುಟುಕು ನುಡಿಗಳ ಮೂಲಕ ಚುಟುಕು ಸಾಹಿತ್ಯ ಪರಿಷತ್ತಿನ ಮಹತ್ವ ಹಾಗೂ ಚರಿತ್ರೆಯನ್ನ ತಿಳಿಸುವ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಅಧ್ಯಕ್ಷರೇ ನುಡಿಗಳಾಗಿರ್ತಕ್ಕಂಥ ಡಾಕ್ಟರ್ ರಾಜನ್ ಗಡಿದ ಅವರಿಗೆ ಈ ವೇದಿಕೆ ಪರವಾಗಿ ಧನ್ಯವಾದಗಳು. ಈಗ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಧಾ ಆಶೀರ್ವಾದರ್ ಅವರಿಂದ ಸರ್ವಾಧ್ಯಕ್ಷರ ನುಡಿ. ಧನ್ಯವಾದಗಳು. ತಮಗೆಲ್ಲ ಗೊತ್ತಿರೋದೆ, ಒಂದ್ಸರಿ ಸ್ವಾಮಿಗಳು ಪುರಾಣ ಹೇಳಕ್ ಕೂತ್ಕೊಂಡಿದ್ರಂತೆ. ಪುರಾಣ ಸ್ಟಾರ್ಟ್ ಮಾಡಿದ್ರೆ ಸಭೆ ತುಂಬಾ ಜನ ಇದ್ರು. ಅವ್ರು ಪುರಾಣ ಮುಗಿದ್ರೊಳಗೆ ಒಬ್ಬೊಬ್ರು ಎದ್ದೋಗ್ಬಿಟ್ಟಿದ್ರು. ಕೊನೆಗೆ ಒಬ್ಬೊಬ್ಬ ಕುತ್ಕೊಂಡಿದ್ದ.
ಒಂದಿಬ್ರು ಮಂದಿ ಕೂತ್ಕೊಂಡಿದ್ರು, ಎಷ್ಟು ಭಕ್ತಿಯಪ್ಪ ನಿಮ್ಮ ದೇವ್ರ ಮೇಲೆ, ನಾನು ಪುರಾಣ ಇನ್ನು ಮಟ್ಟ ಕೇಳಕ್ ಕುಂತೀವಿ ಅಂದರೆ, ಇಲ್ರಿ ಅಜ್ಜಾರ ನೀವು ಕುಂತಿರಲ್ಲ ಕೆಳಗೆ ಜಂಪ ನಂದು ಐತಿ ಅದಕ್ಕೆ ಕುಂತೇನೆ. ಈಗ ನಮ್ಮದು ಹಂಗಾಗ್ಯದ ಪರಿಸ್ಥಿತಿ, ಎಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದರಿಂದ ಇಲ್ಲಿ ಮಟ್ಟ ಅದೇ ಕೇಳಕ್ಕೆ ಬಂದಿದ್ದವರೆಲ್ಲ ಹೋಗ್ಯಾರೀಗ. ಈಗ ಸಮಾರೋಪ ಭಾಷಣಗಳು ಹೇಳುವಂಥದ್ದು ಏನಿಲ್ಲ, ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಾಗುತ್ತೆ. ಬೆಳಗಿನ ಉದ್ಘಾಟನಾ ಸಮಾರಂಭನೂ ಭಾಳ ಅದ್ಭುತವಾಗಿ ನೆರವೇರಿದಂತು, ಅಜ್ಜರ ಆಶೀರ್ವಾದ, ಅವ್ರ ಮಾತು, ಆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು. ನಂತರ ನನ್ನ ವಿಚಾರಗೋಷ್ಠಿ ವಿಷಯಗಳು ಕೂಡ ಉಪನ್ಯಾಸ ಮಾಡಿದಂಥವರು ಕೂಡ ವಿಷಯಕ್ಕೆ ತಕ್ಕಂತೆ ಚೆನ್ನಾಗಿ ಮಾಡಿದ್ರು. ಅವರ ಅಧ್ಯಕ್ಷರು ಆವಾಗಲೇ ಅದರ ಬಗ್ಗೆ ಸಮಾರೋಪವನ್ನು ಮಾಡಿದರು. ಮತ್ತು ಕವನಗಳು, ಚುಟುಕುಗಳು, ಕವನಗಳು ಎಲ್ಲ ಬಂದವು. ಅದಕ್ಕೆ ಅತ್ಯಂತ ಮಾರ್ಮಿಕವಾಗಿ ವಿಸ್ತಾರವಾಗಿ ನಮ್ಮ ಅಣ್ಣವರು ಆವಾಗ ಅದು ವಿಮರ್ಶೆ ಕೂಡ ಮಾಡಿದ್ರು. ಈಗ ನಾನು ಮಾಡುವಂಥದ್ದೇನಿಲ್ಲ. ಒಟ್ಟಿನಲ್ಲಿ ಇವತ್ತಿನ 10ನೇ ಮಹಿಳಾ ಸಮ್ಮೇಳನ ಮುಂಡ್ರಗಿಯಲ್ಲಿ ಬಹಳ ಯಶಸ್ವಿಯಾಗಿ ನೆರವೇರಿತು. ಅಜ್ಜನವರ ಆಶೀರ್ವಾದದಿಂದ ಹಾಗೂ ಈ ಕಾಲೇಜಿನವರ ಸಹಕಾರದಿಂದ ಮತ್ತು ಇಲ್ಲಿ ಉಪನ್ಯಾಸಕರೆಲ್ಲ ಇಲ್ಲಿ ಇದ್ದಾರೆ, ಅವರಿಂದ ಇವತ್ತು ನಮ್ಮ ಕುಲಕರ್ಣಿ ಸರ್ ಅವರು ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರು, ಹೆಚ್ಚಾಗಿ ನಮ್ಮ ಶೋಭಾ ಮೇಟಿ ಮೇಡಮ್ ಅವರು ಜಿಲ್ಲಾ ಅಧ್ಯಕ್ಷರು, ಅವರು ಇದು ಜಿಲ್ಲೆಯ ಚುಟುಕು ಸಾಹಿತ್ಯ ಅಧ್ಯಕ್ಷರು, ಅವ್ರ ಸಹಕಾರ ತುಂಬ ಇದೆ ಇದರಲ್ಲಿ. ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಇದರ ಯಶಸ್ವಿಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಅದೇ ರೀತಿಯಾಗಿ ತಾಲೂಕು ಅಧ್ಯಕ್ಷರ ಕಾರ್ಯ ಬಹಳಷ್ಟಿದೆ ಅಂತ ಮಾಡ್ಕೊಂಡು ಹೇಳ್ತಾ ಇದ್ರು. ನಾನು ಕೆಲವೊಂದು ಮಾತು ಹೇಳಿದ್ರು, ಅದು ಎಲ್ಲ ತಲೆಯಲ್ಲಿ ಕೆಲಸ ಮಾಡಿದವರು ನಮ್ಮ ತಾಲೂಕಿನ ಅಧ್ಯಕ್ಷರು ಅಂತ ಹೇಳಿದ್ರು. ಅವರೆಲ್ಲರಿಗೂ ನಾನು ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಿದ್ದೇನೆ. ನಾನು ಚುಟುಕುಗಳನ್ನು ಬಹಳಷ್ಟು ಬರೆದಿದ್ದೇನೆ, ಅದು ನನ್ನ ಚುಟುಕುಗಳನ್ನು ತರಲಿಲ್ಲ. ಆದರೆ ಎಲ್ಲರೂ ಚುಟುಕುಗಳನ್ನು ಹೇಳೋದ್ರ ಮೇಲೆ ನಾನು ಪ್ರೇರಣೆಗೆ ನನಗೂ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ನಾವು ಟೀಚರ್ ಮತ್ತು ಮಕ್ಕಳು ಇದ್ದಿದ್ದಾಗ ಕಾಂಪಿಟೇಷನ್ ಅಂದ ತಕ್ಷಣ ನಾನು ಅಂತೀವಿ, ಮತ್ತು ಅದ್ರೊಳಗೆ ಒಂದು ಹೇಳಬೇಕು, ನನಗೂ ಒಂದು ಪ್ರೈಸ್ ಬೇಕು ಹಂಗೆ ಅಂತೇಳಿ ನಾನು ಕೂಡ 1-2 ಚುಟುಕುಗಳನ್ನು ಹೇಳ್ತೇನೆ. ನಮಗೆ ಮಾರ್ಕೆಟ್ ದೊಡ್ಡ ದೊಡ್ಡ ಆ್ಯಡ್ ನೋಡಿ ರಿಯಾಯಿತಿಗೆ ಜೋತಾಡಿ ಕೊಳ್ಳು ಬಾಕುತನಕ್ಕೆ ಮಾರು ಹೋಗಿ ಕೆಟ್ಟ ಬಿಡೋದೇ ಮಾರ್ಕೆಟ್. ಇನ್ನೊಂದು ಶಿಕ್ಷಕ, ಅದರಲ್ಲಿ ಅಂದು ಹೇಗಿದ್ದ ಶಿಕ್ಷಕ ಇಲ್ಲಿ ಹೇಗಿದ್ದ ಚುಟುಕಿನಲ್ಲಿ ಸ್ಟಾರ್ಟಿಂಗ್ ಶಿಕ್ಷಕ ಅಂತ ಬರ್ತದೆ. ಶಿಷ್ಯರನ್ನು ಕೂಡಿಸಿ ಕ್ಷಕಿರಣ ಬೀರಿ ಪರೀಕ್ಷಿಸಿ ವಿದ್ಯೆ ಕಲಿಸುತ್ತಿದ್ದರು ಅಂದು. ಶಿಶುಗಳೆಂದು ಭಾವಿಸಿ ತಪ್ಪುಗಳನ್ನು ಮನ್ನಿಸಿ ಶಿಕ್ಷೆ ನೀಡದೆ ಕೈ ಮುಗಿದು ಶಾಲೆಗೆ ಕರೆಯುವವರು ಇನ್ನು. ಚುಟುಕುಗಳು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನನಗೆ ಅವಕಾಶ ಮಾಡಿಕೊಟ್ರೆ ಇವತ್ತು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅನೇಕ ಚುಟುಕುಗಳಲ್ಲಿ ಬೇರೆ ಬೇರೆ ಉದ್ಘಾಟನಾ ಭಾಷಣಕಾರರಾಗಿ, ಕವಿಯತ್ರಿಯಾಗಿ ಈ ರೀತಿ ಮಾಡಿದ್ದೆ. ಆದರೆ ಇವತ್ತು ಸಮ್ಮೇಳನ ಅಧ್ಯಕ್ಷರಿಲ್ಲ ಅಂತ ಒಂದು ಉನ್ನತ ಸ್ಥಾನವನ್ನು ನನಗೆ ವಹಿಸ್ಕೊಟ್ರಿ. ಮುಂಡ್ರಗಿಯ ಎಲ್ಲ ಜನರು, ಇಲ್ಲಿ ಕನ್ನಡ ಅಭಿಮಾನಿಗಳಿಗೆ, ಸಾಹಿತಿಗಳಿಗೆ ನಾನು ಪೂರ್ವ ವಂದನೆಗಳನ್ನು ಹೇಳಿ ನನ್ನ ಧನ್ಯವಾದಗಳು ಹೇಳಿ ನನ್ನ ಮಾತುಗಳನ್ನ ಅತ್ಯಂತ ಸಂತಸದಿಂದ ನಗುಮುಖದ ಮೂಲಕ ಚುಟುಕಾಗಿ ಸರ್ವಾಧ್ಯಕ್ಷ ನುಡಿಗಳಾಗಿರ್ತಕ್ಕಂಥ ಶ್ರೀಮತಿ ಸುಧಾ ಮೇಡಮ್ ಅವರಿಗೆ ವೇದಿಕೆ ಪರವಾಗಿ ತುಂಬುವುದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ನಿರ್ಣಯ ಮಂಡನೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಮುಂಡಗಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳು ಅದ್ಭುತರಾಗಿರ್ತಕ್ಕಂಥ ಶ್ರೀ ಕಾಶಿನಾಥ್ ಬಿಳಿಮಂಗಲ್ ಅವರಿಂದ. ಸಭೆಯಲ್ಲಿ ಹಾಜರಾಗಿರ್ತಕ್ಕಂಥ ಸರ್ವಾಧ್ಯಕ್ಷರಾದಿಯಾಗಿ ಎಲ್ಲ ಗಣ್ಯಮಾನರಲ್ಲಿ ನಮಸ್ಕರಿಸುತ್ತಾ, ಬಹುತೇಕ ಎಲ್ಲ ಸಮ್ಮೇಳನಗಳಲ್ಲಿ ಇದೊಂದು ಪದ್ಧತಿ, ಏನಾದರೂ ನಿರ್ಣಯಗಳನ್ನು ತಗೊಳ್ಬೇಕು ಅಂತೇಳಿ. ಅವು ಈಡೇರ್ತವೋ ಇಲ್ವೋ ಎರಡನೇ ವಿಚಾರ. ನಿರ್ಣಯಗಳನ್ನು ಕೇಳೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಈ ಸಮ್ಮೇಳನದೊಳಗೆ ತುಂಬ ಪ್ರಮುಖವಾಗಿರ್ತಕ್ಕಂಥ ಕೇವಲ 4 ನಿರ್ಣಯಗಳನ್ನು ಮಾತ್ರ ಕೈಗೊಳ್ತಾ ಇದ್ದೇವೆ. ಮೊದಲನೇದಾಗಿ, ಮಹಿಳೆಯ ಸಮಾಜದ ಕಣ್ಣಾಗಿದ್ದು ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಸಮರ್ಪಕ ಮೀಸಲಾತಿ ದೊರೆಯಬೇಕು. ಇದು ಒಂದೇ ನಿರ್ಣಯ. ಮಹಿಳೆಯರಿಗೆ ಸಮರ್ಪಕವಾಗಿರ್ತಕ್ಕಂಥ ನಿರ್ಣಯ ದೊರೆಯಬೇಕು ಅಂತಕ್ಕಂಥದ್ದು. ಎರಡನೇದು, ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿರುವ ರಾಜ್ಯದ ಕನ್ನಡ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ನಮ್ಮ ಶಾಲಾ ಸಂಸ್ಕೃತಿ ಬಹಳ ಗಂಭೀರವಾಗಿರೋದ್ರಿಂದ ಶಾಲಾ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಸಮ್ಮೇಳನದ ನಿರ್ಣಯ ಆಗಿದೆ. ಮೂರನೇದು, ಮುಂಡರಗಿ ತಾಲೂಕಿನ ಹಂಬಿಗಿ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಂಗ್ತಾವು ಏತ ನೀರಾವರಿ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು. ಯಾಕಂದ್ರೆ ಇದು ಹರ್ಧಮುಖಾಗಿದೆ. 4 ಮಂದಿ ರೈತರ ಜಮೀನಿಗೆ ನೀರು ಅಂದ್ರೆ 16 ಮಂದಿ ಜಮೀನಿಗೆ ನೀರು ಹಾಯೋಣ. ಹೀಗಾಗಿ ಇದನ್ನು ಸಮರ್ಪಕವಾಗಿ ಅನುಷ್ಠಾನಗೊಳ್ಳಬೇಕು ಅಂತಕ್ಕಂಥದ್ದು ಸಮ್ಮೇಳನದ ಮೂಲಕ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ. ಜೊತೆಗೆ 4ನೇದು,
ಅಪರೂಪದ ಔಷಧೀಯ ಸಸ್ಯ ಸಂಪತ್ತನ್ನು ಹೊಂದಿರುವ ಕಪ್ಪತ್ತಗುಡ್ಡದಲ್ಲಿ ಆಯುರ್ವೇದ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಬೇಕು ಹಾಗೂ ಆಯುರ್ವೇದ ವಿಶ್ವವಿದ್ಯಾಲಯಗಳನ್ನು ಇಲ್ಲಿ ಸ್ಥಾಪಿಸಬೇಕು ಅನ್ನುವ ಈ 4 ನಿರ್ಣಯಗಳನ್ನು ಈ ಸಮ್ಮೇಳನದ ಮೂಲಕ ಸರ್ಕಾರಕ್ಕೆ ನಾವು ಸೂಚಿಸ್ತಾ ಇದ್ದೀವಿ. ಈಗ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ರಾಜೇಂದ್ರ ಗಡಾದವರಿಗೆ ಸಾಹಿತ್ಯ ಸ್ನೇಹಿ ಆಗಿರ್ತಕ್ಕಂಥ ಗಡಾದವರಿಗೆ ಗೌರವ ಸಮರ್ಪಣೆ ತಾಲೂಕು ಘಟಕದ ಅಧ್ಯಕ್ಷ CS ಸಂಸ್ಥಾನದಿಂದ ಪುಸ್ತಕ ಹಾಗೂ ಶಾಲು ಸಮರ್ಪಣೆ ನೀಡ್ತಾ ಇದೆ. ಅದೇ ರೀತಿ ಸಮಾರಂಭವನ್ನು ಅರ್ಥಪೂರ್ಣವಾಗಿ ನಿರೂಪಣೆ ಮಾಡಿರ್ತಕ್ಕಂಥ ಡಾಕ್ಟರ್ ಗಂಗಯ್ಯ ಕುಲಕರ್ಣಿ ಹಾವೇರಿ ಇವರಿಗೂ ಕೂಡ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತೇಳಿ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರು ಕೇಳ್ಕೊತಾ ಇದ್ದೀನಿ. ಅವರು ಗ್ರಂಥ ಹಾಗೂ ಶಾಲನ್ನು ನೀಡುವ ಮೂಲಕ ಕುಲಕರ್ಣಿ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ಮುಂಜಾನೆ ಸರಿಯಾಗಿ 10:18 ಆರಂಭವಾಗಿರ್ತಕ್ಕಂಥ ಈ 10ನೇ ಲೇಖಕಿಯರ ಸಮ್ಮೇಳನ ಈ ಸಮಾರೋಪದೊಂದಿಗೆ ಮುಕ್ತಾಯಗೊಳ್ತಾ ಇದೆ. ಈ ಉದ್ಘಾಟನಾ ಸಮಾರಂಭ ಸೇರಿದಂತೆ ಎಲ್ಲ ಗೋಷ್ಠಿಗಳಲ್ಲಿ ಉಪಸ್ಥಿತರಿದ್ದು ಸಮಾರಂಭವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಸುಧಾ ಶೀಲವಂತರವರಾದಿಯಾಗಿ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ರಾಜ್ಯ ಚುಟುಕು ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು, ಜಿಲ್ಲಾ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇಲ್ಲಿಗೆ ಈ ಸಮಾರಂಭ ಅಧಿಕೃತವಾಗಿ ಮುಕ್ತಾಯಗೊಂಡಿದೆ. ಅಲ್ಲ